ಪೂರ್ವಕಾಲದ ಇತಿಹಾಸ 29ನೇ ಅಧ್ಯಾಯ ಫಸ್ಟ್ ಕ್ರೋನಿಕಲ್ಸ್. ಫಸ್ಟ್ ಸರ್ವಿಸ್ ಬಂದಿರೋ ಸ್ವಲ್ಪ ಹಾಗೆ ನೀವು ಮುಂದೆ ಹೋಗ್ಬಿಟ್ರೆ ನಾವು ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ. ಒಂದು ಪೂರ್ವಕಾಲದ ಇತಿಹಾಸ 29ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ ಹೋದನ. ಎಲ್ಲರೂ ಹೇಳಿ ಸ್ತುತಿಸೋಣ. ನಾವು ದೇವರಿಗೆ ಸ್ತೋತ್ರ ಮಾಡವ್ರೆ, ಸ್ತೋತ್ರ ಮಾಡಿ ಸ್ತೋತ್ರ ಮಾಡವ್ರೆ, ಸ್ತೋತ್ರಿಕರ ಆಂಡವ್ರೆ ಅಪ್ಪ, ಸ್ತೋತ್ರಿಕರ ನಡಿ ಸ್ತುತಿಸಿ. ಕೊಂಡಾಟವಾಗಲಿ. ಎಲ್ಲರೂ ಸೇರಿ ಅವ್ರ ಜೊತೆ ಹೇಳೋಣ. ಯೆಹೋವ ಮಹಿಮಾ ಪ್ರತಾಪ ವೈಭವ ಬಲ ಪ್ರಭಾವ, ಎಲ್ಲರೂ ಹೇಳಿ ಬಲ ಪ್ರಭಾವಗಳು ನಿನ್ನವು. ನಿನ್ನ ಸನ್ನಿಧಿಯಿಂದ ಬರುತ್ತದೆ. ಎಲ್ಲರೂ ಈಗ ಆದುದರಿಂದ ನಮ್ಮ ದೇವರೇ, ಎಲ್ಲರೂ ಸೇರಿ ನಮ್ಮ ದೇವರೇ, ನಾವು ನಿನಗೆ ಎಲ್ಲರೂ ಸೇರಿ ಹೇಳ, ನಾವು ನಿನಗೆ ಕೃತಜ್ಞ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ಆಮೇಲೆ ಈ ಹೊಸ ವರ್ಷದಲ್ಲಿ ನೋಡಿ, ಪ್ರಾರಂಭವೇ ಆ ಪ್ರಭಾವವುಳ್ಳ ನಾಮವನ್ನು, ಮಹಿಮೆಯಾದ ನಾಮವನ್ನು ಕೊಂಡಾಡುವಂತೆ ನನಗೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡೋಣ. ಈ ವರ್ಷ ಹೆಚ್ಚಾಗಿ ನಾ ಸ್ತುತಿಸೋಣ, ಹೆಚ್ಚಾಗಿ ದೇವರನ್ನ ನಮ್ಮ ಮಹಿಮೆ ಪಡಿಸೋರಾಗಿರಲ್ಲ. ನಮ್ಮ ಪವಿತ್ರಾತ್ಮನನ್ನ ಈ ವರ್ಷ ಸ್ವಾಗತ ಮಾಡೋಣ. ಪವಿತ್ರಾತ್ಮ ದೇವರೇ, ನಿನ್ನ ಪ್ರಸನ್ನತೆಯನ್ನು ನಾನು ಬಯಸುತ್ತೇನೆ. ಪವಿತ್ರಾತ್ಮ ದೇವರೇ, ನಿನ್ನ ಸಾನ್ನಿಧ್ಯವನ್ನು ನಾನು ಹರ್ಷಿಸುತ್ತೇನೆ ಅಂತ ಆ ಎರಡನೇ ಚಾರಣ, ನಿನ್ನ ಮಾರ್ಗ ನನಗೆ ಪ್ರಕಟಪಡಿಸು ದೇವರೇ, ನಿನ್ನ ಇಷ್ಟದಂತೆ ನಡೆಸು. ಎಲ್ಲರ ನನ್ನ ಜೊತೆ ಸೇರಿ ಹೇಳಿ, ನಿನ್ನ ಇಷ್ಟದಂತೆ ನಮ್ಮನ್ನು ನಡೆಸು. ಈ ವರ್ಷ ನಮ್ಮ ಇಷ್ಟ ಬೇಡ, ದೇವರ ಇಷ್ಟ ಪ್ರಕಾರ ನಮ್ಮನ್ನು ನಡೆಸಲಿ. ಸೇರಿ ಹಾಡಿ ಮಹಿಮೆ ಪಡಿಸೋಣ. ಸ್ವಾಗತ ಮಾಡೋಣ. ಈ ಸಮಯ ಪ್ರಸನ್ನತೆ ಪವಿತ್ರಾತ್ಮ ದೇವರೇ, ನಿನ್ನ ಸಾನ್ನಿಧ್ಯ ಹರಿಸುವೆನು. ನಿನ್ನ ಮಹಿಮೆ ದೊಡ್ಡ ಮೇಘದಂತೆ ನಿನ್ನ ಮಹಿಮೆ ಪಾರಿಸಲಿ ಈಗಲೇ. ನಿನ್ನ ಚಲನೆ ಅಗ್ನಿ ಜ್ವಾಲೆಯಂತೆ ಪ್ರವಹಿಸಲಿ
ಆತ್ಮನೇ ನನ್ನ ದಾಹ ತೀರಿಸು. ಹೊಸ ಅಭಿಷೇಕ ಈ ಹೊಸ ವರ್ಷಕ್ಕೆ ಅಭಿಷೇಕಿಸು, ಮಾರ್ಗದರ್ಶಿಸು. ಆತ್ಮನೇ ನನ್ನ ಉಜ್ಜೀವಿಸು. ಆತ್ಮನೇ ನನ್ನ ಅಭಿಷೇಕಿಸು. ಅಂತ ಎಲ್ಲರೂ ಸ್ವಾಮಿ ಆತ್ಮನೇ ನನ್ನ ತೀರಿಸು. ಆತ್ಮನೇ ನನ್ನ ಮಾರ್ಗದರ್ಶಿಸು. ಆತ್ಮನೇ ನನ್ನ ಉಜ್ಜೀವಿಸು. ಕಲ್ಮಶವ ತೊಳೆಯುವ ಪವಿತ್ರನೇ, ಪ್ರಾಣಾತ್ಮ ಶರೀರವ ಶುದ್ಧಿಸಯ್ಯ. ಕಲ್ಮಶವ ತೊಳೆಯುವ ಪವಿತ್ರನೇ, ಪ್ರಾಣಾತ್ಮ ಶರೀರವ ಶುದ್ಧಿಸಯ್ಯ. ಮುರಿದ ಹೃದಯವ ಹೊಸ ವರ್ಷದಲ್ಲಿ ಪಾಡಿಸಿ ಹೊಸ ಕಾರ್ಯಗಳು ಒಂದೇ ಒಬ್ಬೊಬ್ಬರ ಜೀವಿತದಲ್ಲಿ ಮಾಡಯ್ಯ. ಹೃದಯದಿಂದ ಹೇಳಿ ಸ್ವಲ್ಪ ಹೊಸ ಕಾರ್ಯ ಮಾಡುವುದು. ಮುರಿದ ಹೃದಯವ ಸ್ವಸ್ಥಪಡಿಸಿ ಹೊಸ ಕಾರ್ಯಗಳ ಮಾಡಯ್ಯ. ಆತ್ಮನೇ ನನ್ನ ಅಭಿಷೇಕಿಸು. ಆತ್ಮನೇ ನನ್ನ ತೀರಿಸು. ಹೊಸ ವರ್ಷದಲ್ಲಿ ಆತ್ಮನೇ ನನ್ನ ಮಾರ್ಗದರ್ಶಿಸು. ಆತ್ಮನೇ ನನ್ನ ಉಜ್ಜೀವಿಸು. ಆತ್ಮನೇ ನನ್ನ ಅಭಿಷೇಕಿಸು. ಆತ್ಮನೇ ನನ್ನ ದಾಹ ತೀರಿಸು. ಆತ್ಮನೇ ದರ್ಶಿಸು. ಆತ್ಮನೇ ನನ್ನ ಉಜ್ಜೀವಿಸು. ಎರಡು ಕೈಗಳೆತ್ತಿ ಹೇಳೋಣ. ಹೊಸ ಮನ ಕೊಡುತ್ತೇನೆ. ಬಲವನ್ನು ನೀಡುವ ಪವಿತ್ರನೇ, ಸೋತು ಹೋದ ಬಾಳನ್ನು ಉಜ್ಜೀವಿಸಯ್ಯ. ಕಳೆದ ವರ್ಷ ಸೋತುಗಿರುವುದು ಈ ಹೊಸ ವರ್ಷದಲ್ಲಿ ನಮ್ಮನ್ನು ದೇವರು ಜೀವಿಸಲಿ. ಆತ್ಮನೇ ಸೋತು ಹೋದ ಬಾಳನ್ನು ಉಜ್ಜೀವಿಸಯ್ಯ. ನಿನ್ನ ಮಾರ್ಗವ ಪ್ರಕಟಪಡಿಸಿ ನಿನ್ನ ಇಷ್ಟದಂತೆ ನಡೆಸಯ್ಯ. ನಿನ್ನ ಮಾರ್ಗವ ಪ್ರಕಟಪಡಿಸಿ ನಿನ್ನ ಇಷ್ಟದಂತೆ ನಡೆಸಯ್ಯ. ಆತ್ಮನೇ ನನ್ನ ಅಭಿಷೇಕಿಸು. ಆತ್ಮನೇ ನನ್ನ ದಾಹ ತೀರಿಸು. ಆತ್ಮನೇ ನನ್ನ ಮಾರ್ಗದರ್ಶಿಸು. ಆತ್ಮನೇ ನನ್ನ ಉಜ್ಜೀವಿಸು. ಆತ್ಮನೇ ನನ್ನ ಉಜ್ಜೀವಿಸು. ಥ್ಯಾಂಕ್ ಯು ಜೀಸಸ್. ಅಪ್ಪ ಬಂದರು ಎಲ್ಲರಿಗೆ ಸ್ವಾಮಿ ಒಂದು ಉಜ್ಜೀವನದ ದೇವರಪ್ಪ, ವರ್ಷವಾಗಿ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ದೇವರಪ್ಪ. ಒಂದೇ ಒಂದು ಚರಣ ಮಾತ್ರ, ಆತ್ಮನೇ ನನ್ನನ್ನು ಅಭಿಷೇಕಿಸು ಅಂತ ಒಂದು ಸಾರಿ ಕೂಡ ದೇವರ ವಾಕ್ಯಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರಕದ. ಆಗ ಫಸ್ಟ್ ನಮ್ಮೆಲ್ಲ ಅಭಿಷೇಕ ಇಲ್ವಾ? ಅಭಿಷೇಕ ಇದೆ, ಆದರೆ ವಾಕ್ಯ ಹೇಳ್ತದೆ ನೋಡಿ. ಓದಿ ಯಾರಾದರೂ ಒಬ್ಬರು ಕೀರ್ತನೆ 92 10ನೇ ವಾಕ್ಯ ಓದಿ. ಆದರೆ ಇಂಗ್ಲೀಷಲ್ಲಿ ನಾನು ಓದ್ತೀನಿ ನೋಡಿ.
ಐ ಶಲ್ ಬಿ ಅನಾಯಿಂಟೆಡ್ ವಿತ್ ಫ್ರೆಶ್ ಆಯಿಲ್ ಅಂತ ಇದೆ ಇಂಗ್ಲೀಷಲ್ಲಿ, ಎಲ್ಲರಲ್ಲಿ ಫ್ರೆಶ್ ಆಯಿಲ್. ಆಗ ಅಭಿಷೇಕ ಇದೆ. ಆಗ ಇನ್ನೂ ನಮ್ಗೇನು ಬೇಕಂದರೆ ಆ ದೇವರ ಅಭಿಷೇಕ ನಮಗೆ ಬೇಕಿಲ್ಲ. ಮುಂದೆ ಇದೆ ನೋಡಿ ಚೇರ್, ಮುಂದೆ ಚೇರ್ ಇದೆ, ಇಲ್ಲಿ ಕೂಡ ಇದೆ. ರೂಫಸ್, ನೀವು ಇಲ್ಲಿ ಬಂದುಬಿಡಿ. ರೂಫಸ್ ಇಲ್ಲಿ ಬಂದುಬಿಡಿ, ಇಲ್ಲಿ ಚೇರ್ ಇದೆ, ಇಲ್ಲಿ ನೋಡಿ ಚೇರ್ ಇದೆ. ಕಮ್ ರೂಫಸ್, ಇಲ್ಲಿ ಬನ್ನಿ ಬನ್ನಿ, ಚೇರ್ ಇದೆ ನೋಡಿ, ಅಲ್ಲಿ ಕೂತ್ಕೊಳ್ಳಿ ಹೋಗಿ, ಅಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳಿ ಹೋಗಿ. ಆಗ ಫ್ರೆಶ್ ಆಯಿಲ್, ಎಲ್ಲ ನೋಡಿ ಫ್ರೆಶ್ ಆಯಿಲ್. ಹಾಗಾದ್ರೆ ಅಭಿಷೇಕ ಇದೆ. ಆದರೆ ದೇವರು ನಮ್ಮನ್ನು ಮತ್ತೆ ಮತ್ತೆ ಫ್ರೆಶ್ ಆಗಿ ಅನಾಯಿಂಟ್ ಮಾಡಲಿಕ್ಕೆ ಇಷ್ಟಪಡೋರಾಗಿದ್ದಾರೆ. ಎಲ್ಲ ಒಂದು ಸಾರಿ ಕೈಗಳೆತ್ತಿ ನನ್ನ ನಾಮದಲ್ಲಿ ನೀವೇನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಹೊಸ ಅಭಿಷೇಕಕ್ಕಾಗಿ ಕಳೆದ ವರ್ಷದ ಹಾಗಲ್ಲ, ಹೊಸ ವರ್ಷದಲ್ಲಿ ಆ ದೇವರು ನಮಗೆ ಹೊಸ ಅಭಿಷೇಕವನ್ನು ಕೊಟ್ಟು ನಮ್ಮ ಕೊಂಬುಗಳು ಅದು ಎತ್ತಲ್ಪಡುವುದಾಗಿರ್ತದೆ. ಆ ನೆಕ್ಸ್ಟ್ ವಾಕ್ಯ ಹೇಳ್ತದೆ, ನಾವು 13ನೇ ವಾಕ್ಯ ಹೇಳ್ತದೆ, ಎಲ್ಲರೂ ಹೇಳಿ ಈ ವರ್ಷ ಚೆನ್ನಾಗಿ ಬೆಳಿತೀವಿ. ನೋಡಿ ನಾನು ಹೇಳುವ ನೋಡಿ, ಫಸ್ಟ್ ಸರ್ವಿಸಲ್ಲಿ ಹೇಳ್ತದೆ, ಯೌವನಸ್ಥರು ಎಲ್ಲರೂ ದಯವಿಟ್ಟು ಇವತ್ತೇ ನೀವು ಒಂದು ಡೈರಿ ತಗೋಬೇಕು. ನೀವು ಡೈರಿ ತಗೊಂಡು ನಾನು ಹೇಳುವ ನೋಡಿ, ಬಲಿಗಳಿಗಿಂತಲೂ ವಿಧೇಯತೆ ಭಾಳ ಮುಖ್ಯ. ನಾನೇನು ಹೇಳ್ಕೊಡ್ತೀನಿ ನೀವು ಹೇಳಿ. ನೀವು ಬೈಬಲ್ ಸ್ಟಡಿ ಬಂದು ನೋಡಿ, ಪ್ರತಿ ಸೋಮವಾರ ನಾನು ಬರೀತೀನಿ. ಕೆಲವು ಸಮಯದಲ್ಲಿ ಏನು ಹೇಳಿದ್ರು ಮಾಸ್ಟರ್ ಅಂತ ಹೋಗಿ ನಾನು ನೋಡೋ ಸಮಯದಲ್ಲಿ ಎಷ್ಟೋ ಕಾರ್ಯಗಳನ್ನು ನಾವು ಕಲ್ತ್ಕೊಳ್ತೀವಿ. ಅದನ್ನು ರಿಕ್ವೆಸ್ಟ್ ಮಾಡ್ತೇನೆ, ಒಂದು ₹100 ₹200 ಆದರೂ ಪರವಾಗಿಲ್ಲ, ಒಂದು ಡೈರಿ ತಗೊಳ್ಳಿ. ನಾನು ಹೇಳುವ ಒಂದೊಂದು ವಾಗ್ದಾನಗಳನ್ನು ನೀವು ಬರ್ಕೊಳ್ಳಿ. ನೀವು ಮನೆಗೆ ಹೋಗಿ ನೀವು ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿ, ದೇವರೇ ನೀವು 1ನೇ ತಾರೀಕು ಹೇಳಿದ್ರಲ್ಲ ದೇವರೇ, ನೀವು ಚೆನ್ನಾಗಿ ಬೆಳೀತೀರಾ ಅಂತ ಯೇಸುವಿನ ನಾಮದಲ್ಲಿ ಈ ವಾಕ್ಯ ಪ್ರಕಾರ ದೇವರೇ, ನಾನು ನನ್ನ ಕುಟುಂಬ ನನ್ನ ಸಭೆ ದೇವರಪ್ಪ, ಹಾಗೆ ಏಸಪ್ಪ ನಂಬರು ಎಲ್ಲರೂ ಈ ವರ್ಷ ಚೆನ್ನಾಗಿ ಬೆಳೀಲಿ ಅಂತ ನೀವು ಪ್ರೇಯರ್ ಮಾಡಿದರೆ ಆ ಪ್ರಾರ್ಥನೆ ದೇವರು ಕೇಳ್ತಾರೆ. ಯಾಕೆಂದರೆ ಆ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಇದೆ. ಒಬ್ಬನ ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿರುವಾಗ ನೀವೇನು ಬೇಕಾದರೆ ಬೇಡಿಕೊಳ್ಳಿರಿ, ಅದು ನಾನು ನಿಮಗೆ ಕೊಡ್ತೇನೆ. ಈಗ ದೇವರೇ ನನ್ನ ಆಶೀರ್ವದಿಸಿ ಅಂದರೆ ಅದಾಗಲ್ಲ. ಆದರೆ ವಾಕ್ಯ ತೋರಿಸುವಾಗ ದೇವರೇ ನೀವು ಹೇಳಿದ್ದೀರಾ ಚೆನ್ನಾಗಿರ್ತೀವಿ ಅಂತ. 2020 ಎಷ್ಟೋ ಪ್ರಾಬ್ಲಮ್ ಇತ್ತು ದೇವರೇ, ಆದರೆ ಈ ವರ್ಷ ಈ ವಾಕ್ಯ ನೆರವೇರಲಿ ಅಂತ ಹೇಳಿ. ಇಲ್ಲಾಂದರೆ ಇನ್ನೂ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಮರಿಯಾಳು ಹೇಳಿದರು, ನಿನ್ನ ವಾಕ್ಯದಂತೆ ಆಗಲಿ. ಎಲ್ಲರೂ ಹೇಳಿ, ನಿನ್ನ ವಾಕ್ಯದಂತೆ ಆಗಲಿ, ನಿನ್ನ ವಾಕ್ಯದಂತೆ ಆಗಲಿ. ನೀವು ಒಂದೊಂದು ಸಾರಿ ನಾನು ಹೇಳುವ ವಾಕ್ಯಗಳನ್ನ ಬರ್ಕೊಳ್ಳಿ, ಮನೆಗೆ ಹೋಗಿ ದೇವರೇ ನಿನ್ನ ವಾಕ್ಯದಂತೆ ಆಗಲಿ. ನೀವು ಹಾಗೆ ಜೀವಿಸಿ ನೋಡಿ. ನೀವು 2021 ಹಿಂತಿರುಗಿ ನೋಡುವಾಗ ಕಳೆದೆಲ್ಲ ವರ್ಷಗಳಿಗಿಂತಲೂ ಈ ವರ್ಷ ಮಹಿಮೆಯಾಗಿರ್ತದೆ. ಯಾಕೆ ನೀವು ರೊಟ್ಟಿ ತಿಂದು ಇಲ್ಲದ್ರೆ ಹಣದಲ್ಲಿ ಎಲ್ಲ ಜೀವಿಸೋಲ್ಲ, ನಾವು ವಾಕ್ಯದಿಂದ ಜೀವಿಸೋರಾಗಿರ್ತೀವಿ. ಎಮ್ಮೆ ಆಗ ಫ್ರೆಶ್ ಆಯಿಲನ್ನು ನಮಗೆ ದೇವರು ಕೊಡುವರಾಗಿದೆ. 2 ಕೈಗಳೆತ್ತಿ ಒಂದು ಸಾರಿ ಕೂಡ ದೇವರು ನನ್ನ ಅಭಿಷೇಕಿಸು ದೇವರೇ, ನನ್ನ ಅಭಿಷೇಕಿಸು ಅಂತ. ಆ ಅಭಿಷೇಕ ಬರುವಾಗ ಅಭಿಷೇಕ ನುಗಗಳನ್ನು ಮುರಿಯುವುದಾಗಿರ್ತದೆ. ಅಭಿಷೇಕ ಬರುವಾಗ ನಾವು ಚೆನ್ನಾಗಿ ಬೆಳೆಯುವರಾಗಿರ್ತೀವಿ, ಚೆನ್ನಾಗಿ ಆಶೀರ್ವಾದವಾಗಿರ್ತೀವಿ. ಮುಪ್ಪಿನಲ್ಲಿ ಕೂಡ ನಾವು ನೆಕ್ಸ್ಟ್ ವಾಕ್ಯ ಮನೆಗೆ ಹೋಗಿ ಮುಪ್ಪಿನಲ್ಲಿ ಕೂಡ ಶೋಭಿಸುವರಾಗಿರ್ತೀರಂತೆ. ಆಗ ಯಾರು ನಮ್ಮನ್ನು ಶೋಭಿಸುವಂತ ಯಾರು ಮಾಡೋದು? ದೇವರ ಅಭಿಷೇಕ ಫ್ಲೋರಿಶಿಂಗ್ ಅಂತ ಇರ್ತದೆ. ಹೇಗೆ ಹಳೆ ಕಾಲದಲ್ಲಿ ದೀಪ ಉಪಯೋಗಿಸ್ತಾ ಇದ್ದೋ, ಹಳೆ ಎಣ್ಣೆಯನ್ನಲ್ಲ, ಆಗುವಾಗ ಹೊಸ ಎಣ್ಣೆ ಆಗ್ತಾ ಇದ್ದೋ, ಹೊಸ ಬತ್ತಿಯನ್ನು ಇಡ್ತಿದ್ದೋ, ಹಾಗೆ ಹೊಸ ಎಣ್ಣೆ ನಮ್ಮ ಮೇಲೆ ಬರುವಾಗ ಹೊಸದಾಗಿ ಪ್ರಕಾಶಿಸುವರಾಗಿ, ಹೊಸದಾಗಿ ನಾವು ಬೆಳಕು ಕೊಡುವರಾಗಿರ್ತೀವಿ. ಆತ್ಮನೇ ನನ್ನ ಅಭಿಷೇಕಿಸು. ಮಕ್ಕಳೆಲ್ಲ ಕೈ ಬಿಡಿ, ದೇವರೇ ಅಭಿಷೇಕಿಸು, ನನ್ನ ತೀರಿಸು. ಆತ್ಮನೇ ನನ್ನ ಮಾರ್ಗದರ್ಶಿಸು. ಆತ್ಮನೇ ನನ್ನ ಜೀವಿಸು. ಸಾರಿ ಕೊಡು ಆತ್ಮನೇ, ಈ ವರ್ಷಕ್ಕೆ ಬೇಕಾಗಿರುವ ಅಭಿಷೇಕಿಸು. ಆತ್ಮನೇ ನನ್ನ ತೀರಿಸು. ಆತ್ಮನೇ ನನ್ನ ಮಾರ್ಗದರ್ಶಿಸು. ಆತ್ಮನೇ ನನ್ನ ಜೀವಿಸು. ಪವಿತ್ರಾತ್ಮ ದೇವರೇ, ನಿನ್ನ ಪ್ರಸನ್ನತೆ ವಯಸ್ಸು. 2021 ನಮಗೆ ಒಂದೇ ಒಂದು ಆಸೆ, ಅವರ ಪ್ರಸನ್ನತೆ. ಪವಿತ್ರಾತ್ಮ ದೇವರೇ, ನಿನ್ನ
ಬಯಸುವೆನು ಪವಿತ್ರಾತ್ಮ ನಿನ್ನ ಸಾನ್ನಿಧ್ಯ ಹರಸುವೆನು ಈ ವರ್ಷ ನಿನ್ನ ಮಹಿಮೆ ಒಂದೊಂದು ಕುಟುಂಬವನ್ನು, ದೊಡ್ಡ ಮೇಘದಂತೆ ಒಂದೊಂದು ಸಭೆಯನ್ನು ವ್ಯಾಪರಿಸಲಿ ಈಗಲೇ ನಿನ್ನ ಚಲನೆ ಅಗ್ನಿ ಜ್ವಾಲೆಯಂತೆ ಪ್ರವಾಹಿಸಲಿ ಈಗಲೇ ನಿನ್ನ ಮಹಿಮೆ ದೊಡ್ಡ ಮೇಘದಂತೆ ವ್ಯಾಪರಿಸಲಿ ಈಗಲೇ ನಿನ್ನ ಚಲನೆ ಅಗ್ನಿ ಜ್ವಾಲೆಯಂತೆ ಪ್ರವಾಹಿಸಲಿ ಈಗಲೇ ಆತ್ಮನೇ ನನ್ನ ಅಭಿಷೇಕಿಸು ಮನುಷ್ಯರು ಮುಖ ನೋಡುವಾಗ ನಮ್ಮ ದೇವರು ಅದಾಹಗಳ ಹೃದಯಗಳನ್ನು ನೋಡುವರಾಗಿದ್ದಾರೆ. God sees a thirsty ಆತ್ಮನೇ ನನ್ನ ಮಾರ್ಗದರ್ಶಿಸು ಆತ್ಮನೇ ನನ್ನ ಉಜ್ಜೀವಿಸು ಆತ್ಮನೇ ನನ್ನ ಉಜ್ಜೀವಿಸು Thank you Lord. Thank you Jesus. Thank you Lord. ಯೇಸುವಿನ ನಾಮದಲ್ಲಿ ಈ ವರ್ಷ ನಮಗೆ ಉಜ್ಜೀವನದ ವರ್ಷವಾಗಿ ಒಂದೊಂದು ದೇವರಪ್ಪ ಕುಟುಂಬಗಳಿಗೂ ಇರುವುದಕ್ಕಾಗಿ ನಾವು ವಂದನೆ ಮಾಡ್ತೀವಿ ದೇವರಪ್ಪ, ವಂದನೆ ಮಾಡ್ತೀವಿ ದೇವರಪ್ಪ. ಆಮೆನ್. ನಾವು ನಮ್ಮನ್ನ ಈ ವರ್ಷ ಉಜ್ಜೀವನದ ವರ್ಷ, COVID-19 2020 ತುಂಬ ಕುಗ್ಗಿಸ್ಬಿಡ್ತದೆ ಜನಗಳನ್ನು, ಆ ದೇವ್ರ ಮಕ್ಕಳೆಲ್ಲ ಲೋಕವನ್ನು. ಆದರೆ ನಮಗೆ ಉಜ್ಜೀವನದ ವರ್ಷವಾಗಿರಲಿ. ಆಮೆನ್. ದೇವರ ವಾಕ್ಯ ಹೇಳ್ತದೆ ನೋಡಿ, ಬರ್ಕೊಳ್ಳಿ ಇದನ್ನು. ನಾಳೆಯಿಂದ ದೇವರ ಸಮ್ಮುಖದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ. 2 ಅರಸರು 3ನೇ ಅಧ್ಯಾಯದಲ್ಲಿ 2 ಅರಸರು 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. 2 ಅರಸರು 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. 2 Kings chapter 3 verse 16. ಅನಂತರ ಎಲೀಷನು ಹಾ. ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ. ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ನೀವು ನಿಮ್ಮ ಕುರಿದನಗಳು ಹಾ. ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನನ್ನು ಆಮೆನ್. ನೀವು ನಿಮ್ಮ ಮಕ್ಕಳು, ಹಲ್ಲೆಲೂಯಾ, ದೇವರು ಕುಟುಂಬನ ತೋರಿಸುವಾಗ ನೋಡಿ, ಇಲ್ಲಿ ನಾವು ಒಂದು ಅಗತ್ಯ ಇತ್ತು. ಅಗತ್ಯ ಪ್ರವಾದಿ ಹತ್ರ ಹೋಗುವಾಗ ಆ ಪ್ರವಾದಿ ಹೇಳ್ತಾರೆ, ನೀವು ಹಳ್ಳಗಳನ್ನು ತೋಡಿ. ಎಲ್ಲಿ ಮಳೆ ಬರ್ತದೆ, ಹೇಗೆ ಗಾಳಿ ನೀವು ನೋಡೋದಿಲ್ಲ, ಆದರೆ ಹಳ್ಳಗಳು ತುಂಬಲ್ಪಡ್ತದೆ. ವಾಕ್ಯ ಪ್ರಕಾರನೇ ಹಳ್ಳಗಳು ತುಂಬಲ್ಪಟ್ಟಿತ್ತು. 2021 ಕಳೆದ ವರ್ಷ ನೀವೇನು ಎದುರು ನೋಡಿ, ಒಂದು ವೇಳೆ ನಿಮಗೆ ಆಗಲಿಲ್ವೋ, ನಾನು ನಿಮಗೆ ಪ್ರವಚನ ಹೇಳ್ತೀನಿ, ಈ ವಾಕ್ಯವನ್ನು ನೀವು ಇಟ್ಟು ಪ್ರಾರ್ಥಿಸುವುದಾಗಿದ್ದರೆ, ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ನನಗೆ ಗೊತ್ತಿಲ್ಲ, ಆದರೆ ಎಲ್ಲ ನಿಮ್ಮ ಆಸೆಯನ್ನು, ನೀವು ಆಸೆ ಪಡೋದನ್ನು ತುಂಬಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆಮೆನ್. ಇವರಿಗೆ ಮಾಡಿದ್ದನ್ನು ದೇವರು ನಮಗೂ ಮಾಡೋರಾಗಿರ್ತಾರೆ. ಆಗ ಒಂದೊಂದು ದಿನ ಈ ವಾಕ್ಯವನ್ನು ಇಟ್ಟು ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿ. ಫೈನಾನ್ಸ್ ಆಗಿರ್ಬೋದು, ಆರೋಗ್ಯವಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಭವಿಷ್ಯವಾಗಿರಿ, ಏನಿದ್ರು ಕೂಡ ದೇವರದನ್ನು ನಡೆಸೋರಾಗಿರ್ತಾರೆ. ನಾನು ಬೆಳಗ್ಗೆ ಇವತ್ತು ನಮ್ಮ ಹೆಂಡತಿ ಹತ್ರ ಮಾತಾಡ್ತಿದ್ದೆ. ಈ ವರ್ಷ ಎಷ್ಟು ಅಗತ್ಯಗಳು ಹೆಚ್ಚಾಗಿ ಇತ್ತು, ಅಗತ್ಯಗಳಿತ್ತು, ಅನೇಕ ಕಾರ್ಯಗಳಿತ್ತು. ಅದು ಎಲ್ಲ ವರ್ಷಗಳಿಗಿಂತ ಈ ವರ್ಷ ದೇವರು, ಕಳೆದ ವರ್ಷ ದೇವರು ಮಹಿಮೆಯಾಗಿ ನಡೆಸಿದರು. ಆಗ ನಾನು ಅವ್ರಿಗೆ ಹೇಳಿದೆ, ನಾನು ಪ್ಯಾಂಡಮಿಕ್ಲೇ ದೇವರು ಇಷ್ಟು ಮಹಿಮೆಯಾಗಿ ನಡೆಸಿದ್ದಾರೆ ಅಂದರೆ ಈ ವರ್ಷ ಅದಕ್ಕಿಂತ 1,000 ಪಟ್ಟು ಹೆಚ್ಚಾಗಿ ನಡೆಸೋರಾಗಿರ್ತಾರೆ. ಇದು ಹಾಗೆ ನಾನು ನಿಮಗೂ ಹೇಳ್ತೀನಿ ನೋಡಿ, ಹಾಗೇ ನಡೆಸಿದ್ದಾರೆ ಅಂದರೆ ಈ ವರ್ಷವನ್ನು ಮಹಿಮೆಯಾಗಿ ನಡೆಸುವರಾಗಿರ್ತಾರೆ. ಆಮೆನ್. ಒಂದು ಹಾಡನ್ನು ಸೇರಿ ಹಾಡನ್ನು, ನೂತನ ಆತ್ಮ ನೂತನ ಹೃದಯ. ನನ್ನ ಜೊತೆ ಸೇರಿ ಹೇಳಿ, ನೂತನ ಆತ್ಮ, ನೂತನ ಹೃದಯ, ನೂತನ ಬಾಳು, ನೂತನ ಜೀವಿತ, ನೂತನ ನಿರೀಕ್ಷೆ, ನೂತನ ಕೃಪೆ, ನೂತನ ನಂಬಿಕೆ, ನೂತನ ಹಾಡು. ಕೆಲ ಸಮಯದಲ್ಲಿ ಪ್ರಾರ್ಥನೆ ಮಾಡಿ
ಹಾಗಾಗಿ ಕೆಲವು ಹಾಡುಗಳನ್ನು ಬರೀಲಿಕ್ಕೆ ದೇವರು ನಿಮ್ಗೆ ಕೊಡ್ತಾರೆ. ರಾಜು ಎಲ್ಲ ರೆಡಿಯಾಗಿದ್ದಾರೆ, ಅವರು ಮ್ಯೂಸಿಕಲ್ಲಿ ಅವರೆಲ್ಲ ಸಿಸ್ಟಮ್ ಎಲ್ಲ ರೆಡಿ ಇಟ್ಟಿದ್ದಾರೆ. ಯಾರು ಸಿಗ್ತಾ ಇಲ್ಲ ನಾವು ಅವ್ರಿಗೆ. ನೀವು ಸಿಕ್ಕಿದರೆ ದೇವರಿಗೆ ಮಹಿಮೆ ತರುವುದಾಗಿರ್ತದೆ. ಹಾಗೆ ಕೆಲವು ಹಾಡುಗಳನ್ನು ದೇವರ ಹತ್ರ ಕೇಳಿ ಬರೆದು ಹಾಡಿ ನೀವು ಅದು ಮಹಿಮೆ ತರಲಿ. ನೂತನ ನಂಬಿಕೆ, ನೂತನ ಕೃಪೆ. ಆಮೆನ್. ಅದರಲ್ಲಿ ಕೈ ಕೊಟ್ಟು ಹೇಳಿ, ವರ್ಷ ನೂತನ ಕೃಪೆ, ನೂತನ ಆಶೀರ್ವಾದಗಳು. ಇದುವರೆಗೆ ನೋಡದಿರೋದನ್ನು ದೇವ್ರು ನೋಡುವ ಹಾಗೆ ಮಾಡ್ತಾರೆ. ಸೇರಿ ಹಾಡಿ ದೇವ್ರನ್ನ ಮಹಿಮೆ ಪಡಿಸಿ. ಈ ವಾಕ್ಯ ಹೇಳ್ತದೆ, ನಡೆದುದನ್ನು ನೀನು ನೆನೆಸಿ ಕೊರಗಿದನ್ನು ಮರೆತು ಬಿಡೋದನ್ನು ಕರ್ತನ ಹೊಸದನ್ನು ಮಾಡುವನ್ನು ನಾನೇ ನಿನಗೆ ದೇವರು. ವಾಗ್ದಾನ ಮಾಡಿದ್ದೀನಿ, ನಡೆಸುವೆ ನಿನ್ನ, ಕಾಯುವೆ ನಿನ್ನ, ಬಲಪಡಿಸಿ ನಿನ್ನ ನಡೆಸುವೆ. ತಮಿಳಲ್ಲಿ ನಿನ್ನ ಉನ್ನತಪಡಿಸುವೆ ಅಂತ ಇದೆ. ದೇವ್ರು ನಿಮ್ಮನ್ನು ಉನ್ನತಪಡಿಸಲಿ. ಸೇರಿ ಹಾಡಿ ಸಂತೋಷವಾಗಿ ದೇವ್ರನ್ನ ಮಹಿಮೆ ಪಡಿಸೋಣ. ಕನ್ನಡ ಓದೋರೆಲ್ಲ, ಚಿಕ್ಕ ಮಕ್ಕಳೆಲ್ಲ ಯಾರೆಲ್ಲ ಕನ್ನಡ ಓದ್ತೀರಾ ಕೈ ಎತ್ತಿ ನೋಡೋಣ. ಯಾರೆಲ್ಲ ಕನ್ನಡ ಓದೋಕ್ಕೆ ಬರ್ತದೆ? ಕನ್ನಡ ಬರೋದಿಲ್ವಾ? ಕನ್ನಡ ಓದೋರು ಕೈ ಎತ್ತಿ. ಹಾಗೆ ಹಾಡಿರುವಾಗ ಹಾಡಬೇಕು. ನೀವು ಹಾಡುವಾಗ ದೇವ್ರನ್ನ ಮಹಿಮೆ ಪಡಿಸೋರಾಗಿರ್ತೀರ. ನೀವು ಹಾಡ್ಬೇಕಾ ನೋಡಿ. ಆಗ ನೀವು ಚಿಕ್ಕ ಮಕ್ಕಳೆಲ್ಲ ನಿಮ್ಮ ನೋಡ್ತಾರೆ, ಆಗ ನೀವು ನೋಡಿ ಅವರು ಕೂಡ ಹಾಡ್ತಾರೆ. ನೀವೆಲ್ಲ ದೊಡ್ಡವ್ರು ಸುಮ್ಗಿದ್ರೆ ಅವ್ರು ಸುಮ್ಗೆ ಬರ್ತಾರೆ. ನನ್ನ ದೇವರನ್ನ ನಾವು ಆರಾಧಿಸಲಿಕ್ಕೆ ಬಂದಿದ್ದೀವಿ. ನಾವು ಸೇರಿ ಹಾಡೋಣ. ನಡೆದದನ್ನು ನೆನೆಸದಿರು, ಮುಗಿದದನ್ನು ಚಿಂತಿಸದಿರು. ನಡೆದವರು ನಡೆಸುವರು, ಉನ್ನತಪಡಿಸಿ ತೋರಿಸುವ. ನಡೆದದನ್ನು ನೆನೆಸದಿರು, ಮುಗಿದದನ್ನು ಚಿಂತಿಸದಿರು. ನಡೆದವರು ನಡೆಸುವರು, ಉನ್ನತಪಡಿಸಿ ತೋರಿಸುವರು. ನೂತನ ಆತ್ಮ, ನೂತನ ಹೃದಯ, ನೂತನ ಬಾಳು, ನೂತನ ಜೀವ, ನೂತನ ನಿರೀಕ್ಷೆ, ನೂತನ ಕೃಪೆಯು, ನೂತನ ನಂಬಿಕೆ, ನೂತನ ಹಾಡು. ಕಣ್ಮಣಿಯಂತೆ ಕಾಯುವ ದೇವರು, ಅನುದಿನವೂ ನಡೆಸುವ. ದಿನವೆಲ್ಲ ಕಾದು ಬರುವ ದೇವರು, ನಿನ್ನನ್ನು ಕಾದು ನಡೆಸುವ. ಕಣ್ಮಣಿಯಂತೆ ಕಾಯುವ ವರ್ಷ ನಮ್ಮನ್ನು ಅನುದಿನವೂ ನಡೆಸುವ. ದಿನವೆಲ್ಲ ಕಾದು ಬರುವ ದೇವರು, ನಿನ್ನನ್ನು ಕಾದು ನಡೆಸುವ. ನೂತನ ಆತ್ಮ, ನೂತನ ಹೃದಯ, ನೂತನ ಕಾಳು, ನೂತನ ಜೀವ, ನೂತನ ನಿರೀಕ್ಷೆ, ನೂತನ ಕೃಪೆಯು, ನೂತನ ನಂಬಿಕೆ, ನೂತನ ಹಾಡು. ನೂತನ ಆತ್ಮ, ನೂತನ ಹೃದಯ, ನೂತನ ಬಾಳು, ನೂತನ ಜೀವ, ನೂತನ ನಿರೀಕ್ಷೆ, ನೂತನ ಕೃಪೆಯು, ನೂತನ ನಂಬಿಕೆ, ಹಾಡು. ನಾನೇ ನಿನಗೆ ದೇವರೆಂದು ವಾಗ್ದಾನ ಮಾಡಿದೆ. ನಡೆಸುವೆ ನಿನ್ನ, ಕಾಯುವೆ ನಿನ್ನ, ಬಲಪಡಿಸಿ ನಡೆಸುವೆ. ನಾನೇ ನಿನಗೆ ದೇವರೆಂದು ವಾಗ್ದಾನ ಮಾಡಿದೆ. ನಡೆಸುವೆ ನಿನ್ನ, ಕಾಯುವೆ ನಿನ್ನ, ಬಲಪಡಿಸಿ ನಡೆಸುವೆ. ನೂತನ ಆತ್ಮ, ನೂತನ ಹೃದಯ, ನೂತನ ಬಾಳು, ನೂತನ ಜೀವ, ನೂತನ ನಿರೀಕ್ಷೆ, ನೂತನ ಕೃಪೆಯು, ನೂತನ ನಂಬಿಕೆ, ನೂತನ ಹಾಡು. ನಡೆದದನ್ನು ನೆನೆಸದಿರು, ಮುಗಿದದನ್ನು ಚಿಂತಿಸದಿರು. ಕರೆದವನು ನಡೆಸುವನು, ಉನ್ನತಪಡಿಸಿ ತೋರಿಸುವನು. ಆಗ ನೋಡಿ, ನಮ್ಮ ಈ ವರ್ಷ ನಾವು ಮಾಡಬೇಕು. ಹೊಸ ವರ್ಷದಲ್ಲಿ ಬಂದಿದ್ದೀವಿ ನೋಡಿ. ನಿನ್ನೆ ತನಕ ನಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತ ಏನು ನಡೆದಿರೋ ಕೂಡ ನಾವೇನು ಮಾಡೋಣ, ಅದ್ರ ಮಾತಾಡೋದೇ ಬೇಡ. ಗಾಯಪಟ್ಟಿರುವುದು, ಮುರಿಯಲ್ಪಟ್ಟಿರುವುದು, ಕೆಲವು ನಿಂದೆ ಅನುಭವಿಸಿರುವುದು ಎಲ್ಲ ನಾವೇನು ಮಾಡೋಣ ಅಂದರೆ ದೇವರ ಸಮ್ಮುಖದಲ್ಲಿ ಎಲ್ಲ ಈ ಬೇರೆ ನಮ್ಮ ಸಹೋದರಗಳು ಕ್ರಿಶ್ಚಿಯನ್ಸ್ ಬೇರೆಯವರು ಒಂದು ಭೋಗಿ ಹಬ್ಬ ಅಂತ ಮಾಡ್ತಾರೆ.
ಅವರಿಗೆ ಮನೆಯಲ್ಲಿ ಯಾವುದೆಲ್ಲ ಬೇಡ ಎಲ್ಲ ತಗೊಂಡೋಗಿ ಸುಟ್ಟಾಗ್ಬಿಡ್ತಾರೆ. ಇವತ್ತು ಯೇಸುವಿನ ಪವಿತ್ರಾತ್ಮನ ಆ ಬೆಂಕಿಯಿಂದ ಎಲ್ಲ ಸುಡಲ್ಪಡಲು ನಾವು ಹಾಡುವ ಹಾಗೆ ನಾವು ಹೋಗುವಾಗ ಇವತ್ತು ಒಂದು ನೂತನ ಹೃದಯದಿಂದ ಹೋಗೋಣ, ಒಂದು ನೂತನ ಕೃಪೆಯಿಂದ ಹೋಗೋಣ, ಒಂದು ನೂತನ ನಿರೀಕ್ಷೆಯೊಂದಿಗೆ, ಒಂದು ನೂತನ ಬಲವೊಂದಿಗೆ ಹೋಗೋಣ. ಯಾಕೆಂದರೆ ದೇವ್ರ ವಾಕ್ಯದಲ್ಲಿ ನೋಡೋಕ್ಕಿದ್ದೀವಿ ನಾವು, ನಮ್ಮ ಮುಖಾಂತರನೇ ದೇವರು ಮಹಿಮೆ ಹೊಂದಲಿಕ್ಕೆ ಇಷ್ಟಪಡ್ತಾರೆ. ಓದಿ ಯಾರಾದರೂ ಏಸಯ್ಯ 49ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದಿ. ಏಸಯ್ಯ ಇಲ್ಲೊಂದು ಚೇರಿದೆ ನೋಡಿ, ನೀನು ನನ್ನ ಸೇವಕನು. ಅಲ್ಲ ನೋಡಿ, ಆಗ ಈ ವರ್ಷ ದೇವರು ನಮ್ಮ ಮುಖಾಂತರ ಪ್ರಭಾವ ಹೊಂದಲಿಕ್ಕೆ ಇಷ್ಟಪಡ್ತಾರೆ. ನಿಮ್ಗೆ ಹೇಳ್ತೀನಿ ನೋಡಿ, ಈಗ ನನಗೆ ಚೆನ್ನಾಗಿ ನನ್ನ ಕಾರ್ ಇದೆ, ಮಗಳ ಇದೆ, ಮನೆ ಇದೆ, ಆಸ್ತಿ ಇದೆ, ಹಣ ಇಲ್ಲ, ಚೆನ್ನಾಗಿ ಒಳ್ಳೇದು. ಆದರೆ ಇದಕ್ಕಿಂತಲೂ ನಮ್ಮ ಮುಖಾಂತರ ದೇವ್ರ ಮಹಿಮೆ ಅಂತಾರೆ ನೋಡಿ, ಅದು ಗ್ರೇಟ್. ಅದು ಹಲ್ಲೆಲೂಯಾ. ನಮ್ಮ ಲೈಫ್ಗೆ ಒಂದು ಅರ್ಥ ಇರ್ತದೆ. ನಾವು ಬದುಕಿದಕ್ಕೂ ನಾವು ಜೀವಿಸುವುದಕ್ಕೂ ಒಂದು ಅರ್ಥ ಯಾವಾಗ ಬರ್ತದೆ ಗೊತ್ತಾ? ನಮ್ಮ ಮುಖಾಂತರ ದೇವರ ಮಹಿಮೆ ಹೊಂದಬೇಕು. ಅದಕ್ಕೆ ನಾವೇನು ಮಾಡೋದು ಬೇಡ, ಅದು ದೇವರೇ ಮಾಡ್ತಾರೆ. ಅದು ದೇವರು ಮಾಡಿ ದೇವರೇ ಮಹಿಮೆ ಹೊಂದುವರಾಗಿದ್ದಾರೆ. ನಾವು ಮಾಡಬೇಕಾಗಿರೋ ಒಂದೇ ಒಂದು, ಕಳೆದನ್ನೆಲ್ಲ ಮರೆತು ಈ ವರ್ಷ ಅವರ ಕೈಯಲ್ಲಿ ಒಪ್ಪಿಸಿಕೊಳ್ಳೋಣ, ಅವರ ಮಹಿಮೆ ಹೊಂದಲಿ. ಒಂದು ಸಾರಿ ಕೂಡ ಅದನ್ನು ಸೇರಿ ನಾನು ಹೇಳ್ತೇನೆ ನೋಡಿ, ಕೆಲವು ಸಮಯದಲ್ಲಿ ಗಂಡ ಹೆಂಡತಿ ಜೊತೆನೇ ಕೆಲವು ಮಾತುಗಳೇ ಆಗಿಲ್ಲ, ಡೋಂಟ್ ವರಿ, ಬಿಟ್ಟಾಕ್ಬಿಡಿ ಅಷ್ಟೇ. ಅದನ್ನು ಯಾವತ್ತೂ ಮಾತಾಡೋಕೆ ಹೋಗಬೇಡಿ. ಒಂದು ಸಾರಿ ಒಂದು ಗಂಡ ಹೆಂಡತಿ ಜಗಳ ಆಗುವಾಗ ನನಗೆ ಬಂದು ಪಾಸ್ಟರ್ ಗೊತ್ತವರು ಅವ್ರಿಗೆ ಮಾತಾಡೋ ಸಮಯದಲ್ಲಿ ಅವ್ರ ಯಜಮಾನ್ ಹೇಳ್ತಾರಂತೆ, ಪಾಸ್ಟರ್ ನಾನು ಬುಕ್ ತರ್ತೀನಿ ರೀ ಪಾಸ್ಟರ್ ಅಂತ ಬುಕ್ ತಂದಿರಂತಾರೆ. ಮದುವೆ ಆಗಿದ್ದರಿಂದ ಇವತ್ತುವರೆಗೂ 15 ವರ್ಷ 20 ವರ್ಷ ತನಕ ನೋಡಿ ಏನೆಲ್ಲ ನಾನು ಕೊಡಿಸಿದ್ದೀನಿ ನಮ್ಮ ಹೆಂಡತಿ. ಅವ್ರು ಹೇಳ್ತಾರೆ ಹ್ಯಾಂಡ್ ಕರ್ಚಿಫ್ ಕೂಡ ಬರೆದಿಟ್ಟಿದ್ದಾರೆ ಹೆಂಡತಿಗೆ ಅಷ್ಟೇ. ಅವ್ರು ಹೇಳ್ತಾರೆ ಕೆಲವೊಂದೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅಂತಾರೆ, ಅದೆಲ್ಲ ಬರೆದಿಟ್ಟಿದ್ದಾರಂತೆ. ಎಲ್ಲ ಬರೆದಿಟ್ಟು ಪ್ರೀತಿ ತೋರಿಸಿ ಹೋಗ್ಬಿಟ್ರು ಅವರು. ಆಕೆ ಜೊತೆ ಕುತ್ಕೊಂಡು ಮಾತಾಡಲಿಲ್ಲ, ಆತನ ಜೊತೆ ಸಮಯವನ್ನು ಕಳೀಲಿಲ್ಲ. ಹಲ್ಲೆಲೂಯಾ. ನಾನು ಹೇಳ್ತೀನಿ ನೋಡಿ, ಕಳೆದ ವಾರ ನಾನು ಪೀಣ್ಯದಲ್ಲಿ ಪ್ರಸಂಗ ಮಾಡ್ತಾ ಇದ್ದೆ. ತಂದೆಯನ್ನು ಬಿಟ್ಟು ಮಗ ಹಿಂದಿರುಗಿ ಹೋಗಿರ್ತಾನೆ. ವಾಪಸ್ ಬರುವಾಗ ಅವನಿಗೆ ಒಳ್ಳೆ ಬಟ್ಟೆ ಹಾಕಿದ್ರು, ಅವನಿಗೆ ಉಂಗುರ ಹಾಕಿದ್ರು, ಅವನಿಗೆ ಚಪ್ಪಲಿ ಹಾಕಿದ್ರು, ಹಬ್ಬ ಮಾಡಿದ್ರು. ಈಗ ನಾನು ಹೇಳ್ತೀನಿ, ಇದೆಲ್ಲ ದೊಡ್ಡದಲ್ಲ. ಇದೆಲ್ಲ ಮಾಡಿದಿದ್ರೆ ಮನೆಯಲ್ಲಿ ಇರುವ ಒಂದು ಕೆಲಸ ಮಾಡೋರಿಗೆ ಅನೇಕದ್ರಲ್ಲ, ಅದಕ್ಕೇ ಸಮಾನ ಆಗ್ತಾ ಇರ್ತಾ. ಆದರೆ ಅದಕ್ಕಿಂತ ಒಂದು ಹೆಚ್ಚಾಗಿ ಮಾಡಿದರು. ಅವನು ದೂರದಲ್ಲಿರುವಾಗಲೇ ಅವನ ಓಡಿ ಹೋಗಿ ಹಪ್ಪಿಕೊಂಡ್ರು, ಅವನ ಕಂಡ್ರು. ಅವಾಗ ಹೇಳ್ತಿದೆ, ಅವನ ಕಂಡ್ರು. ಕೆಲವು ಹೇಳ್ತಾರೆ, ಪಾಸ್ಟರ್ ನಮ್ಮ ಗಂಡ ನಮ್ಮನ್ನು ಕಂಡುಕೊಳ್ಳೋದೇ ಇಲ್ಲ, ನಮ್ಮ ಹೆಂಡತಿ ನೋಡಿ ಆ ಥರ ಬರಬಾರ್ದು. ಹೊಸ ವರ್ಷ ನೀವು ನಂಬಿ ನಮ್ಮ ಹೆಂಡತಿಗೆ ಹೇಳಿದೆ ಬೆಳಗ್ಗೆ, ನೋಡಿ ಏನು ಒಳ್ಳೆ ಮದುವೆ ಹೆಣ್ತರ ಇದೆಯಾ ನೋಡಿ, ಒಬ್ಬರೇ ಹೋಗ್ಬೇಡ, ಯಾರಾದ್ರು ಎತ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಪ್ರೋತ್ಸಾಹ ಮಾಡು, ಯಾಕಂದ್ರೆ ಅದನ್ನು ಇಷ್ಟಪಡ್ತಾರೆ. ಇವತ್ತು ಒಂದೊಂದು ಹೆಂಡತಿ ಒಂದೊಂದು ಗಂಡ ದೊಡ್ಡದೇನು ಬೇಡ ಅವರಿಗೆ, 4 ಮಾತು ಪ್ರೀತಿಯಲ್ಲಿ. ಅಲ್ಲಲ್ಲಿ ಆ ಪ್ರೀತಿಯ ಮಾತು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಆಗ ಕೆಲ ಸಮಯದಲ್ಲಿ ನೋಡುವಾಗ ಮಾತಾಡಿ ನಗ್ನಗ್ತಾ ಎನ್ಕರೇಜ್ ಮಾಡಿ, ಒಂದು ಒಳ್ಳೇದಾಗಿದ್ದರೆ ಅದನ್ನು ಹೇಳಿ, ಇಲ್ಲ ನಿಜವಾಗಿ ಅವರಿಲ್ಲ ಅಂತ ಅನಿಸುತ್ತೆ, ಒಳ್ಳೆ ಮದುವೆ ಹೆಣ್ತಾರೆ ಕಾಣಿಸ್ತಾ ಇದ್ರು ಅವರು. ಆಗ ಆ ಪ್ರೋತ್ಸಾಹ, ಅಲ್ಲಲ್ಲೂಯ, ಆ ಎನ್ಕರೇಜ್ಮೆಂಟು. ಯಾವತ್ತೂ ಏನೂ ಆಗಿರೋದನ್ನು ನಾವು ಮನಸ್ಸಲ್ಲಿ ಬೇಡದು ಬೇಡ, ನಾವು ನಡೆದುದನ್ನು ಮರೀಲಿಕ್ಕಿದ್ದೀವಿ. ಆ ಹಾಡನ್ನು ಹಾಡುವಾಗಲೇ ಯೇಸುವಿನ ರಕ್ತ ಒಂದು ಸಾರಿ ಕೂಡ ನಮ್ಮನ್ನು ಶುದ್ಧಿ ಮಾಡಲಿ. ಯೌವನಸ್ಥರ ಮಧ್ಯದಲ್ಲಿ ಕೂಡ ವಾಟ್ ಎವರ್ ಹ್ಯಾಪನ್ ಹೊಸದಾಗಿ ಹೆಜ್ಜೆ ಇಡಿ. ನಡೆದದನ್ನು ನೆನೆಸದಿರು, ಮುಗಿದದನ್ನು ಚಿಂತಿಸದಿರು. ಬರೆದವನು ನಡೆಸುವನು, ಉನ್ನತಪಡಿಸಿ ತೋರಿಸುವನು. ನಡೆದದನ್ನು ಉನ್ನತದ ವರ್ಷ, ಮುಗಿದದನ್ನು ಚಿಂತಿಸದಿರು. ಕರೆದವನು ನಡೆಸುವನು, ಉನ್ನತಪಡಿಸಿ ತೋರಿಸುವನು. ಕಣ್ಮಣಿಯಂತೆ ಕಾಯುವ ದೇವರು ಅನುದಿನವೂ ನಡೆಸುವ. ಇರವೆಲ್ಲ ಕಾದು
ಜೀವ, ನೂತನ ನಿರೀಕ್ಷೆ, ನೂತನ ಕೃಪೆಯು, ನೂತನ ನಂಬಿಕೆ, ನೂತನ ಹಾಡು, ನೂತನ ಆತ್ಮ, ನೂತನ ಹೃದಯ, ನೂತನ ಬಾಳು, ನೂತನ ಜೀವ, ನೂತನ ನಿರೀಕ್ಷೆ, ನೂತನ ಕೃಪೆಯು, ನೂತನ ನಂಬಿಕೆ, ನೂತನ ಹಾಡು, ನೂತನ ಆತ್ಮ, ನೂತನ ಹೃದಯ, ನೂತನ ಬಾಳು, ನೂತನ ಜೀವ, ನೂತನ ನಿರೀಕ್ಷೆ, ನೂತನ ಕೃಪೆಯು, ನೂತನ ನಂಬಿಕೆ, ನೂತನ ಹೊಂದಿಕೊಳ್ತೀವಿ ಅಂತ ಹೇಳಿ ಯೇಸುವಿನ ನಾಮದಲ್ಲಿ ಹೊಸ ಕೃಪೆಯನ್ನು ಹೊಂದಿಕೊಳ್ತೀವಿ ದೇವರೇ. ಹೊಸ ನಂಬಿಕೆ, ಹೊಸ ಬಾಳು, ಹೊಸ ಜೀವ. Amen. Hallelujah. Thank you Lord. Thank you Jesus ಅಪ್ಪ. Thank you Lord. ನಾನು ನಂಬನ್ನ ದೇವ್ರು ನಮಗೆ ನೂತನ ಹೃದಯ ಕೊಟ್ಟರು. Amen. ಪ್ರೀತಿಸುವ, ಮನ್ನಿಸುವ, ನಡೆಸುವ ಆ ಹೃದಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡನ್ನ. ಒಂದು ವಾಕ್ಯ ಕೂಡ ಕೀರ್ತನೆ 147 ಇದನ್ನಿಟ್ಟು ಪ್ರಾರ್ಥನೆ ಮಾಡಿ. ಕೀರ್ತನೆ ಒಂದೊಂದು ವಾಕ್ಯಗಳನ್ನು ಪ್ರೇಯರಲ್ಲೇ ನಾವು ಹೊಂದಿಕೊಂಡು ಬರೋದು. ನಾವು ಯಾವುದೋ ಬಂದು ನಾನು ಚರ್ಚಿಗೆ ಬರುವಾಗಲೇ ನಾನು ಹೇಳಿದ್ದೇನೆ, ದೇವರೇ ಯಾವುದು ಸ್ವಂತವಾಗಿ ಮಾತಾಡಬಾರ್ದು ದೇವರೇಪ್ಪ, ಯಾವುದು ಅಪ್ಪಿತಪ್ಪಿ ಬಾಯಿಂದ ನೀನು ಏನು ಇಷ್ಟಪಡ್ತೀಯ ಅದನ್ನೇ ನೀನು ಮಾತಾಡ ದೇವರೇ ಅಂತ ಹೇಳುವಾಗ ದೇವರು ಮಾತಾಡುವ ದೇವರು. 13-14 ಕೀರ್ತನೆ 147. ಹಾಂ, ಆಮೇನ್. ಹೊಸ ಮಕ್ಕಳಿರೋರು ಹೇಳಿ, ಈ ವರ್ಷ ಯೇಸುವಿನ ನಾಮದಲ್ಲಿ ದೇವರಪ್ಪ, ಕಳೆದ ವರ್ಷಗಳಿಗಿಂತ ಈ ವರ್ಷ ನಮ್ಮ ಮಕ್ಕಳನ್ನು ನೀನು ಸಮೃದ್ಧಿಯಾಗಿ ಆಶೀರ್ವದಿಸುವುದಕ್ಕೆ ನಿಮಗೆ ಸ್ತೋತ್ರ ಇದೆ. ನೆಕ್ಸ್ಟ್ ವಾಕ್ಯ ಬಹಳ ಮುಖ್ಯ. ಹಾಂ, ಆಗ ನಿನ್ನ ಪ್ರಾಂತ್ಯ ಅಂತ ಹೇಳುವಾಗ ಅದು ನಿನ್ನ ಕುಟುಂಬ, ನೀ ಕೆಲಸ ಮಾಡುವ ಸ್ಥಳ, ಸಭೆ, ಅಕ್ಕಪಕ್ಕ ಜನ, ಅದ್ರಲ್ಲಿ ಏನು ಮಾಡ್ತಾರಂತೆ 2021 ನಮಗೆ ಸಮಾಧಾನ ಕೊಡ್ತಾರೆ. ಎರಡನೇದು ಏನು ಮಾಡ್ತಾರೆ, ನಮ್ಮನ್ನು ಗೋಧಿಯಿಂದ, ಆ ವಾಕ್ಯವದಿ ಶ್ರೇಷ್ಠವಾದ ಗೋಧಿ, ಚೆನ್ನಾಗಿ ತಿಳಿಗಳು ದೇವರ ವಾಕ್ಯವನ್ನು ತೋರಿಸೋದಾಗಿರುತ್ತೆ. ಯೇಸು ಸ್ವಾಮಿ ಒಂದು ಸರಿ ಹೇಳಿದ್ರು, ಒಂದು ಗೋಧಿ ಭೂಮಿಯಲ್ಲಿ ಬಿದ್ದು ಅದು ಸಾಯಿಲ್ಲ ಅಂದರೆ ಅದು ಚಿಗುರುವುದಿಲ್ಲ, ಅದು ಜೀವ ಕೊಡೋದಿಲ್ಲ ಅಂತ ಹೇಳುವಾಗ ಯೇಸು ತನ್ನ ಬಗ್ಗೆನೇ ಮಾತಾಡಿದರು. ಆಗ ಯೇಸುವೇ ವಾಕ್ಯವಾಗಿದ್ದಾರೆ ಇವತ್ತು. ಆಗ ನೋಡಿ, ದೇವರು ನಮ್ಮನ್ನು ವಾಕ್ಯದಿಂದ ತೃಪ್ತಿಪಡಿಸುವವರಾಗಿರ್ತಾರೆ. ಈಗ 3 ಯೋಹಾನ ಪತ್ರಿಕೆಯಲ್ಲಿ ನೀವು ಓದುವಾಗ ನಿನ್ನ ಆತ್ಮ ಬಾಳುವಂತೆ ಎಲ್ಲ ರೀತಿಯಲ್ಲಿ ಬಾಳಿ ಸುಖವಾಗಿ. ಆಗ ದೇವರ ವಾಕ್ಯ ನಮ್ಮ ಆತ್ಮವನ್ನು ಬಾಳುವಂತೆ ಮಾಡ್ತಾರೆ. ಈಗ ಆತ್ಮ ಯಾವಾಗ ಬಾಳ್ತದೆ, ನಾವೆಲ್ಲ ರೀತಿಯಲ್ಲೂ ಬಾಳುವರಾಗಿರ್ತೀವಿ, ನಾವು ಸುಖವಾಗಿರ್ತೀವಿ. ಆಮೇಲೆ ಅದಕ್ಕೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ಒಂದೊಂದು ದಿನ ನಾನು ಹೇಳ್ತೀನಿ ನೋಡಿ, ನಿಮ್ಮ ಮಕ್ಕಳಿಗೆ ನಾಷ್ಟ ಕೊಡ್ತೀರಿ, ಬ್ರೇಕ್ಫಾಸ್ಟ್ ಕೊಡ್ತೀರಿ ಇಲ್ವೋ, ಈ ವಾಕ್ಯ ಹೇಳಿ, ಯೇಸುವಿನ ನಾಮದಲ್ಲಿ ದೇವರಪ್ಪ ನನ್ನ ಮಕ್ಕಳು ಆಶೀರ್ವದಿಸಲ್ಪಡುವ ಈ ವರ್ಷಕ್ಕಾಗಿ ಸ್ತೋತ್ರ ದೇವರೇ. ಈ ವರ್ಷ ನಮ್ಮ ಕುಟುಂಬದಲ್ಲಿ ದೇವರಪ್ಪ ನಿನ್ನ ಪ್ರಾಂತ್ಯದಲ್ಲಿ ಸಮಾಧಾನ ಅಂತ ಹೇಳಿದಿಲ್ಲ, ಹಾಗೆ ಆಗಲಿ ದೇವರಪ್ಪ. ನಮ್ಮ ಮಕ್ಕಳನ್ನು ದೇವರೇ ಒಳ್ಳೆ ಗೋಧಿಯಿಂದ ತೃಪ್ತಿಪಡಿಸು ಅಂತ ನೀವು ಹೇಳಿ, ಅವ್ರು ಗೋಧಿಯಿಂದ ತೃಪ್ತಿಪಡಿಸ್ತಾರೆ. ನೀವು ಕಾಣದಿರೋದನ್ನು ನೀವು ಕಾಣುವರಾಗಿರ್ತೀರ. ಅವರಿಗೆ ಒಳ್ಳೆ ಪದವಿಗಳು, ಒಳ್ಳೆ ಪ್ರಮೋಷನ್ಗಳು, ಅವರಿಗೆ ವಿದ್ಯಾಭ್ಯಾಸದಲ್ಲಿ ದೇವರ ಜ್ಞಾನ ಎಲ್ಲ ದೇವರು ಕೊಡ್ತಾರೆ. ಅವ್ರಿಗೆ ಬೇಕಾಗಿರೋ ಗೊತ್ತಾ, ಈ ವಾಕ್ಯನ ಗೋಧಿ. ಈ ವಾಕ್ಯ ಬಂದರೆ ಬಾಕಿ ದೇವರು ನೋಡ್ಕೊಳ್ಳೋರಾಗಿದ್ದಾರೆ. ಆಮೇಲೆ ಇವತ್ತು ನಾವೆಲ್ಲರೂ ಸೇರಿ ಎದ್ದು ನಿಂತು ದೇವ್ರನ್ನ ನೋಡಿ ಹೇಳೋಣ, ನಿನ್ನಂಥ ದೇವರು ಯಾರೆಲ್ಲ ಸೇರಿ. ಯೇಸು ಸ್ವಾಮಿ, ನಿನ್ನ ಹಾಗೆ ನನ್ನ ಪ್ರೀತಿಸುವವರು ಒಬ್ಬರಿಲ್ಲ ಅಂತ ನಾವು ಯೇಸಪ್ಪನ ನೋಡಿ ಹಾಡಿನ ಮಹಿಮೆ ಪಡಿಸೋಣ. ಜನ ಒಪ್ಪಿಕೊಳ್ತೀರ, ಯೇಸಪ್ಪನ ಹಾಗೆ ಯಾರು ಇಲ್ಲ. ಅವ್ರು ಒಳ್ಳೆ ದೇವರಾಗಿದ್ದಾರೆ. ಆ ಒಳ್ಳೆ ದೇವರನ್ನು ಸೇರಿ ಹಾಡನ್ನು, ದೇವರನ್ನ ಮಹಿಮೆ ಪಡಿಸೋಣ. ನಾವು ಸಂತೋಷವಾಗಿ ಹಾಡು ಗೊತ್ತಿರೋರೆಲ್ಲ ಹಾಡಬೇಕು. ಚಿಕ್ಕ ಮಕ್ಕಳೆಲ್ಲ ಯೇಸಪ್ಪನ ನೋಡಿ ಹೇಳಬೇಕು. ನೀವು ಯೇಸಪ್ಪನ ಆತ್ಮಿಕ ಕಣ್ಗಳು, ಯೇಸಪ್ಪ ನಿಮ್ಮ ಹಾಗೆ ಯಾರಿಲ್ಲ ಯೇಸಪ್ಪ, ನೀವು ಒಳ್ಳೆಯವರು ಯೇಸಪ್ಪ, ಒಳ್ಳೆಯವರನ್ನು ಹಾಡಿ ಹಾಗೆ ಆಗ್ತದೆ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಾನು ಪಾಸ್ಟರ್, ನಾನೇ ನಾಚ
ನಾಚಿಕೆ ಪಡ್ತಾ ಇಲ್ಲ, ನೀವೆಲ್ಲ ಸ್ವಲ್ಪ ಹಾಗೆ ಸೀರಿಯಸ್ ಅನ್ನಿ. ಹೊಸ ವರ್ಷ ಹಾಗೆ ನೋಡಿ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ ನೋಡಿ, ಸ್ವಲ್ಪ ಮಾಡಿ ಹಾಗೆ. ನಿಮ್ಗೆ ಗೊತ್ತಾ, ನಿಮಗೆ ನಮ್ಮ ಬಾಡಿ ಶೇಕ್ ಮಾಡುವಾಗ ಒಂದು ಹೊಸ ಕೃಪೆ, ನಮಗೆ ಒಂದು ಹೊಸ ಅಭಿಷೇಕ. ಅಲ್ಲಲ್ಲಿ ಹಾಗೆಯೇ ಇರಬೇಕು. ನೆಹೆಮ್ಯ 8:10 ವಾಕ್ಯದ ಕರ್ತನಲ್ಲಿ ಉಲ್ಲಾಸಿಸುವುದು ನಮಗೆ ಬಲ, ಕರ್ತನಲ್ಲಿ ಉಲ್ಲಾಸಿಸುವುದು ನಮಗೆ ಆಶ್ರಯ. ಹಾಗೆ ನೀವು ಎಷ್ಟು ದೇವರಲ್ಲಿ ಉಲ್ಲಾಸಿಸುವರಾಗಿರ್ತೀರಾ, ಅದು ನಮಗೆ ಜಯ. ಅದು ಆಮೇಲೆ ಸೇರಿ ಹಾಡೋಣ ಒಂದು ಸಾರಿ ಕೂಡ. ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲವೇ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ನೀನೇ ನನ್ನ ಸಹಾಯ ನನ್ನ ಬಂಡೆ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸಿ
ಬೆಂಬಲಿಸುವವರು ಒಬ್ಬರು ಇಲ್ಲ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య ಏಸಯ್ಯ యేసయ్య ನೀನಿಲ್ಲದೆ ನಾನಿಲ್ಲಯ್ಯ, ಏಸಯ್ಯ ಏಸಯ್ಯ 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 ಹೆಸರು ಹೇಳ್ತೀರಾ? ನೀನಿಲ್ಲದೆ ನಾನಿಲ್ಲಯ್ಯ. ಕೈಗಳು ಚಪ್ಪಳ ಹಾಕಿ ಉರಬಲರ ಶಂಗಲಾಂದುರಿಯ ರೈಖಾಮಾನ ಯೇಸು ಸ್ವಾಮಿ, ಎಬಿನೇಸರ್ ಸಭೆ 2ನೇ ಆರಾಧನೆ ಬಂದಿರೋರು ನಾವು ಒಪ್ಪಿಕೊಳ್ತೀವಿ. ಈ ಹೊಸ ವರ್ಷ 1ನೇ ತಾರೀಕು ನೀನಿಲ್ಲದೆ ದೇವರೇ ಈ ವರ್ಷ ನಮ್ಮಿಂದ ಸಾಧ್ಯ ಇಲ್ಲ ಸ್ವಾಮಿ, ಆದರೆ ನೀನು ನಮ್ಮ ಜೊತೆ ಇರುವಾಗ ನಾವೆಲ್ಲವನ್ನ ಜಯಿಸುವರಾಗಿರ್ತೀವಿ. ಎಲ್ಲವನ್ನು ದೇವರಪ್ಪ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ ನೀನು ನಮಗೆ ನೀನು ಮಾಡುವುದಕ್ಕಾಗಿ ನಾವು ವಂದನೆ ಮಾಡ್ತೀವಿ ದೇವರಪ್ಪ, ವಂದನೆ ಮಾಡ್ತೀವಿ. ಹಾಗೆ ಈ ಹೊಸ ವರ್ಷ ಎಷ್ಟೊಂದು ಧನ್ಯರು ಬಂದಿರೋ ಎಲ್ಲರೂ ಒಂದು ಮಾತನ್ನು ಹೇಳ್ಕೊಡ್ತೀನಿ ನೋಡಿ, ನಿಮ್ಮ ಜೀವನದಲ್ಲಿ ಏನೇ ಆದರೆ ಕೂಡ ತುಂಬ ತಲೆಲ್ಲ ಕೆಡಿಸ್ಕೊ ಹೋಗ್ಬಿಡಿ, ಪರವಾಗಿಲ್ಲ ಬಿಡಿ ಅಂತ. ನಿನ್ನೆಲ್ಲ ನೈಟ್ ಸೀರೀಸ್ ನಡ್ಸೋಕ್ಕಾಗಲಿಲ್ಲ, ತುಂಬ ಒಂಥರ ಏನೋ ಹೀಗೆ ಆಗ್ಬಿಡ್ತಲ್ಲ ಅಂತ ಆಮೇಲೆ ಯೋಚನೆ ಮಾಡಿದೆ, ಪರವಾಗಿಲ್ಲ ಬಿಡಿ, ಏನೋ ಆಯಿತು, ನಾಳೆ ಇದೆಲ್ಲ ನೋಡಿ. ಇವತ್ತು ನೋಡಿ ನಾವು ಬಂದ ದೇವರನ್ನ ಆರಾಧಿಸ್ಲಿಕ್ಕೆ ಕೃಪೆ. ಹಾಗೆ ಯಾವುದು ನಿಮ್ಮ ಜೀವಿತದಲ್ಲಿ ಏನೇ ಬಂದರೆ ತುಂಬ ಇದು ಮಾಡ್ಕೊಳ್ಳೋಗ್ಬಿಡಿ, ಪರವಾಗಿಲ್ಲ ಬಿಡಿ, ದೇವರಿದ್ದಾರೆ ಎಲ್ಲೇ. ಹಾಗೆ ಕಣ್ಗಳು ಮುಚ್ಚಿ ಸಾರಿ ಕೈಗಳೆತ್ತಿ ಕೆರುಬಿರ ಸೆರುಬಿರ ಮಧ್ಯದಲ್ಲಿ ವಾಸಿಸುವ ಆತನೇ, ಮಹಿಮೆಗೆ ಯೋಗ್ಯನೇ, ಪ್ರಭಾ ಸ್ವರೂಪನ್ನೇ ನೀನು ಆರಾಧಿಸುತ್ತೇವೆ ಅಂತ ನಾವು ಆರಾಧಿಸ್ತಾನೆ. ಆತನು ಪರಿಶುದ್ಧನು ಪರಿಶುದ್ಧನು, ಆತನು ಪರಿಶುದ್ಧನಾಗಿರುವ ಅವರು ದೇವರನ್ನು ನಾವು ಹಾಡಿ ಮಹಿಮೆ ಪಡಿಸೋಣ. ಸರ್ವ ಸೃಷ್ಟಿಕರ್ತನು ಮನ ಹುಡುಕಿ ಬಂದ ದಿನ ಹಾಲಲೂಯ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಸಾರಿ ಕೂಡ ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನು ಆರಾಧಿಸುವೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿ ಕರ್ತನೆ ನಿನಗೆ ಆರಾಧನೆ.
ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನ್ನೊಳಗೆ ಇರುವ ಆಸರೆ ಆರಾಧನೆ. ನನ್ನನ್ನು ನಡೆಸುವ ಆರಾಧನೆ. ನನ್ನೊಳಗೆ ಇರುವ ಆಸರೆ ಆರಾಧನೆ. ನನ್ನನ್ನು ನಡೆಸುವ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಮಹಿಮೆಗೂ ನಿಯೋಗ್ಯನೇ. ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ. ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನಿಯೋಗ್ಯನೇ. ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. Hallelujah. Thank you, Jesus. ಯೇಸುವೇ. Thank you, ಥ್ಯಾಂಕ್ ಯು ಲಾರ್ಡ್. ನಮ್ಮಲ್ಲಿದ್ದು ನಮ್ಮನ್ನು ನಡೆಸುವ ಆತನೇ. 2021 ನಮ್ಮಲ್ಲಿ ಇದ್ದು ನಮ್ಮನ್ನು ನಡೆಸುವ ಆತನೇ. ಆ ದೇವರ ಕರಗಳಲ್ಲಿ ನಾವು ತಗ್ಗಿಸಿಕೊಳ್ತೀವಿ. ದೇವರಪ್ಪ, ನಾವು ತಗ್ಗಿಸಿಕೊಳ್ತೀನಿ. ನಮ್ಮನ್ನು ನೀನು ನಡೆಸುವುದಕ್ಕಾಗಿ ವರ್ಷ. ಹಾಲೆಲೂಯ. ಹಾಗೆ ಕೈಗಳೆತ್ತಿ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. 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 ಹೊಸ ವರ್ಷವನ್ನು ಕಾಣುವಂತೆ ನಮಗೆ ದೇವರು ಕೊಟ್ಟ ಕೃಪೆಗಾಗಿ love you Jesus, we love you Lord, love you. ಯೇಸಪ್ಪನ ನೋಡಿ, I love you Jesus, love you Jesus, praise you Jesus, praise you Jesus, praise you Jesus. 2021 ಸ್ತುತಿಯ ವರ್ಷ.
praise you, Jesus. Hallelujah. 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 ಎಷ್ಟೋ ಕಾರ್ಗತ್ತಲೆಗಳು, ಎಷ್ಟೋ ಹೋರಾಟಗಳು, ಎಷ್ಟೋ ಅನಾರೋಗ್ಯಗಳು, ಬಲಹೀನಗಳು, ನಿಂದೆ, ಅವಮಾನ ಎಲ್ಲದಲ್ಲೂ ಕೂಡ ನಮ್ಮನ್ನು ಕಾದು ದೇವರಪ್ಪ, ನಿನ್ನ ನದಿಗಳನ್ನು ದಾಟಿಸುವಾಗ, ಬೆಂಕಿಗಳನ್ನು ಹಾದಿ ಹೋಗುವಾಗ ಅದು ನಿನ್ನ ಮುಳುಗಿಸಲಾರದು, ಅದು ನಿನ್ನ ದಹಿಸಲಾರದು. ನಾನೇ ನಿನ್ನ ಜೊತೆ ಇರುತ್ತೇನೆ ಅಂತ ನಮ್ಮ ಜೊತೆ ಇದ್ದು ಈ ಹೊಸ ವರ್ಷದಲ್ಲಿ ಹೆಜ್ಜೆ ಇಡುವಂತೆ ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರಪ್ಪ ಎಸಯ್ಯ 49 ಪ್ರಕಾರ ಬಂದಿರೋ ಎಲ್ಲರನ್ನು ನಾನು ಅನುಗ್ರಹಿಸಿ ಪ್ರಾರ್ಥಿಸ್ತೇನೆ. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು ದೇವರಪ್ಪ, ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್. ಕುರುನ ಯಾರಾದ್ರೊಬ್ಬರು ಏಸಯ್ಯ 49ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ಹೋದನ್ನ. ಏಸಯ್ಯ 49ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನ. ಆಗುವನ ಆಗವು ಬಡೆಯವು ಅವರನ್ನು ಕರುಣಿಸುವ ಆತನು ದಾರಿ ತೋರಿಸುತ್ತಾ. ಎಲ್ಲರೂ ಹೇಳಿ, ನನ್ನನ್ನು ನಡೆಸುವ ದೇವರು ಈ ವರ್ಷ ನನ್ನ ಮೇಲೆ ದಯವಿಟ್ಟು ಕೃಪೆಯನ್ನಿಟ್ಟು ನೀರಿನ ಬಳಿಯಲ್ಲಿ ನನ್ನ ನಡೆಸುವನು. ಈ ಅಮೇರಿಕ ಹೇಗೆ ಕಂಡಿಡಿದು ಗೊತ್ತಾ? ಒಂದು ದಿವಸ ವಾಸ್ಕೋಡ ಗಾಮ ಅನ್ನೋರು ಎಲ್ಲೋ ಆ ಕಡೆ ಈಜುಡ್ದು ಆ ಕಡೆ ಹೋಗೋ ನೀರಿತ್ತು. ಅಲ್ಲಿ ಆ ನೀರಿನ ಅಲ್ಲಿ ವ್ಯವಸಾಯ ಎಲ್ಲ ಮಾಡಿ ಹಾಗೇನೆ ಒಂದು ದೇಶನೇ ಹುಟ್ಟಿತ್ತು ಅಲ್ಲಿ. ಆಗ ದೇವರು ನಿಮ್ಮ ನೀರಿನ ಬಳ್ಳಿಯಲ್ಲಿ ನಡೆಸುತ್ತೇನೆ ಅಂತ ಹೇಳುವಾಗ ಒಂದು ತೃಪ್ತಿಯ ಜೀವಿತವನ್ನು ದೇವರು ಮಾಡುವರಾಗಿದೆ. ಹಾಗೆ ನಾವೇನು ಮಾಡ್ಬೇಕಂತ ಹೇಳಿದ್ದನ್ನೇ ಬರ್ಕೊಂಡಿರೋರು ನಾಳೆ ಬೆಳಗ್ಗೆ ತಕ್ಷಣ ದೇವರೇ ಒಂದು ಆಲೋಚನೆ ಬೇಕು, ಮಕ್ಕಳ ವಿಷಯದಲ್ಲಿ ಆಲೋಚನೆ ಬೇಕು, ಒಂದು ಬಿಸ್ನೆಸ್ ವಿಷಯದಲ್ಲಿ ಆಲೋಚನೆ ಬೇಕು, ಯಾವುದೊಂದು ಕಾರ್ಯ ಬೇಕು. ಆಗ ನೀವು ಈ ವಾಕ್ಯ ಇಟ್ಟಬೇಕು, ದೇವರೇ ನಾನು ದಯವಿಟ್ಟು ಆಲೋಚನೆ ಕೊಟ್ಟು ನಡೆಸ್ತೀನಿ ಅಂತ ಹೇಳಿದ್ದಿಲ್ಲ, ಈ ಕಾರ್ಯದಲ್ಲಿ ನಡೆಸಿ ಅಂತ ಹೇಳುವಾಗ ನೀವು ಯಾವಾಗ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡ್ತೀರಾ ಖಂಡಿತವಾಗಿ ದೇವರು ಅದನ್ನು ಕೇಳುವರಾಗಿರ್ತಾರೆ. ಯಾಕೆಂದರೆ ದೇವರು ಪ್ರತಿಯೊಂದು ತನ್ನ ಮಾತಿನ ಹಿಂದೆ ಅವರೇ ಇರ್ತಾರೆ, ಅದನ್ನು ನೆರವೇರಿಸುವ ದೇವರಾಗಿದ್ದಾರೆ. ಒಂದು ಸಾರಿ ಕೂಡ 2ನೇ ಸರ್ವಿಸಲ್ಲಿ ಬಂದ ಎಲ್ಲರಿಗೂ ಹೊಸ ವರ್ಷಯ ಶುಭಾಶಯಗಳು. ನಾನು ನಂಬನ ಕೀರ್ತನೆ 27:3 ಪ್ರಕಾರ ನಿಶ್ಚಯವಾಗಿ ಎಲ್ಲೆಡೆ ನಿಶ್ಚಯವಾಗಿ ಈ ಜೀವಲೋಕದಲ್ಲಿ ದೇವರ ದಯೆಯಿಂದ ನಾನು ಶುಭವನ್ನೇ ಅನುಭವಿಸುತ್ತೇನೆ. ಒಂದೊಂದು ದಿನ ಹೇಳಿ ನಿಶ್ಚಯವಾಗಿ ಅಂತ ಹೇಳಿ ಈ ವರ್ಷ ನಾವು ಶುಭಗಳನ್ನೇ ನೋಡ್ತೀವಿ. ಬರೋದೇನು ಬರ್ತದೆ ದೇವ್ರು ನೋಡ್ಕೊಳ್ತಾರೆ. ಅದು ನಾವು ಮಾತ್ರ ಹಾಗೇನೇ ಇರೋಣ ಸ್ಟ್ರಾಂಗ್ ಆಗಿ. ಯಾಕೆಂದರೆ ಯೋಹಾನನ ದೇವ್ರು ಮುಟ್ಟಿ ಹೇಳಿದ್ರಪ್ಪ, ಯೋಹಾನ ನಾನು ಸತ್ತಿದ್ದೀನಿ ನಿಜ, ಆದರೆ ನಾನು ಜೀವವಾಗಿದ್ದೀನಿ. ನಾವು ಆರಾಧಿಸುವ ದೇವರು ಜೀವ ಸ್ವರೂಪನಾದ ದೇವರು. ಹಾಗೆ ಧ್ಯಾನ ಮಾಡ್ತಾ ದೇವರೇ ಹೊಸ ವರ್ಷಕ್ಕೆ ಏನು ವಾಗ್ದಾನ ದೇವರೇ ಅಂತ ನೋಡಿ. ಆ್ಯಕ್ಚುಲಿ ಸತ್ಯವೇದದಲ್ಲಿರೋ ಎಲ್ಲ ವಾಗ್ದಾನಗಳು ನಮಗೆ ಸ್ವಂತ, ಆದರೆ ನಾವು ಬೆಳೆದು ಬಂದ ಅಭ್ಯಾಸ. ಹಾಗೆ ನಾವೇನೋ ಒಂದು ವಾಗ್ದಾನ ಸಿಗಬೇಕು, ಇಲ್ಲಾಂದರೆ ನಮಗೆ ಏನೋ ಅಂತ ಹಾಗಲ್ಲ. ಎಲ್ಲ ವಾಗ್ದಾನಗಳು ನಮಗೆ ದೇವರು ಕೊಟ್ಟಿರೋದು ಹೊಸ ವರ್ಷದಲ್ಲಿ ಎಲ್ಲದು ನಮಗೆ ಸ್ವಂತ. ಆದರೂ ಕೂಡ ಏನು ಮಾಡೋಣ, ಹಾಗೆ ಬೆಳೆದಿರೋದ್ರಿಂದ ನಿಮಗೆಲ್ಲ ವಾಗ್ದಾನ ಕಾಡಿದೆ. ವಾಗ್ದಾನ ಕಾರ್ಡ್ ಏನು ಮಾಡ್ತೀರಾ ಅಂದರೆ ನೀವು ತಗೊಳ್ತೀರಾ, 1-2 ದಿವಸ ಹೋಗ್ತೀರಾ, ಆಮೇಲೆ ಬಿಸಾಕ್ಬಿಡ್ತೀರ. ಹಂಗಲ್ಲ, ನಿಮ್ಗೆ ಏನು ವಾಗ್ದಾನ ಸಿಗ್ತದೋ ಅದನ್ನಿಟ್ಟು ನೀವು ಪ್ರಾರ್ಥಿಸುವಾಗ ಅದನ್ನು ದೇವರು ನೆರವೇರಿಸುವರಾಗಿರ್ತಾರೆ. ಅಲ್ಲೂ ಆಗ ಒಂದೊಂದು ಈ ವಾಗ್ದಾನಗಳನ್ನು ನೀವಿಟ್ಟು ಪ್ರಾರ್ಥನೆ ಮಾಡಿ ದೇವರು ಅದನ್ನು ನೆರವೇರಿಸುವರಾಗಿರ್ತಾರೆ. ಹಾಗೆ ನಾವು ಓದುವ ಸಮಯದಲ್ಲಿ ನನ್ನ ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಹಾಗೆ ದೇವರ ಆತ್ಮನಲ್ಲಿ ಹಾಗೈ ಪುಸ್ತಕವನ್ನು ಓದು ಅಂತ ಹೇಳಿದರು. ಹಾಗೆ ಕೆಲಸಕ್ಕೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಆ ಹಾಗೈ ಪುಸ್ತಕವನ್ನು ಓದುವಾಗ ಕೆಲವು ಕಾರ್ಯಗಳನ್ನು ದೇವರು ನನಗೆ ತಿಳಿಸಿದರು ಸಭೆ ವಿಷಯದಲ್ಲಿ. ಆಮೆನ್. ಅದನ್ನೇ ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೀವಿ. ಹಾಗೈ ಪುಸ್ತಕ ಎಲ್ಲರೂ ತಿಳಿಸ್ಕೊಳ್ಳೋಣ. ದ ಬುಕ್ ಆಫ್ ಹಾಗೈ ಚಾಪ್ಟರ್ 1 7ನೇ ವಾಕ್ಯ 8ನೇ ವಾಕ್ಯ. ಈ 7ನೇ ವಾಕ್ಯ ಬಂದು ನನ್ನ ಬರುವ ದಿನಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಅದನ್ನು ನಾವು ನೋಡೋದು ಬೇಡ, 8ನೇ ವಾಕ್ಯನೇ ನಾನು ನೋಡಲಿಕ್ಕಿದ್ದೀವಿ. ಆದರೆ ಯೋಹಾನ 7ನೇ ವಾಕ್ಯನ ಒಂದ್ಸಲಿ ಓದೋಣ ಅದನ್ನು. ಹಾಂ, ಇಂತೆನ್ನುತ್ತಾನೆ ನಿಮ್ಮ ಗತಿ ಏನಾಗಿದೆ ಎಂದು. ಆ್ಯಕ್ಚುಲಿ ನಮಗೆ ಕನ್ನಡದಲ್ಲೇ ಇದು ಅಕ್ಕ ಓದ್ತಾರೆ ಬಂದು NIV
ನ್ಯೂ ಇಂಟರ್ನ್ಯಾಷನಲ್ ವರ್ಷನ್. ಇದರಲ್ಲಿ ನಿಮ್ಮ ಗತಿ ಏನಾಯಿತು ಅಂತ ಇರ್ತದೆ. ಕನ್ನಡದಲ್ಲೇ ಕಿಂಗ್ ಜೇಮ್ಸ್ ವರ್ಷನ್ ಇರ್ತದೆ. ಅದರಲ್ಲಿ ನಿಮ್ಮ ಮಾರ್ಗಗಳು ಹೇಗಿದೆ ನೀವು ಯೋಚಿಸಿ ಅಂತ ಇರ್ತದೆ. ಇಂಗ್ಲೀಷಲ್ಲಿ ಕೂಡ ಕನ್ಸಿಡರ್ ಯುವರ್ ವೇಸ್, ಕನ್ಸಿಡರ್ ಒಂದು ಕಾರ್ಯವನ್ನು ಕನ್ಸಿಡರ್ ಮಾಡು, ಯೋಚಿಸು, ನಿನ್ನನ್ನು ಯೋಚಿಸು. ಆಗ ಕನ್ಸಿಡರ್ ನಿನ್ನ ಮಾರ್ಗವನ್ನು ಯೋಚಿಸು. ತಮಿಳಲ್ಲಿ ಕೂಡ ಒಂದು ಒಳಿಗಳೇ ನೀ ಕೊಂಚ ಸಿಂಧಿದ್ದಿ ಪಾರು. ಆಗ ಇವತ್ತು ನಮಗೆ ದೇವರು ಹೇಳ್ತಿದ್ರು ಅಂದರೆ 2020 ನೀ ದಾಟಿ ಬಂದ್ರಲ್ಲ, ನೀ ದಾಟಿ ಬಂದಿದ್ದನ್ನು ನೀವು ಯೋಚನೆ ಮಾಡಿ, ನೀವು ಅದನ್ನು ಕನ್ಸಿಡರ್ ಮಾಡಿ. ಅದು ಹೇಗಿತ್ತು, ಅದು ನಿಮಗೆ ಹೇಗಿತ್ತು, ಪ್ರಯೋಜನವಾಗಿತ್ತಾ, ಇಲ್ಲ ಆ ವರ್ಷ ನಿಮಗೆ ನಷ್ಟವಾಯ್ತಾ? ಇವರು ಅನೇಕರು ನಮ್ಮ ಕೆಲಸ ಮಾಡೋ ಸಭೆಯಲ್ಲಿಲ್ಲ ಅನೇಕರು ಹೇಳಿದ್ದೇನು ಗೊತ್ತಾ, ಈ ವರ್ಷ ವೇಸ್ಟ್ ಆಗಿ ಹೋಗ್ಬಿಡ್ತು, ಈ ವರ್ಷ ಏನು ಸಾಧಿಸಲ್ಲ, ಏನೇನೋ ಹಾಗೆ ವೇಸ್ಟ್ ಅಂತ. ಅದಕ್ಕೆ ದೇವರ ಕನ್ಸಿಡರ್, ನೀನು ನೋಡು. ಈಗ ಅದನ್ನು ನಾವು ಬರುವ ದಿನಗಳನ್ನು ನೋಡಿ. ಆಗ 8ನೇ ವಾಕ್ಯದಲ್ಲಿ ಇವತ್ತು ದೇವರು ನಮ್ಗೆ ಹೇಳ್ತಾರೆ, ಓದ್ತೀವಿ ನೋಡಿ. ನಮಗೆ ಮಳೆ ನಾಡಿಗೆ ಹೋಗಿ ಮರವನ್ನು ತಂದು ನೋಡಿ. ಮೊದಲನೇದಾಗಿ ಮಲೆ ನಾಡಿಗೆ ಹೋಗಿ ಅಂತ ಹೇಳುವಾಗ ಇಂಗ್ಲೀಷಲ್ಲಿ ಮೌಂಟನ್ ಅಂತ ಇರ್ತದೆ, ಕನ್ನಡದ ತಮಿಳಲ್ಲಿ ಕೂಡ ನೀವು ಮಲೆ ಪಗದಿಗೆ. ಆಗ ಮಲೆಗೆ ಹೋಗ್ಬೇಕು ನಾವು, ಬೆಟ್ಟ ಮೇಲೆ ಹತ್ತಬೇಕು ನಾವು, ಮರಗಳನ್ನು ಕತ್ತರಿಸಿ ತರಬೇಕು. ಎರಡನೇದಾಗಿ ಎಲ್ಲ ಮಲೆ ಮೇಲೆ ಹೋಗಬೇಕು, ಬೆಟ್ಟದ ಮೇಲೆ ಹೋಗ್ಬೇಕು, ಬೆಟ್ಟದ ಮೇಲೆ ಮರ ಕತ್ತರಿಸಿ ತರಬೇಕು. ಎರಡನೇದಾಗಿ ಮೂರನೇದು ನಾವು ಆಲಯವನ್ನು ಕಟ್ಟಬೇಕು. ನಾ ದೇವರು ಹೇಳ್ತಾರೆ ಆಲಯವನ್ನು ಕಟ್ಟು, ನಾನು ಅದಕ್ಕೆ ಆಗ ದೇವರು ನಾವು 3 ಮಾಡ್ತೀವಿ. 4ನೇದು ದೇವರು ಹೇಳ್ತಾರೆ ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಹಲ್ಲೆಲೂಯಾ. ಆ ವಾಗ್ದಾನ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗ ದೇವರು ಈ ವರ್ಷ ನಮ್ಮ ಹತ್ರ ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ಇವತ್ತು ನೀವು ಇದುವರೆಗೂ ನಾನು ಹೇಳ್ತೇನಲ್ಲ, ಬರೀ 2020 ಮಾತ್ರನೆಲ್ಲ, ನಮಗೆ ಕಳೆದ ವರ್ಷಗಳು ಹೇಗಾಗಿದ್ರೆ ಕೂಡ ಈ ವರ್ಷ ದೇವರು ಹೇಳ್ತಾರೆ ನೀ ಮನೆ ಮೇಲೆ ಬಾ. ಹಲ್ಲೆಲೂಯಾ. ಮೋಸೆಗೆ ನೋಡಿ ಹೇಳ್ತಾರೆ ದೇವರು, ನೀ ಪರ್ವತದ ಮೇಲೆ ಬಾ, ನಾನು ನಿನಗೆ ಜೊತೆ ಮಾತಾಡಬೇಕು, ನಾನು ನಿನಗೆ ಕಾರ್ಯಗಳನ್ನು ನಾನು ತಿಳಿಸಬೇಕು ಅಂತ ಆ ದೇವರು ಅವ್ರ ಜೊತೆ ಮಾತಾಡೋ ಹಾಗೆ ಇವತ್ತು ಈ ಮಲೆ ಮೇಲೆ, ಇಲ್ಲಾಂದ್ರೆ ಮೌಂಟೇನ್ ಅಂತ ಹೇಳುವಾಗ ಅದು ಪ್ರಾರ್ಥನೆ ಜೀವಿತವನ್ನು ತೋರಿಸೋದಾಗಿದೆ. ಆಗ ಈ ವರ್ಷ ದೇವ್ರ ಮಕ್ಕಳ ಹತ್ರ, ಈ ಸಭೆಯ ಹತ್ರ ದೇವರು ಏನು ಎದುರು ನೋಡ್ತಾರೆ ಅಂದರೆ, ನೀವು ನಮ್ಮ ಸಮಯವನ್ನು ಹೆಚ್ಚಿಸಬೇಕು. ನಾವು ಯಾವುದಲ್ಲಿ ಹೆಚ್ಚಿಸಬೇಕಂತ, ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಹೆಚ್ಚಿಸಬೇಕು. ನಿಮಗೆ ಸಾಧ್ಯವಾದಷ್ಟು ನೀವೇನು ಮಾಡಬೇಕಂದ್ರೆ, ನೀವು ಸಮಯ ಮಾಡ್ಕೊಂಡು ನೀವು ಪರ್ವತಕ್ಕೆ ಹೋಗಿ, ನೀವು ಬೆಟ್ಟದ ಮೇಲೆ ಹೋಗಿ ದೇವರು ನಿಮ್ಮ ಜೊತೆ ಮಾತಾಡೋರಾಗಿರ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಈ ಹಾಗೈ ಪುಸ್ತಕದಲ್ಲಿ ಹಾಗೈ ಬರೆಯುವ ಸಮಯದಲ್ಲಿ ಏನಾಯ್ತು ಅಂತ ಹೇಳುವಾಗ, ಈ ಇಸ್ರೇಲ್ ಜನಗಳು ಬ್ಯಾಬಿಲೋನ್ ದೇಶದಲ್ಲಿ ಸೆರೆಯಾಗಿ ಹೋಗಿದ್ರು ಅವರು. ಈಗ ಕೋರಸ್ ರಾಜನ ದೇವರು ಹಾರಿಸಿಕೊಂಡು 70 ವರ್ಷ ಆಗಿದ್ಮೇಲೆ ಇವ್ರನ್ನ ಕೋರಸ್ ರಾಜ, ನೀವು ಮನೆಗೆ ಹೋಗಿ Yesaya 45ನೇ ಅಧ್ಯಾಯದಲ್ಲಿ ಓದಿದ್ರೆ, ಎಜ್ರಾ 5:6 ಎಜ್ರಾ ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ. ಇವ್ರನ್ನ ಬಿಡಿಸಿ ನೀವು ಹೋಗಿ ದೇವರ ಆಲಯವನ್ನು ಕಟ್ಟಿ ಅಂತ ಈಗ ಅವ್ರನ್ನ ಕಳಿಸಿದ್ರು ದೇವರು. ಈಗ ಬರುವಾಗ ಇವರಿಗೆ ಒಂದು ಉದ್ದೇಶ ಇತ್ತು. ಇವರಿಗೆ ಬರುವಾಗ, ಹಿಂತಿರುಗಿ ಬರುವಾಗ ಇವರಿಗೆ ಒಂದು ಏನಿತ್ತು ಅಂತ ಹೇಳುವಾಗ, ಹೋಗಿ ಯೆರೂಸಲೇಮಲ್ಲಿ ನಾವು ದೇವರ ಆಲಯವನ್ನು ನಾವು ಕಟ್ಟಬೇಕಂತಾನೆ ಬಂದರು ಇವರು ಬಂದು ಇವರು ಆಲಯ ಕಟ್ಟಲಿಕ್ಕೆ ತೊಡಗುವಾಗ ಕೆಲವು ತೊಂದರೆಗಳು ಜೀವಿತದಲ್ಲಿ ಬರ್ತದೆ. ಎಜ್ರಾ ಪುಸ್ತಕದಲ್ಲಿ ಎಜ್ರಾ 4ನೇ ವಾಕ್ಯವನ್ನು ಹೋದಲ್ಲ, ಆ ದೇಶದ ನಿವಾಸಿಗಳು ಯಹೂದ್ಯರನ್ನು ಕಳೆಗೊಂದಿಸ್ಬಿಟ್ರು. ಅವರ ಮನಸ್ಸು ನೊಂದು ಹೋಗುವ ಹಾಗೆ ಮಾಡಿಬಿಟ್ರು. ಕಳೆಗೊಂದಿಸಿ ಕಟ್ಟದ ಹಾಗೆ ಬೆದರಿಸಿದಲ್ಲದೆ ಅವರ ಉದ್ದೇಶವನ್ನು ಅವರ ಉದ್ದೇಶ ಎಲ್ಲರೂ ಹೇಳಿ, ಅವರ ಉದ್ದೇಶ. ಇವತ್ತು ಎಬಿನೇಸರ್ ಸಭೆ ಮೇಲೆ ದೇವರ ಉದ್ದೇಶ ಏನು ಗೊತ್ತಾ? ಅವರ ಆಲಯವನ್ನು ಕಟ್ಟಬೇಕು. ಆಮೆನ್. ದೇವರ ವಾಕ್ಯ ಹೇಳ್ತದೆ 2 ಅರಸರು 7ನೇ ಅಧ್ಯಾಯದಲ್ಲಿ ಅಂತ, ನಾವು ದೇವರ ಆಲಯ ಕಟ್ಟುವಾಗ ನಮ್ಮ ಕುಟುಂಬವನ್ನು ದೇವರು ಕಟ್ಟುವರಾಗಿದ್ದಾರೆ. ಆಗ ಆಲಯ ಕಟ್ಟಬೇಕು. ಇಲ್ಲಿ ಏನಾಯ್ತು ಅಂತ ಹೇಳುವಾಗ, ಹಾಗೆ ಅವರು ಬಂದು ಕಟ್ಟಲಿಕ್ಕೆ ಶುರು ಮಾಡಿದರು. ಕಟ್ಟುವ ಸಮಯದಲ್ಲಿ ಸೈತಾನ್ ಯಾವಾಗಲೂ ಹಾಗೇನೆ ದೇವರ ವಿಷಯಗಳನ್ನು ತಡೆ ಮಾಡುವನಾಗಿರ್ತಾನೆ. ಈಗ ಕೆಲವರು ಜನಗಳು ಎದ್ದು ಅವ್ರಿಗೆ ಏನು ಮಾಡಿ ಪ್ರಶ್ನೆ ಮಾಡಿ, ಹಾಗೆ ಇದು ಮಾಡಿ ಅವ್ರನ್ನ ಕಟ್ಟಿದ ಹಾಗೆ 10 ವರ್ಷ ನಿಂತೋಗ್ಬಿಡ್ತು ಆಲಯ. 10 ಆಗ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 1ನೇ ವಾಕ್ಯದಲ್ಲೇ ಜೆಕರ್ಯ ಮತ್ತು ಹಾಗೈ ಅವರೆದ್ದು ಆ ಜನಗಳನ್ನು ಪ್ರೋತ್ಸಾಹ ಪಡಿಸೋರಾಗಿರ್ತಾರೆ. 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಾವು ಓದುವಾಗ, ನೋಡಿ, ದೇವರಿಂದ ಪ್ರೇರೇಪರಾಗಿ
ಪ್ರಬೋಧಿಸಿದ್ರು. ಏನಾಯ್ತು ಅಂತ ಹೇಳುವಾಗ ಅವರು ಹಾಗೆ, ಈಗ ಆಗ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 4, 5, 6 ವಾಕ್ಯಗಳೆಲ್ಲ ಓದುವಾಗ ಅಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ನೀವು ನಿಮ್ಮ ಸ್ವಂತ ಮನೆಗಳು ಕಟ್ತಾ ಇದ್ದೀರಲ್ಲ, ನೀವು ಸ್ವಂತ ಕಾರ್ಯಗಳನ್ನೇ ನೋಡ್ತಾ ಇದ್ದೀರಾ. ಆದ ಕಾರಣ ಏನಾಯ್ತಂತೆ, ಬಿತ್ತುತ್ತಾ ಇದ್ದಾರೆ, ಅನುಭವಿಸ್ತಾ ಇಲ್ಲ. ಅವರು ಸಂಪಾದನೆ ಮಾಡ್ತಾ ಇದ್ದಾರೆ, ಆ ಸಂಪಾದನೆನ ಎಲ್ಲಾಗ್ತಾ ಇದ್ದಾರಂತೆ, ತೂತಿರುವ ಬ್ಯಾಗಲ್ಲಿ ಹಾಕುವಾಗ ಏನಾಗ್ತದೆ, ಕೆಳಗಡೆ ಹೋಗ್ಬಿಡ್ತಿದೆ. ಆಗ ಅನುಭವಿಸೋಕ್ಕಾಗ್ತಾ ಇಲ್ಲ, ತುಂಬ ಆಸೆ ಪಡ್ತಾರೆ, ಆಗ್ತಾ ಇಲ್ಲ. ಯಾಕೆ ಅಂತ ಹೇಳುವಾಗ ಉದ್ದೇಶ ಚೆನ್ನಾಗಿತ್ತು. ಈಗ ಆಲಯ ಕಟ್ಟಕ್ಕೆ ಬಂದರು. ಈಗ ಆಲಯ ಕಟ್ಟಲಿಕ್ಕೆ ಬಂದಾಗ ಕೆಲವು ಪ್ರಶ್ನೆಗಳು ಬರುವ ಸಮಯದಲ್ಲಿ ಅವರೇನಾಯಿತು, ಉದ್ದೇಶವನ್ನು ಮರೆತು ಬಿಟ್ರು. ಅಲ್ಲೂಯ್ಯ, ಕಳೆದ ವರ್ಷಗಳಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ನಾನು ಹೇಳ್ತೀನಲ್ಲ, ನಮ್ಮ ಉದ್ದೇಶವನ್ನು ಮರ್ತಿದ್ರೆ ಹೇಗೆ ನಾವು ಉದ್ದೇಶ ಮರೆತುಬಿಟ್ಟು, ಈಗ ನಮ್ಮೆಲ್ಲರನ್ನ ತಗೊಳ್ಳಿ, ನಮಗೆ ಕುಟುಂಬ ಇರ್ತದೆ. ಈಗ ಕುಟುಂಬ ಇರುವಾಗ, ನಾವು ಒಂದು ಗಂಡನ ಸ್ಥಾನದಲ್ಲಿ ಇರುವಾಗ ಹೆಂಡತಿ ಅಗತ್ಯಗಳಿರ್ತದೆ, ಮಕ್ಕಳ ಅಗತ್ಯಗಳಿರ್ತದೆ, ಫೀಸು, ಮನೆ ಖರ್ಚುಗಳು ಎಲ್ಲ ಅಗತ್ಯ, ಅದೆಲ್ಲ ನಾವು ಏನು ಮಾಡಬೇಕು, ಸಂಧಿಸಬೇಕು ನಾವು. ಈಗ ಕೆಲಸಕ್ಕೆ ಹೋಗುವಾಗ ಕೆಲಸದಲ್ಲಿ ಏನು ಮಾಡ್ತಾರೆ, ಅನೇಕ ಟೆನ್ಷನ್ ಇರ್ತದೆ. ಅವ್ರು ಏನು ಮಾಡಿ ಸಂಬಳ ಕೊಡ್ತಾರೆ, ಸಂಬಳ ಕೊಡೋದ್ರಿಂದ ಅವ್ರ ಅನೇಕ ಕಾರ್ಯಗಳು, ಈ ಪ್ರಾಜೆಕ್ಟ್ ಮುಗಿಬೇಕು, ಇಷ್ಟು ಸಮಯದಲ್ಲಿ ಮುಗಿಬೇಕು, ಹಾಗೆ ಅವರು ಇದನ್ನು ನೋಡುವರಾಗಿದ್ದಾರೆ. ಸಭೆಯಾಗಿರೋದ್ರಿಂದ ಸಭೆಯಲ್ಲಿ ಅನೇಕ ಅಗತ್ಯಗಳಿದೆ, ಸಭೆ ಮಕ್ಕಳನ್ನು ನೋಡಬೇಕು. ಹಾಗೆ ಸಮಾಜದಲ್ಲಿ ಇದ್ದೀವಿ ನೋಡಿ. ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೆ ಕೂಡ ಕೆಲವು ಸಮಯದಲ್ಲಿ ನಮಗೆ ಕೆಲವು ಒತ್ತಡಗಳು, ಕೆಲವು ಅಗತ್ಯಗಳು, ಕೆಲವು ಟೆನ್ಷನ್ಗಳು, ಕೆಲವು ಏನು ಮಾಡ್ತೀವಿ, ಅಗತ್ಯಗಳ ನಿಮಿತ್ತವಾಗಿ ನಾವೇನು ಮಾಡಿಬಿಟ್ಟು ಅಂತ ಉದ್ದೇಶ ಮರೆತುಬಿಟ್ಟು ನಾವು. ಅಲ್ಲೆಲ್ಲೂಯ್ಯ, ನಮಗೆ ಉದ್ದೇಶ ಮರೆತುಬಿಟ್ಟು ಅಂತ ಹೇಳೋ ಸಮಯದಲ್ಲಿ ನೋಡಿ, ಅಂಥ ಕೆಲವು ಸಮಯದಲ್ಲಿ ಹೇಗಾದರೆ ಏನು ಮಾಡಬೇಕು, OT ಮಾಡಬೇಕು, ಡ್ಯೂಟಿ ಮಾಡಿ ಸಂಪಾದನೆ ಮಾಡಿ ಕುಟುಂಬನ ಸಾಕಬೇಕು. ಇಲ್ಲಾಂದರೆ ನಾವು ಕೆಲವು ಸಮಯ ನೋಡಿ ಎಷ್ಟು ಟಯರ್ಡಾಗಿ ಬರ್ತೀವಿ ಅಂತ ಹೇಳುವಾಗ ಕೆಲವು ಕೆಲಸದಲ್ಲಿ ಪ್ರೇಯರ್ ಮಾಡೋಕ್ಕೆ ಮರೆತುಬಿಟ್ಟು, ವಾಕ್ಯ ಓದೋಕ್ಕೆ ಮರೆತುಬಿಟ್ಟು, ದೇವರ ಸುವಾರ್ತೆ ಸಾಕು, ಆಗ ದೇವರ ಪರ್ಪಸ್ ಮರೆತುಬಿಟ್ಟು, ನಾವು ದೇವರ ಕಾರ್ಯ ಮರೆತುಬಿಟ್ಟು, ಆ ರೀತಿಯಲ್ಲಿ ನಮ್ಮನ್ನು ಸೈತಾನ ಮಾಡ ಒತ್ತಾಯ ತಂದುಬಿಟ್ಟ. ಅದಕ್ಕಾಗಿ ಏನಾಗಿದೆ ಅಂತ ಹೇಳೋ ಸಮಯದಲ್ಲಿ ಇವರು ಎಷ್ಟೇ ಬಿತ್ತಿದ್ರು, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅನುಭವಿಸದೆ ಆಗ್ಬಿಡ್ತು ಅವರಿಗೆ. ಆಗ ದೇವರು ಏನು ಹೇಳ್ತಾರೆ ಅಂದರೆ, ಅದು ನಿಮ್ಮ ಕೆಲಸ ಅಲ್ಲ, ನಿನ್ನ ಕರ್ಕೊಂಡು ಬಂದಿದ್ದು ಏನಂದರೆ, ನೀನು ಆಲಯವನ್ನು ಕಟ್ಟಬೇಕು. ನೀನು ಆಲಯ ಕಟ್ಟುವಾಗ ನಿನಗೆ ಬೇಕಾಗಿರೋದನ್ನು ನಾನು ಒದಗಿಸುವನಾಗಿರುತ್ತೆ. ಇದೇ ಸತ್ಯ. ನೀವು ಚೆನ್ನಾಗಿ ತಿಳ್ಕೊಳ್ಳಿ. ನೀ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿ, ನಿಮಗೆ ದೇವರು ಎಲ್ಲವನ್ನು ದೇವರು ಕೊಡುವನಾಗಿರ್ತಾರೆ. ಆಲಯ ಅಂತ ಹೇಳಿದ್ರೆ ಚೆನ್ನಾಗಿ ತಿಳ್ಕೊಳ್ಳಿ, ಇವತ್ತು ನಾವೇ ದೇವರ ಆಲಯವಾಗಿದ್ದೀವಿ. ಹಲ್ಲೆಲೂಯಾ. ಆಗ ನಮ್ಮ ಜೀವಿತವನ್ನು ಕಟ್ಟಬೇಕು, ನಮ್ಮ ಕುಟುಂಬವನ್ನು ಕಟ್ಟಬೇಕು, ನಮ್ಮ ಸಭೆಯನ್ನು ಕಟ್ಟಬೇಕು. ಆ ಸಭೆಯನ್ನು ಕಟ್ಟುವುದಕ್ಕಾಗಿ ನಾವು ಪ್ರಯಾಸ ಪಡೋ ಸಮಯದಲ್ಲಿ ದೇವ್ರ ಚಿತ್ತವಾದರೆ ನಾವು ಹೇಗೆಲ್ಲ ಸಭೆಯನ್ನು ಕಟ್ಟುತ್ತೇವೆ ಅಂತ ನಾವು ನೋಡ್ಲಿಕ್ಕಿದ್ದೀವಿ. ಆಗ ಅದನ್ನು ಮಾಡುವಾಗ ದೇವರು ನಮಗೆ ಒದಗಿಸುವರಾಗಿರ್ತಾರೆ. ಹೀಗೆ ಹೇಳ್ತಾರೆ ನೋಡಿ, ನನಗೆ ಸುಷ್ಮಾ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ರು. ಆ ಮೆಸೇಜ್ ಹೇಗಿತ್ತು ಅಂತ ಹೇಳುವಾಗ, ಒಂದು ಹದ್ದು ಹಾರ್ತಾ ಇದೆ, ಈ ಹದ್ದಿನ ಮೇಲೆ ಒಂದು ಕಾಗೆ ಕೂತಿದೆ. ಈ ಕಾಗೆ ಆ ಹದ್ದನ್ನು ಚುಚ್ಚುವುದಾಗಿರ್ತದೆ. ನೀವು ನೋಡಿರ್ತೀರಿ, ನಾನು ನೋಡಿದ್ದೀನಿ ಕಣ್ಣಾರ. ಕೆಲವು ಹದ್ದು ಹಾರುವಾಗ ಈ ಕಾಗೆಗಳು ಹೋಗಿ ಅದನ್ನು ಹೊಡೆಯೋದನ್ನು ನಾವು ನೋಡ್ತೀವಿ. ಈಗ ಅಲ್ಲಿ ಕೆಳಗಡೆ ಏನು ಬರೆದಿದ್ದಾರೆ ಅಂತ ಹೇಳೋ ಸಮಯದಲ್ಲಿ, ಈ ಹದ್ದು ಮೇಲೆ ಕಾಗೆ ಕುತ್ಕೊಂಡು ಅದನ್ನು ಏನು ಮಾಡ್ತದೆ, ಚುಚ್ಚುವಾಗ ಅಲ್ಲಿ ಕೆಳಗಡೆ ಏನು ಬರ್ತಿದೆ ಅಂದರೆ, ಈ ಹದ್ದು ರಿಟರ್ನ್ ಫೈಟ್ ಮಾಡಲ್ಲ, ಈ ಕಾಗೆ ಜೊತೆ ರಿಟರ್ನ್ ಫೈಟ್ ಮಾಡಲ್ಲ. ಈ ಹದ್ದು ಒಂದೇ ಒಂದು ಮಾಡ್ತದೆ, ಇದು ಉನ್ನತವಾಗಿ ಹಾರಲಿಕ್ಕೆ ಶುರು ಮಾಡ್ತದೆ. ಇದು ಉನ್ನತ ಹೋಗುವಾಗ ಒಂದು ಲಿಮಿಟ್ ಆದಮೇಲೆ ಕಾಗೆಗೆ ಹಾರಕ್ಕಾಗಲ್ಲ. ಈಗ ಕಾಗೆ ಕೆಳಗಡೆ ಬಿಡ್ತದೆ, ಹದ್ದು ಫ್ರೀಯಾಗಿ ಹಾರುವುದಾಗಿರ್ತದೆ. ಈ ವರ್ಷ ನನಗೂ ನಿಮಗೆ ಯಾವುದೇ ಒಂದು ವಿಷಯದಲ್ಲಿ ಫೈಟ್ ಮಾಡುವ ವರ್ಷ ಇಲ್ಲ, ಉತ್ತರ ಕೊಡುವ ವರ್ಷವಿಲ್ಲ, ಇಲ್ಲದ ಅವರಿಗೆ ಇವರಿಗೆ ಹಾಗೆ ಹೇಳ್ಕೊಳ್ಳುವ ವರ್ಷ ಅಲ್ಲ. ಯಾವುದೇ ಏನೇ ಇದ್ರಿ, ನಾವು ಬೆಟ್ಟದ ಮೇಲೆ ಹೋಗೋ ವರ್ಷ. ಪ್ರೇಯರ್ ಲೈಫಲ್ಲಿ, ಪ್ರಾರ್ಥನೆ ಜೀವಿತದಲ್ಲಿ ಪರಿಶುದ್ಧತೆ ಒಂದು ಬೆಟ್ಟ ಹಾಗೆ. ಯಾಕಂದರೆ ನೋಡಿ, ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟ. ಲೋತಿಗೆ ದೇವ್ರು ಹೇಳ್ತಾರೆ, ಲೋತನೇ ಈ ಪಟ್ಟಣವನ್ನು, ಈ ಸೋಮ್ರ ಗೋಮ್ರವನ್ನು ನಾವು ನಶಿಸ್ಲಿಕ್ಕಿದ್ದೀವಿ ನೋಡಿ, ಒಂದು ಬೆಟ್ಟ ಪ್ರದೇಶ ಇದೆ, ಅಲ್ಲಿ ಓಡಿಬಿಡು ಅಂತ ಹೇಳುವಾಗ ಅವ್ನು ಹೇಳ್ತಾನೆ, ದೇವ್ರೆ ಅಲ್ಲಿ ಹೋಗಿ ನನಗೆ ಆಗಲ್ಲ, ಇಲ್ಲಿ ಒಂದು ಹತ್ತಿರದಲ್ಲಿ ಇಲ್ಲಿ ನಾನು ಹೋಗ್ಬಿಡ್ತೀನಿ ಅಂತ. ನಾನು ಓದ ಏನಾಯ್ತು ಗೊತ್ತಾ, ಆ ಊರು ಮೋಸ್ಟ್ಲಿ ಆದಿಕಾಂಡ 19ನೇ ಅಧ್ಯಾಯ ಅಂತ ಇರ್ತದೆ. ಮನೆಗೆ ಹೋಗಿ ನೀವು ಓದಿ ನೋಡಿ, 18ನೇ 19ನೇ ಅಧ್ಯಾಯದಲ್ಲಿ ನೀವು ಲಾಸ್ಟಲ್ಲಿ ನೋಡಿ, ಆ ಪಟ್ಟಣ ಒಂದು ಪಾಪ ತುಂಬಿರುವ ಪಟ್ಟಣ. ಲಾಸ್ಟ್ ಏನಾಯ್ತು, ಅವ್ರ ಮಕ್ಕಳೆಲ್ಲ ಕಳ್ಕೊಳ್ಳುವ ಒಂದು ಪರಿಸ್ಥಿತಿಗಳೇ, ಅನೇಕ ತೊಂದರೆಗಳಿಗೆ ಒಳಗಾಯ. ಯಾಕೆ ಗೊತ್ತಾ, ದೇವರು ತೋರಿಸುವ ಆ ದಾರಿಯಲ್ಲಿ ನಾವು ನಡಿಬೇಕು. ಬೆಟ್ಟಕ್ಕೆ ಸ್ವಲ್ಪ ಕಷ್ಟನೇ, ಬಟ್ ದೇರ್ ಇಸ್ ಸೇಫ್ಟಿ. ನೋಡಿ, ಎಷ್ಟು ಜನ ನಾವು ಕೂಡಿ ಬರ್ತೀವಿ, ಭಾನುವಾರದಲ್ಲಿ ಕೂಡಿ ಬರ್ತೀವಿ. ಕೆಲವು ಪ್ರಾರ್ಥನೆಗಳಿಡುವ ಸಮಯದಲ್ಲಿ, ಉಪವಾಸ ಪ್ರಾರ್ಥನೆ ಇರುವಾಗ ಸ್ವಲ್ಪ ಜನ ಇರ್ತೀವಿ. ಇದು ಎಬಿನೇಸರ್ ಸಭೆನೇ ಅಲ್ಲ, ನೀವು ಇಡೀ ವಿಶ್ವದಲ್ಲೇ ತಗೊಳ್ಳಿ. ಬೇಕಾದ್ರೆ ನೀವು ಪೌಲ್ ಯಂಗಿಚ್ ಅವ್ರ ಸಭೆನೇ ತಗೊಳ್ಳಿ,
ಪ್ರಾರ್ಥನೆ ಅಂದರೆ ಸ್ವಲ್ಪ ಜನಗೆ ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಥರ ಇರುತ್ತೆ. ಇಲ್ಲ, ಪ್ರಾರ್ಥನೆ ಒಂದು ಯುದ್ಧ, ಅದು ಆತ್ಮಿಕ ಫೈಟಿಂಗ್. ಅದು ಹಲ್ಲೆಲೂಯಾ. ಅದು ಆಕಾಶ ಮಂಡಲದಲ್ಲಿ ದುರಾತ್ಮನ ಜೊತೆ ಫೈಟ್ ಆಗ ಅದು ಆಗಲ್ಲ. ಆದರೆ ಇವತ್ತು ದೇವರು ನಮ್ಮ ಹತ್ರ ಏನಿದ್ರೆ ನೋಡ್ತಾರೆ ಅಂದರೆ, ನೀವೇನು ಮಾಡಬೇಕಂದ್ರೆ ಆ ಬೆಟ್ಟದ ಮೇಲೆ ಹತ್ತಬೇಕಂತ ಇಷ್ಟಪಡ್ತಾರೆ. ಆ ಬೆಟ್ಟದ ಮೇಲೆ ಆ ಪ್ರಾರ್ಥನೆ ಅನ್ನುವ ಆ ಪರ್ವತದ ಮೇಲೆ ನಾವು ಬರುವ ಸಮಯದಲ್ಲಿ ಇದುವರೆಗೂ ನಮಗೆ ತಿಳಿದಿರುವ ರಹಸ್ಯಗಳನ್ನು ದೇವರು ಗೋಚರಪಡಿಸುವರಾಗಿದ್ದಾರೆ. ದೇವರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ದೇವರು ಬರುವ ದಿನಗಳಲ್ಲಿ ಬರುವ ಕಾರ್ಯಗಳನ್ನು, ನಮ್ಮ ಮಕ್ಕಳ ಕಾರ್ಯಗಳನ್ನು ನಮಗೆ ತಿಳಿಸಲಿಕ್ಕೆ ಆಸೆ ಪಡ್ತಾರೆ. ಆದರೆ ಕೆಲಸದ ಒತ್ತಡಗಳು, ಕುಟುಂಬದ ಒತ್ತಡಗಳು, ಕೆಲವು ಸಮಯದಲ್ಲಿ ಕೆಲವು ಪ್ರಶ್ನೆಗಳ ನಿಮಿತ್ತವಾಗಿ ಏನಾಗ್ತದೆ, ನಾವು ಟಯರ್ಡ್ ಆಗಿಬಿಡ್ತಾ ಇದ್ದೀವಿ. ಕೆಲವು ಸಮಯದಲ್ಲಿ ನಾವು ಸೋತೋಗ್ತಾ ಇದ್ದೀವಿ. ನಾವು ದೇವರ ಉದ್ದೇಶ, ದೇವರ ಕರೆ, ದೇವರು ನಾವು ಆಡಿದ ಇಲ್ವ ಇವತ್ತೊಂದು, ನನ್ನ ಜೀವಿತವೆಲ್ಲವನ್ನು ತಿಳಿದಿರುವ ದೇವರು ನೀನು, ನನಗೆ ಹಿತವನ್ನೇ ಮಾಡುವ ದೇವರು. ಆವಾಗ ನಮ್ಮ ಕೆಟ್ಟದ್ದು ಮಾಡೋದಿಲ್ಲ, ಒಳ್ಳೆಯದನ್ನೇ ಮಾಡುವ ದೇವರು. ಯೆರೆಮೀಯ 29:11 ವಾಕ್ಯ ಹೇಳ್ತದೆ, ಈ ವರ್ಷ ನಮ್ಮ ಮೇಲೆ ದೇವರಿಗೆ ಒಳ್ಳೆ ಉದ್ದೇಶ ಇದೆ. ದೇವರು ಯಾವುದು ಕೆಟ್ಟದ್ದು ಬಯಸಲ್ಲ, ಒಳ್ಳೆಯದನ್ನೇ ಮಾಡುವ ದೇವರು. ಆಗ ಪರ್ಪಸ್ ದೇವರಿಗೆ ಗೊತ್ತಿದೆ. ಆದರೆ ನಾನು ಹೇಳ್ತಿಲ್ಲ, ಇದು ನಿಜ. ನಾನು ಹೇಳ್ತೇನೆ ನೋಡಿ, ಇವತ್ತು ನಮ್ಮ ಜೀವಿತದಲ್ಲಿ ಹಾಗೆ ಆಗಿರೋದು. ಅನೇಕ ಅಗತ್ಯಗಳು ಶೇಖರಣ ಯಾವಾಗಲೂ ಹೇಳ್ತಾರೆ, ಕೆಲವು ಸಮಯದಲ್ಲಿ ಪಾಸ್ಟರ್ ನನಗೆ ಸೇವೆ ಮಾಡಬೇಕು, ದೇವರಿಗಾಗಿ ಪ್ರಕಾಶಿಸಬೇಕಂತ ಕೆಲವು ಕುಟುಂಬ ಅಗತ್ಯಗಳಿಂದ ನನಗೆ ಅದು ಸಾಧ್ಯವಾಗ್ತಾ ಇಲ್ಲ ಅಂತ ಅವ್ರು ಮಾತ್ರ ಅಲ್ಲ, ಅನೇಕರು ನೋಡ್ತಾ ಇದ್ವಿ. ಇಲ್ಲ, ಇದೆಲ್ಲ ಬಿಟ್ಟು ನಾವು ಉನ್ನತದಲ್ಲಿ ಏರಲಿಕ್ಕೆ ನಾವು ತೀರ್ಮಾನ ಮಾಡೋಣ. ನಾವು ಹಾಗೆ ಮಾಡುವ ಸಮಯದಲ್ಲಿ ನಮ್ಮ ಜೊತೆ ದೇವರು ಮಾತಾಡುವರಾಗಿರ್ತಾರೆ. ಈಗ ಮರಗಳನ್ನು ಕತ್ತರಿಸಿ ತನ್ನಿ ಅಂತ ಹೇಳುವಾಗ ಗಲಾತ್ಯ 3ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮರದಲ್ಲಿ ತೂಕಾಕಲ್ಪಟ್ಟವನು ಶಾಪಗ್ರಸ್ತನು. ಅಂದರೆ ಅದರ ಅರ್ಥ ನಾನು ಈಗ ಹೇಳ್ತೀನಿ ನೋಡಿ. ಯೇಸು ನಮಗೇನೆಲ್ಲ ಮಾಡಿದಾರಲ್ಲ ಶಿಲುಬೆಯಲ್ಲಿ, ಅದೆಲ್ಲವನ್ನ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತಕ್ಕೆ ತರಬೇಕು. ನಾವು ಅದನ್ನು ಹೊಂದಿಕೋಬೇಕು. ನಾವು ದೇವರ ಸಮ್ಮುಖದಲ್ಲಿ ಹೋಗಿ, ನಮಗೆ ದೇವರು ಬರುವ ದಿನಗಳಲ್ಲಿ ನೋಡೋಣ. ನಾವು ದೇವರು ನಮಗೆ ಐಶ್ವರ್ಯ ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ, ಸಮಾಧಾನ ಕೊಟ್ಟಿದ್ದಾರೆ, ದೇವರು ನಮಗೆ ಬಲ ಕೊಟ್ಟಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ. ಗೊತ್ತಾ ನಿಮಗೆ ಎಷ್ಟು ಆಶೀರ್ವಾದಗಳನ್ನು ದೇವರು ಕೊಟ್ಟಿದ್ದಾರೆ? ಅದನ್ನು ಹೇಗೆ ಮಾಡಬೇಕು? ಪ್ರಾರ್ಥನೆಯಲ್ಲಿ ಹೋಗಿ ಅದನ್ನು ಹೊಂದಿಕೊಂಡು ನಮ್ಮ ಜೀವಿತನ ಕಟ್ಟಬೇಕು. ನಾವು ಬೇರೆಯವ್ರನ್ನ ನೋಡಿ ಅಲ್ಲ, ಲೋಕ ಹೋಗುವ ಹಾಗೆ ಅಲ್ಲ. ನಮಗೆ ಅಸ್ತಿವಾರ ದೇವರ ವಾಕ್ಯ. ಆಗ ದೇವರು ಏನೆಲ್ಲ ಕೊಟ್ಟಿದ್ದಾರೋ, ಏನೆಲ್ಲ ನಮ್ಗೆ ಹೇಳ್ತಾರೋ ಅದನ್ನ ಇಟ್ಟು ನಮ್ಮ ಜೀವಿತವನ್ನು ಕಟ್ಟಬೇಕು, ಕುಟುಂಬವನ್ನು ಕಟ್ಟಬೇಕು. ನಾವು ಸಭೆಯನ್ನು ಕಟ್ಟುವಾಗ ದೇವರು ಹೇಳ್ತಾರೆ, ಅದರಲ್ಲೇ ನಾನು ಸಂತೋಷ ಪಡುವನಾಗಿರ್ತೇನೆ. ಈಗ ದೇವರು ಸಂತೋಷ ಪಟ್ಟರೆ ಸುಮ್ಮನಿರೋದಿಲ್ಲ. ಅವರು ದೇವರು ನಮ್ಮನ್ನು ಆಶೀರ್ವದಿಸುವವರಾಗಿರ್ತಾರೆ. ಗಲಾತ್ಯರ 1ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೀವಿ. ನನ್ನ ತಾಯ ಗರ್ಭದಲ್ಲಿ ಇದ್ದಾಗಲೇ ನನ್ನನ್ನು ಪ್ರಖ್ಯಾತಿಸಿ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ನೋಡಿದ್ರ ಆತನನ್ನು ಎಲ್ಲರೂ ಹೇಳಿ ನನ್ನೊಳಗೆ ಪ್ರಕಟಿಸುವುದಕ್ಕೆ. ಹಾಗೆ ಒಂದೇ ಒಂದು ಉದ್ದೇಶ, ನಮ್ಮನ್ನು ಕರೆದಿರೋದಕ್ಕೆ. 830 ಕೋಟಿಗಿಂತ ಹೆಚ್ಚಿನ ಜನಗಳ ಮಧ್ಯದಲ್ಲಿ ನನ್ನನ್ನು, ನಿಮ್ಮನ್ನು ತಂದೆಯಾದ ದೇವರು ಒಬ್ಬರನ್ನ ಸೆಳ್ಕೊಂಡಿಲ್ಲ ಅಂದರೆ ಯಾರು ಬರೋಕ್ಕಾಗಲ್ಲ. ಪಿತಾ ஒருத்தர் இழுத்துக்குள்ளன்னா யாருமே வர முடியாது. இப்போ 830 ಕೋಟಿ ಜನ ನನ್ನನ್ನು ನಿಮ್ಮ ತಂದೆ ಯಾಕೆ ಹೇಳ್ಕೊಂಡ್ರು ಗೊತ್ತಾ? ಹಲ್ಲೆಲೂಯಾ. ನಮಗೆ ಮನೆ ಕೊಡೋಕ್ಕೆ, ಒಳ್ಳೆ ಕೆಲಸ ಕೊಡೋಕ್ಕೆ, ಚೆನ್ನಾಗಿರೋದು ಒಳ್ಳೇದು, ಅದೆಲ್ಲ ಒಳ್ಳೇದೇ. ಅದನ್ನು ಅದೇ ಹೇಳಿದ್ನಲ್ಲ, ಅದರಲ್ಲಿ ದೇವರಿಗೆ ಸಂತೋಷ ಇಲ್ಲ. ಅದೆಲ್ಲ ನಮಗೆ ದೇವರು ಕೊಡುವರಾಗಿದ್ದಾರೆ. ನಾವು ಅದರಲ್ಲಿ ಬಾಳೋದು ಸಂತೋಷ. ದೇವರ ತಂದೆಯ ಚಿತ್ತ ಒಂದೇ ಏನು ಗೊತ್ತಾ? ಆ ಕುಮಾರನಾದ ಯೇಸು ನಮ್ಮ ಮುಖಾಂತರ ಪ್ರಕಟಿಸಲ್ಪಡಬೇಕಾಗಿದೆ. ಇವತ್ತು ಅನ್ಯ ಜನಗಳಿಗೆ ಯಾರು ತಿಳಿಸೋದು? ಇವತ್ತು ಅನ್ಯ ಜನಗಳಿಗೆ ಯಾರು ಪ್ರಾರ್ಥನೆ ಮಾಡೋದು? ಇವತ್ತು ಯಾರು ಹಾಗೆ ಅವ್ರನ್ನ ಪ್ರಕಟಿಸುವುದಕ್ಕಾಗಿಯೇ ಪೌಲನ ಮಾತ್ರ ಅಲ್ಲ, ಇವತ್ತು ನನ್ನನ್ನು, ನಿಮ್ಮನ್ನು ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದಕ್ಕೇನೆ ಆರಿಸಿಕೊಂಡಿರೋದು. ಈಗ ಅದನ್ನು ಆರಿಸಿಕೊಂಡಿರೋದ್ರಿಂದ ನಾವು ಅದನ್ನು ಮಾಡಿದರೆ ಸಾಕು, ಬಾಕಿ ಎಲ್ಲ ದೇವರು ನಮಗೆ ಕೊಡುವರಾಗಿದ್ದಾರೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನೀನು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕು, ನಿನಗೆ ಬೇಕಾಗಿ ಎಲ್ಲವನ್ನ ದೇವರು ಕೊಡುವರಾಗಿದ್ದಾರೆ. ಸೈತಾನ್ ಏನು ಮಾಡಿದ ಅಂತ ಹೇಳುವ ಸಮಯದಲ್ಲಿ ಆ ಮೇನ್ ಪರ್ಪಸ್ ಅನ್ನು, ಆ ಉದ್ದೇಶವನ್ನು, ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕೋದನ್ನು ಬಿಟ್ಟು ಬಾಕಿ ಎಲ್ಲವನ್ನು ಹುಡುಕುವಂತೆ ಮಾಡಿಬಿಟ್ಟ. ಕೆಲವು ಸಮಯ ನಾನು ಕೆಲವು ಹೇಳ್ತಾರೆ, ಪಾಸ್ಟರ್ ನಮಗಿರುವ ಕಷ್ಟಗಳು ನಿಮಗೆ ಗೊತ್ತಾ ಪಾಸ್ಟರ್ ಅಂತ ಕೆಲಸ. ಅದು ಕಷ್ಟಗಳಿರ್ಬೋದು. ಯಾಕೆ ಕಷ್ಟಗಳು ಬಂದಿದ್ರೆ ಉದ್ದೇಶ ಮರೆತು ಬಿಟ್ಟು ನಾವು. ಹಲ್ಲೆಲೂಯಾ. ದೇವರ ರಾಜ್ಯ ನಾನು ನೀವು ಕಟ್ಟಲಿಲ್ಲ ಅಂದರೆ ಯಾರು ಕಟ್ಟಲಿಕ್ಕೆ ಸಾಧ್ಯ? ದೇವರ ವಾಕ್ಯ ಹೇಳ್ತದೆ, ಸಾವಿರ ಇಲ್ಲ ಅಂದರೆ ಕೇಳುವರು ಹೇಗೆ ಕೇಳ್ತಾರೆ? ಕೇಳಲಿಲ್ಲ ಅಂದರೆ ನಂಬಕ್ಕೆ ಹೇಗಾಗ್ತದೆ? ನಂಬಿಲ್ಲ ಅಂದರೆ ರಕ್ಷಣೆ ಹೊಂದಕ್ಕೆ ಹೇಗಾಗ್ತದೆ? ರಕ್ಷಣೆ ಹೊಂದಿಲ್ಲ ಅಂದರೆ ಪರಲೋಕ ಹೇಗೆ ತುಂಬಿಸಲಿಕ್ಕೆ ಸಾಧ್ಯ? ಆಗ ಫೌಂಡೇಶನ್ ನೋಡಿ, ಯಾರಾದರೂ ಒಬ್ಬರು ಹೇಳೋರು ಬೇಕಾಗಿದೆ.
ಆಮೆನ್. ಒಂದೊಂದು ದಿನ ಪ್ರಾರ್ಥನೆಯಲ್ಲಿ ಹೋಗಿ ನೀವು ದೇವರ ಕೇಳಿದರೆ, ನನಗೆ ಇದುವರೆಗೂ ದೇವರೇ ನನಗೆ ಸುವಾರ್ಥ ಸಾರಕ್ಕೆ ಬರಲಿಲ್ಲ, ನನಗೆ ಒಬ್ಬರು ನಿಮ್ಮ ಬಗ್ಗೆ ಹೇಳೋಕ್ಕೆ ನನಗೆ ಗೊತ್ತಿಲ್ಲ, ಆದರೆ ನೀವು ಹೇಳಿದ್ರಲ್ಲ ದೇವರೇಪ್ಪ, ನಿನ್ನ ಯೇಸುವನ್ನು ನನ್ನ ಮುಖಾಂತರ ಪ್ರಕಟಿಸುತ್ತೇನೆ ಅಂತ ಹೇಳಿದ್ದೀರಲ್ಲ, ಆ ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರಲಿ ದೇವರೇಪ್ಪ, ನಾನು ಅದಕ್ಕಾಗಿ ಸಮರ್ಪಿಸುತ್ತೇನೆ ಅಂತ ನೀವು ಸಮರ್ಪಿಸಿ ನೋಡಿ. ದೇವರು ನಮ್ಮ ಮುಖಾಂತರ ಮಹಿಮೆ ಹೊಂದಲಿಕ್ಕೆ ಇಷ್ಟಪಡುವರಾಗಿ ಅದನ್ನೇ ಇಷ್ಟ ದೇವರಿಗೆ. ಇಂಗ್ಲೀಷಲ್ಲಿ ಎಷ್ಟು ಚೆನ್ನಾಗಿದೆ ಈಗ, ಐ ಟೇಕ್ ಪ್ಲೇಜರ್ ಇನ್ ದಟ್ ಒನ್. ಅದಲ್ಲೇ ನನಗೆ ಉಲ್ಲಾಸವಾಗಿದೆ. ಯಾಕಂದ್ರೆ ನಾನು ಏನು ಹೇಳ್ತೀನಿ ಅಂದರೆ, ನಾವೆಷ್ಟೇ ಆಶೀರ್ವಾದ ಇದ್ದರೆ ಕೂಡ ನಾವು ಯಾವಾಗ ನಮ್ಮ ಮುಖಾಂತರ ದೇವರ ಮಹಿಮೆ ಅಂತ ನೋಡಿ, ಅದು ಭಾಳ ಶ್ರೇಷ್ಠವಾದದ್ದು. ಯಾಕಂದ್ರೆ ನಮ್ಮ ಉದ್ದೇಶ, ನಾವು ಬೆಟ್ಟಕ್ಕೆ ಹೋಗ್ತೀವಿ, ನಾವು ದೇವರ ಆ ಒಂದೊಂದು ಕಾರ್ಯಗಳನ್ನು ಒಂದೊಂದು ದಿನ ನಾವು ಹೊಂದಿ ನಾವು ಕುಟುಂಬಗಳನ್ನು ಕಟ್ಟುವರಾಗಿರ್ತೀವಿ, ನಮ್ಮ ವೈಯಕ್ತಿಕ ಜೀವಿತವನ್ನು ಕಟ್ಟುವರಾಗಿರ್ತೀವಿ, ನಾವು ಎಬಿನೇಸರ್ ಸಭೆ ಆಗಲಿ ಇನ್ನೂ ಸಭೆಗಳನ್ನು ನಾವು ಕಟ್ಟುವರಾಗಿದ್ದೀವಿ. ನಾವು ದೇವರ ಮಹಿಮೆ ಹೊಂದುವರಾಗಿರ್ತಾರೆ. ಈಗ ದೇವರ ಮಹಿಮೆ ಹೊಂದರೆ ಅವ್ರೇನು ಮಾಡ್ತಾರೆ ಅಂದರೆ, ಐದು ಆಶೀರ್ವಾದಗಳನ್ನು ನಮಗೆ ದೇವರು ಮಾಡಲಿಕ್ಕಿದ್ದಾರೆ. ಇದನ್ನು ಮಾಡುವವರಿಗೆ ಮಾತ್ರ. ಹಲ್ಲೆಲೂಯಾ. ಒಳ್ಳೆ ಸಂದೇಶ ಚೆನ್ನಾಗಿದೆ ಈ ವರ್ಷ. ಪಾಸ್ಟರ್ ಚೆನ್ನಾಗಿ ಮೆಸೇಜ್ಗೆ ಮಾತಾಡಿದರು. ಹಾಗೆ ನೀವು ಕೇಳಿ ನೀವು ಹೋದರೆ ನಿಮ್ಮ ಜೀವಿತದಲ್ಲಿ ಈ ಆಶೀರ್ವಾದಗಳಿಗೆ ಗ್ಯಾರಂಟಿ ಇಲ್ಲ. ಆದರೆ ಈ ಸಂದೇಶವನ್ನು ನಾನು ಹೇಳ್ತೀನಿ ನೋಡಿ, ನೀವು ಒಂದೊಂದು ಸಂದೇಶ ಕೇಳುವಾಗ ಅದು ಬೇರೆ ಒಂದು ಸಂದೇಶವಾಗಿ ತಗೋಬೇಡಿ. ನೀವು ಒಂದೊಂದು ದಿನ ದೇವರು ನನ್ನ ಜೊತೆ ಮಾತಾಡಿದ್ದಾರೆ, ದೇವರು ಈ ಕಾರ್ಯಗಳು ನನ್ನ ಹತ್ರ ಎದುರು ನೋಡ್ತಾರೆ, ಇದು ನಾನು ಮಾಡ್ತಾ ಇದ್ದೀನಿ ಅಂತ ಚೆಕ್ ಮಾಡಿ. ನೀವು ಕೆಲವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಕೆಲವು ದೊಡ್ಡ ದೊಡ್ಡ ಪ್ರೈಮ್ ಮಿನಿಸ್ಟರ್ ಎಲ್ಲ ಏನು ಮಾಡಿದಾಗ ಒಂದು ಚೆಕ್ ಲಿಸ್ಟ್ ಇಟ್ಕೊಂಡಿರ್ತಾರೆ. ನಾನು ಇಲ್ಲಿ ಹೋಗಬೇಕು, ಇಲ್ಲಿ ಇದು ಮಾಡಬೇಕು, ಈ ಕಾರ್ಯ ಮಾಡಬೇಕು, ಆ ಕಾರ್ಯ ಮಾಡಬೇಕಂತ ಬರೆದಿಟ್ಕೊಂಡು ಚೆಕ್ ಮಾಡ್ತಾರೆ. ಸೊ ಈ ಜನಗಳಿಗೆ, ಈ ಇಸ್ರೇಲ್ ಜನಗಳಿಗೆ ಅದೇ ಪ್ರಾಬ್ಲಮ್ ಆಯಿತು. ಅವ್ರನ್ನ ಕರೆದಿರೋ ಉದ್ದೇಶ ಮರ್ತೋಗ್ಬಿಟ್ರು. ಅವರು ಮರ್ತಿರೋದಂದ್ರೆ ಪ್ರಾಬ್ಲಮ್. ಆಗ ನಮ್ಮ ಉದ್ದೇಶ ನಾವು ಮರಿಬಾರ್ದು. ಆಗ ನೀವು ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಅಲ್ಲೂಯ ಕೆಲವರು ನೋಡಿ, ಕೆಲಸ ಬೇಕು. ಅದು ಕೆಲಸದಿಂದಲೇ ಒಂದು ವ್ಯಕ್ತಿ ಬದುಕೋಕ್ಕಾಗಲ್ಲ. ಕೆಲವರು ಕುಟುಂಬ, ಕೆಲವರು ನೋಡಿ ಒಂದೊಂದು ವಿಷಯಗಳಿಗೆ ಒಂದೊಂದಕ್ಕೆ ಮುಖ್ಯತ್ವವನ್ನು ಕೊಡುವರಾಗಿರ್ತಾರೆ. ನಾನು ಹೇಳ್ತೇನೆ ನೋಡಿ, ನೀವು ಮನುಷ್ಯರನ್ನು ಪ್ರೀತಿ ಮಾಡಿ ಸನ್ಮಾನಿಸಿ. ಆದರೆ ದೇವರ ಮನುಷ್ಯರ ಅಂತ ಬರುವಾಗ ದೇವರಿಗೆ ಮಾತ್ರನೇ ಸ್ಥಾನ ಕೊಡಬೇಕು. ಹಲ್ಲೆಲೂಯ. ಮನುಷ್ಯರನ್ನ ಪ್ರಿಯಪಡಿಸೋಕ್ಕೆ, ಮನುಷ್ಯನ ಸಂತೋಷಪಡಿಸೋಕ್ಕೆ ಭಾನುವಾರ ಚರ್ಚೆ ತಪ್ಪಿಸ್ಬಿಡೋದು, ಪ್ರಾರ್ಥನೆ ತಪ್ಪಿಸ್ಬಿಡೋದು ಮಾಡಬೇಡಿ. ಹಲ್ಲೆಲೂಯ. ನಮ್ಮನ್ನು ಯಾರು ರಕ್ಷಿಸಿದೆ? ಮನುಷ್ಯನ ನಮ್ಮ ರಕ್ಷಿಸಿದ ಹಣನ ಇಲ್ಲ, ನಮ್ಮನ್ನು ರಕ್ಷಿಸಿದ ಯೇಸು. ಆಗ ನಮ್ಮ ಉದ್ದೇಶನೇ ನಾವು ದೇವರನ್ನ ಮಹಿಮೆ ಪಡಿಸುವರಾಗಿ ಆ ಉದ್ದೇಶದಲ್ಲಿ ಹೋಗುವಾಗ ಮೊದಲನೇ ಆಶೀರ್ವಾದ ದೇವ್ರು ಏನು ಹೇಳ್ತಾರೆ ಅಂದರೆ, ಆಗ 1:13 ಹೇಳ್ತಾರೆ, ನಾನು ನಿನ್ನ ಜೊತೆ ಇರ್ತೇನೆ. ಹಲ್ಲೆಲೂಯಾ. ಈ ವರ್ಷ ನಾವು ಬೆಟ್ಟದ ಮೇಲೆ ಹೋಗುವುದಾಗಿ ಪ್ರಾರ್ಥನೆಯಲ್ಲಿದ್ದರೆ ದೇವರು ನಮ್ಮ ಜೊತೆ ಇರ್ತಾರೆ. ಈಗ ದೇವರು ನಮ್ಮ ಜೊತೆ ಇದ್ದರೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 48:14 ವಾಕ್ಯ, ನಿರಂತರವು ಮರಣ ಪರ್ಯಂತವೂ ನಮ್ಮನ್ನು ಗೈಡ್ ಮಾಡುವರಾಗಿರ್ತಾರೆ, ನಮ್ಮನ್ನು ದಾರಿ ನಡೆಸುವರಾಗಿರ್ತಾರೆ. ಆಗ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ದಾರಿ ನಡೆಸುವ ದೇವರಾಗಿರ್ತಾರೆ. ಎರಡನೇದಾಗಿ ದೇವರು ನಮ್ಮ ಜೊತೆ ಇರುವಾಗ ವಿಮೋಚನೆ ಕಾಂಡ 18ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, 11-12 ವಾಕ್ಯಗಳೆಲ್ಲ ನಿಮ್ಮ ಮನೆಗೆ ಹೋಗಿ ನೋಡಿ. ಫಾರೋನ ದಾಸ್ವತ್ವದಿಂದ ದೇವರು ಬಿಡಿಸಿ ಬಂದರು, ಇಸ್ರೇಲ್ ಜನ ಬಿಡಿಸಿ ಬಂದಾಗ ಈ ಮೋಸೆಯ ಮಾವ ಒಂದು ಮಾತು ಹೇಳ್ತಾರೆ. 10-11 ವಾಕ್ಯ ಹೋದನ್ನ ವಿಮೋಚನೆ ಕಂಡ 18ನೇ ಅಧ್ಯಾಯದಲ್ಲಿ, ಆತನು ತನ್ನ ಜನರನ್ನು ಅವರ ಕೈಯಿಂದ ಬಿಡಿಸಿ ಐಗುಪ್ತ್ಯರು ಯಾವ ವಿಷಯದಲ್ಲಿ ಗರ್ವ ಪಡುತ್ತಿದ್ದರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ. ವಿಮೋಚನೆ ಕಾಂಡ 18-11 ವಾಕ್ಯ ಓದಿ. 11 ವಾಕ್ಯ ವಿಮೋಚನೆ ಕಾಂಡ, ಎಕ್ಸೋಡಸ್. ಆತನು ತನ್ನ ಜನರನ್ನು ಬಿಡಿಸಿ ಯಾವ ವಿಷಯದಲ್ಲಿ ಗರ್ವ ಪಡುತ್ತಿದ್ದರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ ಯೆಹೋವನೇ ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡವನೆಂದು ಈಗ ತಿಳಿದುಕೊಂಡು. ಈಗ ನೋಡಿ, ಈ ಮೋಸೆಯ ಮಾವ ಹೇಳ್ತಾರೋ ಮಾತು, ಮೋಸೆಯ ಮಾವ ಬಂದು ಇಸ್ರೇಲ್ ದೇವರನ್ನ, ಸತ್ಯ ದೇವರನ್ನ ಆರಾಧಿಸ್ತಾರಲ್ಲ, ಅವ್ರಿಗೆ ಒಂದು ಬೇರೆ ದೇವರುಗಳಿದ್ರು, ಅವ್ರನ್ನ ಅವ್ರು ಆಧರಿಸಿ ಅವ್ರ ಮಾರ್ಗದಲ್ಲಿ ಹೋದ್ರು. ಅದು ದೇವರು ಇಸ್ರೇಲ್ ಜನಗಳನ್ನು ಬಿಡಿಸಿ ಮೋಸೆಯನ್ನು ನಡೆಸ್ತಾ ಇರುವ ಮಾರ್ಗಗಳೆಲ್ಲ ಅವ್ರು ನೋಡಿದ ಮೇಲೆ ಇದ್ರು, ಅಪ್ಪ ನಿಮ್ಮ ದೇವ್ರ ಹಾಗೆ ಯಾರೂ ಇಲ್ಲ. ಈ ವರ್ಷ ಅದನ್ನೇ ದೇವರು ಮಾಡಲಿಕ್ಕೆ ನಮ್ಮ ಮುಖಾಂತರ ಇಷ್ಟಪಡುವರಾಗಿದ್ದಾರೆ. ನಾನು ನೀವು ಬೆಟ್ಟದ ಮೇಲೆ ಹತ್ತಿ ಆ ಪ್ರಾರ್ಥನೆ ಜೀವಿತದಲ್ಲಿ, ಆ ಪರಿಶುದ್ಧ ಜೀವಿತದಲ್ಲಿ ನಾವು ಜೀವಿಸುವಾಗ ದೇವರು ನಮ್ಮ ಮುಖಾಂತರ ಮಹಿಮೆ ಪಡುವರಾಗಿರ್ತಾರೆ. ಕೆಲವರು ನಿಮ್ಮ ನೋಡಿ ಹೇಳ್ತಾರೆ, ನಿಮ್ಮ ದೇವರ ಸತ್ಯಪ್ಪ, ನಿಮ್ಮ ದೇವರು ನಿಮ್ಮ ಜೊತೆ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ, ನಿಮ್ಮ ದೇವರು ಶ್ರೇಷ್ಠವಾದ ದೇವರಂತ ದೇವರು ಮಹಿಮೆ ಹೊಂದುವ ಹಾಗೆ ದೇವರು ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಇಷ್ಟಪಡುವರಾಗಿದ್ದಾರೆ. ನೀವು ನೋಡಿ, ಇವತ್ತು ಎಷ್ಟು ಮತಗಳಿದೆ, ಎಷ್ಟು ಜನಗಳಿದ್ದಾರೆ, ಯಾರು ಏನು ಮಾಡಿದ್ರೆ ಯಾರಿಗೂ ಚಿಂತೆ ಇಲ್ಲ. ಆದರೆ ಒಂದು ಕ್ರೈಸ್ತನು ಒಂದು ತಪ್ಪು ಮಾಡಿಬಿಟ್ರೆ, ನೀವು ಕ್ರೈಸ್ತರ, ನೀವು
ಚರ್ಚ್ಗೆ ಹೋಗ್ತಿರಲ್ಲ, ಮತ್ತೆ ಹೀಗೆ ಮಾಡಿದಿರಲ್ಲ ಅಂತ. ಈಗ ಇಡೀ ಜಗತ್ತಿಗೆ ಕ್ರೈಸ್ತರಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರು ಸುಳ್ಳು ಹೇಳೋದಿಲ್ಲ. ಆ ಕ್ರೈಸ್ತರಂದರೆ ತುಂಬ ತಾಳ್ಮೆ ಉಳ್ಳವರು, ಕ್ರೈಸ್ತರಂದ್ರೆ ಪ್ರೀತಿ ಮಾಡೋರು, ಕ್ರೈಸ್ತರಂದ್ರೆ ಶ್ರಮಿಸೋರು ಅಂತ ಎಲ್ಲರಿಗೂ ಪಿಕ್ಚರ್ ಇದೆ. ಅಲ್ಲೂ ಅಂತ ಒಂದು ಜಗತ್ತಿಗೆ ಒಂದು ಪಿಕ್ಚರ್ ಇದೆ. ಇಲ್ಲ, ನಾನು ಹೇಳೋದು ಕರೆಕ್ಟೇನೆ. ಏನಾದ್ರು ನೀವು ಮಾಡಿಬಿಡಿ, ಚರ್ಚ್ಗೆ ಹೋಗ್ತೀರಾ ಅಂತೀರಾ, ಕ್ರಿಶ್ಚಿಯನ್ ಅಂದ್ರೆ ಹಿಂಗೆ ಮಾಡ್ತೀರಾ ಅಂತ. ಯಾಕೆ? ಅವ್ರಿಗೊಂದು ಗೊತ್ತು, ಅವರು ಆರಾಧಿಸುವ ದೇವರು ಸತ್ಯ ದೇವರಾಗಿದ್ದಾರೆ. ಅಂಥ ಒಂದು ಮಹಿಮೆಯಾದ ಜೀವಿತವನ್ನು ನಮ್ಮ ಮುಖಾಂತರ ದೇವರು ನಮಗೆ ಕೊಟ್ಟು ಅವ್ರ ಮಹಿಮೆ ಹೊಂದಕ್ಕೆ ಇಷ್ಟಪಡುವರಾಗಿದ್ದಾರೆ. ಅಂದರೆ ಹೀಗೆ ಹೇಳ್ತೀನಿ ನೋಡಿ, ಫಾರೋನ ಹೇಗೆ ದೇವರು ಬಿಡಿಸಿ ಅವನ ಕೈಗಳಿಂದ ಇಸ್ರಾಯೇಲ್ ಜನ ಬಡಿಸಿ ಅವ್ನು ತಂದರು. ಈ ವರ್ಷ, ಕಳೆದ ವರ್ಷ ಏನೇ ಇಕ್ಕಟ್ಟುಗಳು ಏನೇ ಇದ್ರೂ ಕೂಡ ಎಲ್ಲದಿಂದ ಬಿಡಿಸಿ ನಮ್ಮನ್ನು ಮುಂದೆ ನಡೆಸಲಿಕ್ಕೆ ಇಷ್ಟಪಡುವರಾಗಿದ್ದಾರೆ. ಮೂರನೇದಾಗಿ ನಾವು ನೋಡ್ತೀವಿ, ದೇವರು ನಮ್ಮ ಜೊತೆ ಇದ್ದರೆ ನೋಡಿ, ಆದಿಕಾಂಡ 2:18 ವಾಕ್ಯ ಹೇಳ್ತದೆ, ಮನುಷ್ಯನು ಒಂಟಿಯಾಗಿರೋ ಒಳ್ಳೆಯದಲ್ಲ, ನಾನು ಅವನಿಗೆ ಸರಿ ಬೀಳುವ. ಅಂದರೆ ಹೀಗೆ ಹೇಳ್ತೀನಿ ನೋಡಿ, ನಮಗೆ ದೇವರು ನಮ್ಮ ಜೊತೆ ಇರುವಾಗ ನಮಗೆ ಎಲ್ಲ ಸರಿ ಬೀಳುವ ಕಾರ್ಯಗಳನ್ನೇ ಮಾಡುವರಾಗಿರ್ತಾರೆ. ಎಲ್ಲ ಪರ್ಫೆಕ್ಟ್ ಆಗೋದಾಗಿರ್ತದೆ. ಅದನ್ನು ನಮ್ಮ ಜೊತೆ ದೇವ್ರಿಗೆ ನಮ್ಮ ಜೊತೆ ಇದ್ದು, ಪರ್ಫೆಕ್ಟ್ ಅಂತ ಹೇಳುವಾಗ ಬರೀ ಮದುವೆ ವಿಷಯ ಅಲ್ಲ, ಪರ್ಫೆಕ್ಟ್ ಆರೋಗ್ಯ, ಪರ್ಫೆಕ್ಟ್ ಸೇವೆ, ಪರ್ಫೆಕ್ಟ್ ಅಭಿಷೇಕ, ಪರ್ಫೆಕ್ಟ್ ಕುಟುಂಬ ಜೀವಿತ, ಎಲ್ಲದಲ್ಲೂ ಸರಿ ಬೀಳುವುದನ್ನು ಕೊಟ್ಟು ನಮ್ಮನ್ನು ನಡೆಸಲಿಕ್ಕೆ ಇಷ್ಟಪಡುವರಾಗಿದ್ದಾರೆ. ಆಮೆನ್. ಆಗ ದೇವ್ರ ಮಕ್ಕಳಿಗೆ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ನಾನು ಕೂಡ ಸೇರಿ ನಾವು ಈ ವರ್ಷ ಏನು ಮಾಡೋಣ, ಇವತ್ತಿಂದಲೇ ದೇವರ ಬೆಟ್ಟದ ಮೇಲೆ ಆ ಪ್ರಾರ್ಥನೆ ಜೀವಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಿದೆ, ಯೇಸು ಮುಂಜಾನೆ ಪರ್ವತಗಳಿಗೆ ಹೋಗಿ, ಬೆಟ್ಟಗಳಿಗೆ ಹೋಗಿ ಅವ್ರು ಪ್ರಾರ್ಥನೆ ಮಾಡಿದರು. ನನ್ನ ಸಹಾಯ ಎಲ್ಲಿಂದ ಬರ್ತದೆ? ನನ್ನ ಸಹಾಯ ಆಕಾಶ ಭೂಮಿಯನ್ನು ಸೃಷ್ಟಿಸಿದ ಪರ್ವತ ಕಡೆಗಳು ನನ್ನ ಕಣ್ಣೆತ್ತುತ್ತೇನೆ. ಪರ್ವತಗಳು ಪ್ರಾರ್ಥನೆ. ಹಲ್ಲೆಲೂಯಾ. ಈ ವರ್ಷ ದೇವ್ರ ಮಕ್ಕಳು, ನನ್ನ ಸಿಸ್ಟರ್ ಕೂಡ ಹೇಳ್ತಿದ್ದೆ, ಮೆಂಟಿ ಕೂಡ ಹೇಳ್ತಿದ್ದೆ ನೋಡಿ, ಈ ವರ್ಷ ಜಾಸ್ತಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಡ್ಬೇಡ, ನಾ ಜಾಸ್ತಿ ಪ್ರಾರ್ಥನೆಗೆ ಸಮಯ ಕೊಡೋಣ. ಯಾಕೆಂದರೆ ನಮ್ಮ ಮುಖಾಂತರ ದೇವರು ಮಹಿಮೆ ಹೊಂದಲಿಕ್ಕಿದ್ದಾರೆ. ಎರಡನೇದಾಗಿ ದೇವರು ಏನು ಮಾಡ್ತಾರೆ? ಆಗ 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಹೇಳ್ತಿದೆ, ಈ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಯಾವ ದಿವಸ ಮೊದಲುಗೊಂಡು? ಇವತ್ತು ಸತ್ಯ ಕೇಳ್ತಾ ಇದ್ದೀವಿ, ನಾವು ಸತ್ಯವನ್ನು ತಿಳ್ಕೊಳ್ತಾ ಇದ್ದೀವಿ. ಇದು ನೀವು ಯಾವಾಗ ಅಭ್ಯಾಸ ಮಾಡ್ತೀರೋ ಆ ದಿನದಿಂದಲೇ ನಿಮ್ಮನ್ನು ದೇವರು ಆಶೀರ್ವದಿಸೋರಾಗಿರ್ತಾರೆ. ಒಂದು ವೇಳೆ ನೀವು 1 ವಾರ ಬಿಟ್ಟು ಮಾಡ್ಬೋದು, 1 ತಿಂಗಳು ಬಿಟ್ಟು ಬಿಡಬಹುದು, ಇಲ್ಲ 6 ತಿಂಗಳು ಬಿಟ್ಟು ನೀವು ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ. ನೀವು ಯಾವತ್ತು ಹೋಗ್ತೀರೋ, ನೀವು ಯಾವಾಗ ಬೆಟ್ಟದ ಮೇಲೆ ಹತ್ತುತ್ತೀರೋ, ದೇವರು ಹೇಳ್ತಾರೆ, ಈ ದಿವಸದಿಂದ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ನೋಡಿ, ಕರ್ತನ ಆಶೀರ್ವಾದ ಅದು ಭಾಗ್ಯದಾಯಕ. ಅದರಲ್ಲಿ ಯಾವ ವ್ಯಸನ ಇರೋದಿಲ್ಲ. ಎರಡನೇದಾಗಿ ನಮ್ಮನ್ನು ಈ ವರ್ಷ ಆಶೀರ್ವದಿಸಲಿಕ್ಕೆ ಇಷ್ಟಪಡುತ್ತಾರೆ. ಹಲ್ಲೆಲೂಯಾ. ನಮಗೆ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ, ಆಶೀರ್ವದಿಸಲಿಕ್ಕೆ ಇಷ್ಟಪಡ. ಮೂರನೇದಾಗಿ ನಮಗೆ ದೇವರು ಏನು ಮಾಡ್ತಾರಂತೆ? ಆಗ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಹೇಳ್ತದೆ, ಕಳೆದ ಎಲ್ಲ ವರ್ಷಗಳಿಗೆ, ನಾನು ಹೇಳಿದೆ ಬರೀ 2020 ಮಾತ್ರ ಬಿಡಿ, ನೀವು ಕಳೆದ ವರ್ಷಗಳಿಗಿಂತಲೂ ಈ ವರ್ಷದಲ್ಲಿ ಬಂದಿರುವ ನಮ್ಮ ಎಲ್ಲ ವೈಭವ ಅದು ಹೆಚ್ಚಿಸುವ ದೇವರಾಗಿದ್ದಾರೆ. ಅಲ್ಲ, ಯೋರ್ ಗ್ಲೋರಿ ವಿಲ್ ಇನ್ಕ್ರೀಸ್ ಅಂತ. ಇವತ್ತು ನಮ್ಮನ್ನು ನೋಡಿ, ನಾನು ಯಾವಾಗಲೂ ಹೇಳುವ ಹಾಗೆ, ನಮ್ಮನ್ನೇ ನಾವು ಮಹಿಮೆ ಪಡಿಸೋಕ್ಕೂ ಆಗಲ್ಲ, ಯಾರು ನಮ್ಮನ್ನು ಮಹಿಮೆ ಪಡಿಸೋಕ್ಕೂ ಆಗೋದಿಲ್ಲ. ನಮ್ಮನ್ನು ಮಹಿಮೆ ಪಡಿಸಬೇಕಂದ್ರೆ, ನಮ್ಮ ಕೊಂಬು ಎತ್ತಲು ಪಡಬೇಕಂದ್ರೆ ಅದು ದೇವರಿಂದಲೇ ಸಾಧ್ಯ. ಈಗ ದೇವರು ಏನು ಹೇಳ್ತಾರೆ ಅಂದರೆ, ಕಳೆದ ವರ್ಷ ಒಂದು ವೇಳೆ ಅನೇಕ ಅಗತ್ಯಗಳು, ಅನೇಕ ಹೋರಾಟಗಳು, ಕೆಲವು ಸಮಯದಲ್ಲಿ ಕಾರ್ಗತ್ತಲೇ ಕಣಿವೆಯಲ್ಲೂ ಕೂಡ ನೀವು ನಡೆದು ಬಂದಿದ್ದರೂ ಕೂಡ ದೇವರು ಹೇಳ್ತಾರೆ, ಈ ವರ್ಷ ನಿಮಗೆ ಮಹಿಮೆಯಾದ ವರ್ಷ ಇರ್ತದೆ. ಆದರೆ ದೇವರು ಇಷ್ಟಪಡ್ತಾರೆ ನಾವು ಅವ್ರ ಜೊತೆ ಇರಬೇಕು. ನಮಗೆ ಗೊತ್ತಿಲ್ಲದ ಹಾಗೆ ಮಾಡೋದು, ಟೆನ್ಷನ್ ಹಾಕಿ ಸಹಿತ ಅನೇಕ ಕಾರ್ಯಗಳಲ್ಲಿ ಬ್ಯುಸಿ ಮಾಡಿ ಅವ್ರ ಜೊತೆನೇ ಇಲ್ಲದ ಹಾಗೆ ನಮ್ಮನ್ನು ಸಪ್ರೇಟ್ ಮಾಡಿದ್ದಲ್ಲೇ ಅನೇಕ ಕಾರ್ಯಗಳು ತೊಂದರೆ ಆಯಿತು. ನಾವು ಅವ್ರ ಜೊತೆ ಇರೋಣ. ಆಮೆನ್. ಆ ವಾಕ್ಯಗಳನ್ನು ಅವ್ರು ಮಾಡಿದ ಒಂದೊಂದು ಸತ್ಯಗಳನ್ನು ನಮ್ಮ ಜೀವಿತದಲ್ಲಿ ತರುವರಾಗಿರೋಣ. 4ನೇದು ಅದೇ ವಾಕ್ಯದಲ್ಲಿ ಹೇಳ್ತಾರೆ ದೇವರು, ನಿಮಗೆ ವೈಭವ ಹೆಚ್ಚಾಗಿರ್ತದೆ. ಸಮಾಧಾನ. 4ನೇ ನೋಡಿ, ಇವತ್ತು ಜಗತ್ತು ಸಮಾಧಾನ ಹುಡುಕ್ತಾ ಇದ್ದಾರೆ. ಎಲ್ಲಿ ಸಮಾಧಾನ ಸಿಗ್ತದೆ? ದೇವರು ಹೇಳಿದರೆ, ಎಲ್ಲೂ ಹೋಗ್ಬೇಡ, ನಾನೇ ನಿನಗೆ ಸಮಾಧಾನವನ್ನು ಕೊಡ್ತೇನೆ. ಹಾಗಾದ್ರೆ ದೇವರೇ ನಮಗೆ ಸಮಾಧಾನ ಕೊಡೋದು. ಯಾವ ವಿಷಯದಲ್ಲಿ ನಿಮಗೆ ಸಮಾಧಾನ ಇಲ್ವೋ ನೀವೇನು ಮಾಡಬೇಡಿ, ನೀವು ದೇವರೊಂದಿಗಿರಿ, ದೇವರಿಗೆ ಸಮಯವನ್ನು ಕೊಟ್ಟು ನೋಡಿ. ಇದುವರೆಗೆ ಕಾಣದೇ ಇರುವ ಆ ಸಮಾಧಾನವ ನಾನು ಹೇಳ್ತೀನಿ ನೋಡಿ. ಒಂದು ವೇಳೆ ನಿಮ್ಮ ಮಕ್ಕಳಿಂದ ಇದುವರೆಗೆ ನಿಮಗೆ ತೊಂದರೆ ಬಂದಿದ್ದರೆ, ದೇವರ ವಾಕ್ಯ ಹೇಳ್ತಿದೆ, ನಿನ್ನ ಮಕ್ಕಳು ಕರ್ತನಿಂದ ಬೋಧಿಸಲ್ಪಟ್ಟು ನಿನ್ನ ಮಕ್ಕಳ ಸುಕ್ಷೇಮ ದೊಡ್ಡದಾಗಿರ್ತದೆ, ಕುಟುಂಬದ ಸುಕ್ಷೇಮ ದೊಡ್ಡದಾಗಿರುವ ಹಾಗೆ ಇವತ್ತು ದೇವರು ನಮಗೆ ಸಮಾಧಾನ ಕೊಡುತ್ತಾರೆ. ಕೀರ್ತನೆ 29:11 ಕೂಡ, ನನ್ನ ಪ್ರಜೆಗಳಿಗೆ ಬಲವನ್ನು, ನಾನು ಸುಕ್ಷೇಮವನ್ನು ಕೊಡುತ್ತೇನೆ. ಇಂಗ್ಲೀಷಲ್ಲಿ ಐ ವಿಲ್ ಗಿವ್ ದಮ್ ಸ್ಟ್ರೆಂತ್, ಐ ವಿಲ್ ಗಿವ್ ದಮ್ ಪೀಸ್ ಅಂತ ದೇವರು ಹೇಳ್ತಾರೆ. ಇವತ್ತು ನಾನು ನೀವು ಎಲ್ಲೂ ಸಮಾಧಾನ ಹುಡುಕಿ ಹೋಗೋದು ಬೇಡ. ಸಮಾಧಾನ ಪ್ರಭು ನಮ್ಮ ಜೊತೆ ಇದ್ದು ಈ ವರ್ಷ ಸಮಾಧಾನವಾಗಿ, ಸಾಲೋಮನ್ ಕಾಲದಲ್ಲಿ ಎಲ್ಲ ಕಡೆ ಸಮಾಧಾನ ಇತ್ತು, ಆಶ್ ಕಾಲದಲ್ಲಿ ಎಲ್ಲ ಕಡೆ ಸಮಾಧಾನ ಇತ್ತು. ನಾನು ಹೇಳ್ತೀನಿ 2021 ನಾನು ನೀವು ನಮ್ಮ
ನಂಬಿ ದೇವರೊಂದಿಗಿದ್ದರೆ ಎಬ್ಬಿನೆಸರಿಗೆ ಎಲ್ಲ ಕಡೆಯೂ ಸಮಾಧಾನ ಇತ್ತು ಅಂತ ಹೇಳುವ ಹಾಗೆ ಈ ಸಭೆ ಈ ವರ್ಷ ಸಮಾಧಾನವಾಗಿ ದೇವರು ನಮ್ಮನ್ನು ನಡೆಸುವರಾಗಿ ಬರಲಿ, ಏನೋ ಬೇಡ ಬರಲಿ, 1,000 ಕೊರೋನಾಗಳು ಬರಲಿ, ಅದರ ಮಧ್ಯದಲ್ಲಿ ಕೂಡ ನಮ್ಮನ್ನು ಕಾದು ದೇವರು ನಮ್ಮನ್ನು ಭದ್ರತೆಯಾಗಿ ಸುರಕ್ಷಿತವಾಗಿ ಶಿಖರದ ಮೇಲೆ ಇಟ್ಟು ನಮ್ಮನ್ನು ದೇವರು ನಡೆಸುವರಾಗಿರ್ತಾರೆ. ಸಮಾಧಾನಕ್ಕೆ ಕೊರತೆ ಇಲ್ಲದ ಹಾಗೆ ದೇವರು ನಮ್ಮನ್ನು ನಡೆಸುವರಾಗಿರ್ತಾರೆ. ಒಂದು ಕಡೆ ದೇವರು ಈ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಬೆಳ್ಳಿ ಬಂಗಾರ ನನ್ನದು ಅಂತ ಹೇಳ್ತಾರೆ. ಏನು ಅರ್ಥ ಗೊತ್ತಾ? ನಿನಗೇನು, ನೀನು ಬೆಳ್ಳಿ ಬೇಕಾ, ಬಂಗಾರ ಬೇಕಾ, ನೀನು ಏನು ಅಗತ್ಯ ಬೇಕು ನಾನು ಒದಗಿಸ್ತೀನಿ, ನೀನು ನನ್ನ ಸೇವೆ ಮಾಡು, ನನ್ನ ಕೆಲಸಕ್ಕೆ ನಿಲ್ಲು, ನೀನು ನನ್ನ ಜೊತೆ ಇರು, ಪ್ರಾರ್ಥನೆ ಮಾಡಿ ನನ್ನ ಜೊತೆ ಇರು, ನಿನಗೆ ಬೇಕಾಗಿರುವ ಬೆಳ್ಳಿ ಬಂಗಾರ ಎಲ್ಲವನ್ನ ನಾನು ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ. ನಿಮ್ಗೇನು ಬೇಕು ನೀವು, ಹಲ್ಲೆಲೂಯಾ, ನೀವು ಹೇಳಿ, ನಿಮಗೆ ದೇವರು ಕೊಡುವರಾಗಿರ್ತಾರೆ. ದೇವರು ನಮಗೆ ಅದನ್ನು ಕೊಡುವ ದೇವರಾಗಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ನಾನು ಬಂಗಾರನೇ ತೊಗೊಂಡಿಲ್ಲ, ನಾನು ಮದುವೆ ಆಗಿದ್ದಿದ್ದ, ಅದು ಹೋದ ವರ್ಷ ತೊಗೊಂಡಿದ್ದ. ಹೋದ ನೋಡಿ ಪ್ಯಾಂಡಮಿಕ್ ಮಧ್ಯದಲ್ಲಿ ಮಕ್ಕಳಿಗೆಲ್ಲ ಹೋಗಿ ಬಂಗಾರ ತೊಗೊಂಡು ಬರುವಾಗ ನಾವು ತೊಗೊಂಡಿಲ್ಲ, ಯಾರು ಹೆಲ್ಪ್ ಮಾಡಿ ಅತ್ತೆ ಸ್ವಲ್ಪ ಕಾಸು ಕೊಟ್ಟು ಕೊಡಿಸಿದ್ರು. ಹಾಗೆ ನೋಡಿ ಅದು ಎದುರು ನೋಡಿರಲಿಲ್ಲ. ಹಲ್ಲೆಲೂಯಾ. ನಾವು ಯಾವಾಗಲೂ ಈಸ್ಕೊಂಡೆ ಏನಾಗ್ತದೆ, ಸಾಲ ಗಿರ್ವಿ ಎಲ್ಲ ಇಟ್ಟು ಬೆಳೆದು ಬಂದಿದ್ದಾರೆ. ಈಗ ನೋಡಿ ಎದುರು ನೋಡದಿರುವ ಕೆಲವು ಬಂಗಾರಗಳು ಕುಟುಂಬಕ್ಕೆ ಬರುವ ಹಾಗೆ ದೇವರು ಮಾಡಿದ್ದಾರೆ. ಇದು ಒಬ್ಬರಿಗೆ ಮಾತ್ರ ಅಲ್ಲ, ಯೇಸುವಿನ ನಾಮದಲ್ಲಿ ಸಾವಿರ ಎಲ್ಲರಿಗೂ ಕೂಡ ಬೆಳ್ಳಿ ಬಂಗಾರದ ಯೆಹೋವನದು. ಸಮಸ್ತ ಆತನವಾಗಿದ್ದ ಅದರ ನಮಗೆ ಬೇಡ. ನಮ್ಮ ಉದ್ದೇಶ ಹಲ್ಲೆಲೂಯಾ. ನಾವು ನೀವು ಹೇಗೆ ಇಸ್ರೇಲ್ ಜನಗಳು ಬ್ಯಾಬಿಲೋನ್ ಸೆರೆಯಾಗಿದ್ರು, ನಮಗೆ ಸೆರೆಯಾಗಿದ್ದು ನಮ್ಮ ದೇವರು ಬಿಡಿಸಿದ್ದಾರೆ ಅವರ ಆಲಯವನ್ನು ಕಟ್ಟುವುದಕ್ಕಾಗಿ. 5ನೇದಾಗಿ 2ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ಹೇಳ್ತದೆ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಶೆಲ್ತಿಯೇಲನ ಮಗನು ನನ್ನ ಸೇವಕನಾದ ಜೆರುಬ್ಬಾಬೆಲನೇ, ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆ ಉಂಗುರವಾಗಿ ಮಾಡಿಕೊಳ್ಳುವೆ. ಈ ಮುದ್ರೆ ಉಂಗುರದ ಬಗ್ಗೆ ಪ್ರೇರ್ ಮಾಡಿ ಬರುವ ದಿನಗಳಲ್ಲಿ ಅದನ್ನು ನಾವು ಧ್ಯಾನಿಸುವ ಒಂದೊಂದು ಕಾರ್ಯ ನಾವು ನೋಡಲಿಕ್ಕಿದ್ದೀವಿ. ಬೆಟ್ಟವನ್ನು ನೋಡ್ಲಿಕ್ಕಿದ್ದೀವಿ, ಪರ್ವತವನ್ನು ನೋಡ್ಲಿಕ್ಕಿದ್ದೀವಿ, ಆ ಮರ ಶಿಲ್ಬೆಯನ್ನ ಧ್ಯಾನಿಸಲಿಕ್ಕಿದ್ದೀವಿ. ಹಾಗೆ ಉಂಗುರ ಯಾವುದನ್ನು ತೋರಿಸ್ತಾರೆ ಅಂದ್ರೆ ಅಧಿಕಾರವನ್ನು ತೋರಿಸ್ತಾರೆ. ದೇವರ ಆಗಮನ ಸೃಷ್ಟಿಸುವಾಗ ಅವನು ಎಲ್ಲರನ್ನ ಎಲ್ಲ ಅಧಿಕಾರ ಕೊಟ್ಟು ದೇವರನ್ನ ಸೃಷ್ಟಿಸಿದನ್ನು ನೋಡ್ತೀವಿ. ಒಂದು ಸಮಯದಲ್ಲಿ ಕಳ್ಕೊಂಡದ್ದು ರಕ್ಷಣೆ ಹೊಂದಿರುವ ದೇವರ ಮಕ್ಕಳಿಗೆ ಮತ್ತೆ ದೇವರು ಸಿಕ್ಕಿದ್ದಾರೆ. ಈಗ ಹೀಗೆ ಹೇಳ್ತೀವಿ ನೋಡಿ, ಇವತ್ತು ನಮ್ಗೆ ಈ ಲೈಟಿಂಗ್ ಮಾಡಕ್ಕಾಗಿ ಕ್ರಿಸ್ಮಸ್ ಪ್ರೋಗ್ರಾಮ್ ನಡೆಸಿದಾಗೆಲ್ಲ ಒಂದು ಸೀಲ್ ಬೇಕಾಗಿತ್ತು, ನಮ್ಗೆ ಸರ್ಕಾರ ಸೀಲ್ ಬೇಕಾಗಿತ್ತು. ಅದಿದ್ರೆ ನಾವು ಧೈರ್ಯವಾಗಿ ನಡೆಸಬೇಕು. ಹಾಗೇನೆ ಈ ಉಂಗುರ ಯಾವುದನ್ನು ತೋರಿಸಿದ್ರೆ ಅದು ಅಧಿಕಾರವನ್ನ, ಹಲ್ಲೆಲೂಯಾ, ಕೆಲವು ಕಾರ್ಯಗಳ ಮೇಲೆ ದೇವರು ತನ್ನ ಸೀಲನ್ನು ಹಾಕ್ಲಿಕ್ಕಿದ್ದಾರೆ. ಇವರಿಗೆ ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳಿದ ಮೇಲೆ ಅಪ್ರೂವ್ ಸೀಲನ್ನ ನಮ್ಗೆ ಹಾಕಿ ನಮ್ಮನ್ನ ನಡೆಸುವರಾಗಿರ್ತಾರೆ. ಈ 5 ಆಶೀರ್ವಾದಗಳನ್ನ ನಮಗೆ ನಾವು ನೋಡ್ತೀವಿ. ನಾವು ಮೊದಲನೇದಾಗಿ ನಮ್ಮ ಜೊತೆ ಇರ್ತಾ ಇದ್ದೇವೆ. 2ನೇದಾಗಿ ನಮ್ಮನ್ನ ಇದುವರೆಗೂ ಇಲ್ಲದ ಹಾಗೆ ವಿಶೇಷವಾಗಿ ಆಶೀರ್ವದಿಸುತ್ತಾರೆ. 3ನೇದು ಇದುವರೆಗೆ ನೋಡದಿರುವ ಮಹಿಮೆಯನ್ನ ನೋಡುವಂತೆ ಮಾಡುವುದಾಗಿದ್ದಾರೆ. 4ನೇದು ಇದುವರೆಗೆ ಅನುಭವಿಸುತ್ತಿರುವ ಸಮಾಧಾನವನ್ನು ಅನುಭವಿಸುವಂತೆ ಮಾಡ್ತಾರೆ. 5ನೇದು ಸಿಗ್ನೆಟ್ ಆಗಿ ರಾಜ ಉಂಗುರವಾಗಿ ನಮ್ಮ ದೇವರಿಟ್ಟು ನಡೆಸುವರಾಗಿರ್ತಾರೆ. ಆ ವಾಕ್ಯ ಕಂಪ್ಲೀಟ್ ಮಾಡೋಣ. 23ನೇ ವಾಕ್ಯ, ಉಂಗುರವಾಗಿ ಮಾಡಿಕೊಳ್ಳುವೆನು, ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಸೇನಾಧೀಶ್ವರ ಯೆಹೋವನು. ಪಕ್ಕದಲ್ಲಿ ಕೈಕೊಂಡು ಇಬ್ಬರು ಹೇಳಿ, ನಿಮ್ಮ ದೇವರು ಆರಿಸಿಕೊಂಡಿದ್ದಾರೆ. ನಾನು ಹೇಳುವ ಹೇಳಿ, ಆಕಸ್ಮಿಕವಾಗಿ ನೀವು ಚರ್ಚಿಗೆ ಬರಲಿಲ್ಲ, ದೇವರು ನಿಮ್ಮನ್ನು ಹಾರಿಸಿಕೊಂಡಿದ್ದಾರೆ. ಈ ವರ್ಷ ದೇವರ ಕೈಯಲ್ಲಿ ಹಾಗೆ ದೇವರಿಂದ 5 ಆಶೀರ್ವಾದಗಳನ್ನು ಹೊಂದಿಕೊಂಡು ಈಗ ನೀನು ಹಿಡಿಯುವ ಕಾರ್ಯಗಳನ್ನ ನಾವು ಮಾಡುವಂತಿದ್ದೇವಪ್ಪ. ನಾವು ನಿಮ್ಮ ಕಾರ್ಯಗಳಲ್ಲಿ ಸಮರ್ಪಿಸ್ತೇವೆ ದೇವರಪ್ಪ, ಸಮರ್ಪಿಸುತ್ತೆ. ಈ ಹಾಗಾಗಿ ಪುಸ್ತಕ ನೀವು ಚೆನ್ನಾಗಿ ಈ ಮನೆಗೆ ಹೋಗಿ ಒಂದು ಸಾರಿ ಇವತ್ತು ಓದಿ 2 ಅಧ್ಯಾಯ ಇರ್ತದೆ, ಓದಿ. ಇದು ಚಾಲೆಂಜ್ ಮಾಡ್ತಾರೆ, ಚಾಲೆಂಜ್. ಹಾಗೆ ಈ ಪುಸ್ತಕ ಬಂದು ಅವತ್ತು ಇಸ್ರೇಲ್ ಜನಗಳಿಗೆ ಮಾತ್ರ ಚಾಲೆಂಜ್ ಮಾಡಿಲ್ಲ, ಇವತ್ತು ಇರುವ ಈ ಜನರೇಷನ್ಗೂ ಬರುವ ಜನರೇಷನ್ ಇನ್ನೂ ಒಂದು 100 ವರ್ಷ ಆದರೆ ಕೂಡ ಅವ್ರಿಗೆ ಚಾಲೆಂಜ್ ಮಾಡ್ತಾರೆ. ಇವರು ಏನು ಚಾಲೆಂಜ್ ಮಾಡ್ತಾರೆ? ಕನ್ಸಿಡರ್ ವೇಸ್, ನಿನ್ನ ಮಾರ್ಗಗಳನ್ನು ನೋಡಿ, ನೀವೇನು ಮಾಡ್ತಾ ಇದ್ದೀರಾ, ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ, ಯಾವುದಕ್ಕೆ ಮುಖ್ಯತೆ ಕೊಡ್ತಾ ಇದ್ದೀರಾ ನೀವು ನೋಡಿ ಅಂತ ಅವ್ರು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಯಾವುದಕ್ಕೆ ಮುಖ್ಯತೆ ಕೊಡ್ತಾ ಇದೆಯಾ ಅದನ್ನು ನೋಡು, ಅದೆಲ್ಲ ಮುಖ್ಯ. ಅವರ ಆಲಯವನ್ನು ಕಟ್ಟೋದೇ ಮುಖ್ಯವಾಗಿದೆ, ಅವರ ಜೊತೆ ಇರುವುದೇ ಮುಖ್ಯವಾಗಿದೆ ಅಂತ ನಮಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ ನೋಡಿ, ಒಂದು ವೇಳೆ ಹಾಗಾಯ ಮಾತಿನ
ವಿ ವಿಲ್ ಸಿ ದ ಗ್ಲೋರಿಯಸ್ ಹ್ಯಾಂಡ್. ದೇವರ ಮಹಿಮೆ ಹಸ್ತವನ್ನು ನಮ್ಮ ಜೀವಿತದಲ್ಲಿ ನಾವು ನೋಡುವರಾಗಿರ್ತೀವಿ. ನೀವು ಕೆಲವರಿಗೆ ಆಶೀರ್ವಾದವಾಗಿರ್ತೀರಾ. ನಿಮ್ಮನ್ನಿಟ್ಟು ಕೆಲವು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ಮಹಿಮೆ ಹೊಂದುವರಾಗಿರ್ತೀವಿ. 43 Through you I will be glorified. ನಿನ್ನ ಮುಖಾಂತರ ಮಹಿಮೆ ಹೊಂದುತ್ತೇನೆ. ಗಲಾತ್ಯರು 1:15 ಪೌಲೆ, ನಿನ್ನ ತಾಯಿ ಗರ್ಭದಲ್ಲಿ ಯಾಕೆ ಆರಿಸಿಕೊಂಡೆ ಗೊತ್ತಾ? ಯೇಸು ಕ್ರಿಸ್ತನನ್ನು ನಿನ್ನ ಮುಖಾಂತರ ಪ್ರಕಟಿಪಡಿಸುವುದಕ್ಕಾಗಿ. ನಾನು ಹೇಳ್ದೆ ನೋಡಿ, ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದ ಕಾರಣ ನಮ್ಮ ಮುಖಾಂತರ ಯೇಸುವನ ಈ ಜಗತ್ತಿಗೆ ತೋರಿಸಲಿಕ್ಕಾಗಿ ದೇವರು ಇಷ್ಟಪಡುವರಾಗಿದ್ದಾರೆ. ಆಮೇನ್. ನಮ್ಮನ್ನು ನೋಡುವವರು ಯೇಸುವನ್ನೇ ನೋಡುವ ಹಾಗೆ ದೇವರು ಮಾಡುವರಾಗಿದೆ. ಅದೇನೇ ಹೇಳಿದ ದೇವರು, ಬೆಳ್ಳಿ ಬಂಗಾರ ನನ್ನದು ಅಂತ ಹೇಳುವಾಗ ನೀನು ಯಾವುದು ಚಿಂತೆ ಮಾಡಬೇಡ, ಎಲ್ಲವನ್ನ ನಾನು ನೋಡ್ಕೊಳ್ತೇನೆ, ನೀವು ಒಂದೇ ಒಂದು ನನ್ನ ಜೊತೆ ಇರು, ನೀನು ನನ್ನ ಜೊತೆ ಇರು. ಈ ವರ್ಷ ನಾನು ನೀವು ಅವ್ರ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯುವ ವರ್ಷವಾಗಿದೆ. ಆಮೆನ್. ಪ್ರಾರ್ಥನೆ ಮಾಡೋಣ. ನನ್ನ ಕರ್ತರ ಮೇಜೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಭಾನುವಾರನೇ ದೇವ್ರ ಚಿತ್ತ ಇದ್ದರೆ ಕನ್ಸಿಡರ್ ಯುವರ್ ವೇಸ್, ನಿನ್ನ ಮಾರ್ಗಗಳನ್ನು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದ ಹಾಗೆ ಆ ಯೋಚನೆಯನ್ನು ನಮ್ಮ ಮಾಡೋಣ. ನಾವು ನಮ್ಮನ್ನು ಸಮರ್ಪಿಸೋಣ. ದೇವ್ರ ವಾಕ್ಯ ಹೇಳ್ತಿದೆ, ಈ ಕರ್ತರ ಮೇಜೆ ಇದು ಆಶೀರ್ವಾದದ ಮೇಜೆ ಅಂತ. ಎಷ್ಟು ಧನ್ಯರು ನೋಡಿ ನಾವೆಲ್ಲರೂ. ಹೊಸ ವರ್ಷ ಪ್ರಾರಂಭ ಮಾಡುವಾಗಲೇ ಧನ್ಯರಾಗಿ, ಇಟ್ಸ್ ಎ ಕಪ್ ಆಫ್ ಬ್ಲೆಸ್ಸಿಂಗ್ ಅಂತ ಬರೆಯಲ್ಪಟ್ಟಿದೆ. ಆ ಕಪ್ ಆಫ್ ಬ್ಲೆಸ್ಸಿಂಗಲ್ಲೇ ಪ್ರಾರಂಭ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡೋಣ. ಆತನ ಪರಿಶುದ್ಧನು. ಬೆಟ್ಟ ಅಂತ ಹೇಳುವಾಗ, ಪರ್ವತ ಅಂತ ಹೇಳುವಾಗ ಪರಿಶುದ್ಧತೆ ಅದೊಂದು ಪರ್ವತದ ಆ ಜೀವಿತವನ್ನು ದೇವರು ಜೀವಿಸಲಿಕ್ಕೆ ಇಷ್ಟಪಡುವರಾಗಿದ್ದಾರೆ. ನಮ್ಮನ್ನು ಸಮರ್ಪಿಸೋಣ. ನಾವು ಎಷ್ಟು ಜನ ಸಮರ್ಪಿಸಲಿಕ್ಕೆ ಇಷ್ಟಪಡ್ತೀರಾ? ನಾನು ಕೂಡ ಕೆಲವು ಸಮಯದಲ್ಲಿ ಸೇವೆ, ಕುಟುಂಬ, ಕೆಲಸ ಹಾಗೆ ಮಾಡಿ 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 ಆ ಪರ್ವತದಲ್ಲಿ ದೇವರೊಂದಿಗೆ ಇಳಿದು ಹೋಗ್ಬಿಟ್ಟೆ. ಆದರೆ ಈ ವರ್ಷ ಬಾಕಿ ಎಲ್ಲ ಸೆಕೆಂಡು, ಕುಟುಂಬ, ಸೇವೆ, ನಮ್ಮ ಕೆಲಸ ಇದೆಲ್ಲ ಸೆಕೆಂಡು. ಫಸ್ಟ್ ಪ್ಲೇಸ್ ನಾವು ದೇವರ ಆಸೆ ಪಡುವ ಹಾಗೆ ಆತನೊಂದಿಗೆ ನಾವು ಕಳೆಯುವ ವರ್ಷವಾಗಿರಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಂದು ವಾಗ್ದಾನಕ್ಕಾಗಿ ನಾವು ವಂದನೆ ಮಾಡುತ್ತೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಒಳ್ಳೆಯವ, ಏನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ, ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ನನ್ನ ಜೀವದಿಂದಿರುವ ದಿನವೆಲ್ಲ ನಿನ್ನ ಹೊಗಳಿ ಹಾಡುವೆ. ನನ್ನ ಪೂರ್ಣ ಮನಸ್ಸಿನಿಂದಲೇ ನಿನ್ನ ಎಂದಿಗೂ ಸ್ತುತಿಸುವೆ. ನಾನು ಜೀವದಿಂದಿರುವ ದಿನವೆಲ್ಲ ನಿನ್ನ ಹೊಗಳಿ ಹಾಡುವೆ. ನನ್ನ ಪೂರ್ಣ ಮನಸ್ಸಿನಿಂದಲೇ ನಿನ್ನ ಎಂದಿಗೂ ಸ್ತುತಿಸುವೆ. ನನಗಾಗಿ ಪ್ರಾಣ ಕೊಟ್ಟ ದೇವರು ನೀನೆ. ನಿನ್ನ ಪ್ರೀತಿಯ ಬಿಟ್ಟು ಆಗಲಿ ನಾನೆಲ್ಲಿಗೆ ಹೋಗಲಿ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ. ಕೊನೆಯವರೆಗೂ ಹೇಳುವೆ ಯೇಸು ಒಳ್ಳೆಯವನೆಂದು. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯದನ್ನೇ ನನಗೆ ಮಾಡುವವ. ನಾನು ಬದುಕಿ ಬಾಳಲೆಂದೇ ಒಪ್ಪಿಸಿಕೊಟ್ಟೆ ನಿನ್ನನೇ. ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಾನು ಬದುಕಿ ಬಾಳಲೆಂದೇ ಒಪ್ಪಿಸಿಕೊಟ್ಟೆ ನಿನ್ನನೇ. ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ
ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ, ಸೇರಿ ಹೇಳೋಣ, ಯೇಸು ಒಳ್ಳೆಯವರು. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ, ಯೇಸು ಒಳ್ಳೆಯವರು. ಒಳ್ಳೆಯದನ್ನೇ ನನಗೆ ಮಾಡುವವ. ನನ್ನ ಪಾಪವನ್ನು ನಿನ್ನ ದೇಹದಿ ಹೊತ್ತುಕೊಂಡೆ, ಓಡಿಸಿಕೊಂಡೆ ನನ್ನ ರೋಗವ ನೀಗಲು. ಆ ದಿನವನ್ನು ನೆನೆಸಲು ನನ್ನ ಪಾಪವನ್ನು ನಿನ್ನ ದೇಹದಿ ಹೊಡೆದುಕೊಂಡೆ, ಓಡಿಸಿಕೊಂಡೆ ನನ್ನ ರೋಗವ ನೀಗಲು. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿಗೆ ಕೊನೆ ಇಲ್ಲ. ಯೇಸಪ್ಪ ಕೃಪೆ ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆ ದೊಡ್ಡದು. ಕೃಪೆಯಾದ ಯೇಸುವೇ, ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಂದು ಸಾರಿ ನಾನು ಹೇಳಿದ್ದೀನಿ ನಿಮಗೆ, ಒಂದು ಸಾರಿ ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ದಿನ ತುಂಬ ಐಶ್ವರ್ಯವಂತರು, ಅವರ ಕುಟುಂಬದಲ್ಲಿ ಒಂದು ಮಗ ಇದ್ದ. ಆ ಕುಟುಂಬ ಮಗ ತೀರೋಗ್ಬಿಟ್ಟ, ಅವ್ನು ಮಿಲ್ಟ್ರಿಯಲ್ಲಿದ್ದ, ತೀರೋಗ್ಬಿಟ್ಟ. ಅದರ ಒಂದು ಸಮಯ ತಂದೆ ತಾಯಿ ಕೂಡ ವಯಸ್ಸಾಗುವಾಗ ತೀರೋಗ್ಬಿಟ್ರು. ಅವ್ರು ತೀರಿ ಹೋಗೋಕ್ಕಿಂತ ಮುಂಚೆ ಕೆಲವು ತುಂಬ ಐಶ್ವರ್ಯ, ತುಂಬ ಎಲ್ಲ ಬರೆದಿಟ್ಟಿದ್ರು. ಅವರು ಬರೆದಿಟ್ಟು ಒಂದು ದಿವಸ ಅವರೆಲ್ಲ ತೀರೋದ್ಮೇಲೆ ಸರ್ಕಾರ ಬಂದು ಆ್ಯಕ್ಷನ್ ಹಾಕಿದರು. ಆ ಬಂಗ್ಲೆ ಅಲ್ಲಿರುವ ಎಲ್ಲವನ್ನ ಆ್ಯಕ್ಷನ್ ಹಾಕಿದರು. ಅಲ್ಲಿ ಆ್ಯಕ್ಷನ್ ಹಾಕೋ ಸಮಯದಲ್ಲಿ ಹರಾಜು ಹಾಕಿದರು. ಹರಾಜು ಹಾಕೋ ಸಮಯದಲ್ಲಿ ಅಲ್ಲೆಲ್ಲ ಬಂದಿದ್ರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ಕೂಡಿ ಬಂದಿದ್ರು. ಕೂಡಿ ಬಂದಿರುವಾಗ ಫಸ್ಟ್ ಹರಾಜು ಹಾಕುವಾಗ ಒಂದು ಫೋಟೋ ತೋರಿಸಿದ್ರು. ಒಂದು ಫೋಟೋ ಇಟ್ಟು, ಈ ಫೋಟೋಗೆ ಇಷ್ಟು ಹಣ ಅಂತೇಳಿ ಸ್ಟಾರ್ಟ್ ಮಾಡಿದರು. ಎಲ್ಲ ಸುಮ್ಮ ಕೂತ್ಕೊಂಡಿದ್ದಾರೆ. ಈ ಫೋಟೋ ತೊಗೊಂಡು ನಾವೇನು ಮಾಡೋದು? ಈಗ ನೀವು ಯೋಚನೆ ಮಾಡಿ, ಯಾವುದಾದ್ರು ಫೋಟೋ ಕೊಟ್ಟರೆ ನಾವೇನು ಮಾಡೋಕ್ಕಾಗದು? ಆ ಫೋಟೋ ಇಟ್ಟು ಈ ಫೋಟೋಗೆ ಹಾಕಬೇಕು. ಎಲ್ಲ ಹಾಗೆ ಕೂತ್ಕೊಂಡಿದ್ರು. ಆದರೆ ಆ ಯಜಮಾನ ಮನೆಯಲ್ಲಿ ಒಂದು ತಾಯಿ ಕೆಲಸ ಮಾಡ್ತಾಯಿದ್ರು. ಅವರು ಏನು ಮಾಡಿದ್ರು ಅಂತ ಹೇಳೋ ಸಮಯದಲ್ಲಿ ಅವ್ರಿಗೆ ಯೋಚನೆ ಮಾಡಿದ್ರು, ನಮ್ಮ ಮಾಲೀಕರು ಇಲ್ಲ, ಅವ್ರ ಮಗ ಕೂಡ ಈಗ ತೀರೋಗಿದ್ದಾರೆ, ನಮಗೆ ಏನಿಲ್ಲ, ಈಗ ಈ ಮನೆಯೆಲ್ಲ ಮಾರ್ಬಿಡ್ತಾರೆ. ಅಟ್ಲೀಸ್ಟ್ ಆ ಫೋಟೋ ಒಂದು ತಗೊಂಡೋಗಿ ನಾವು ಎಷ್ಟೋ ಒಳ್ಳೆದನ್ನು ಮಾಡಿದ್ದಾರೆ, ಅದನ್ನು ನೆನಪು ಮಾಡ್ಕೊಳ್ಳೋಣ ಅಂತ ಆ ಆ್ಯಕ್ಷನ್ ಹಾಕೋರ ಹತ್ರ ಹೋಗಿ ಹೇಳಿದ್ರಂತೆ, ಅಬ್ಬಾ ನನ್ನ ಹತ್ರ ಜಾಸ್ತಿ ಏನಿಲ್ಲ, ನನ್ನ ಹತ್ರ ಇಷ್ಟೇಷ್ಟು ಕಾಸಿದೆ, ಸ್ವಲ್ಪ ಕಾಯಿನ್ ಗಿನಿಗಳನ್ನೆಲ್ಲ ಎತ್ತಿ ಇಷ್ಟೇಷ್ಟು ಕಾಸಿದೆ, ಇದು ತಗೊಂಡು ಈ ಫೋಟೋ ಮಾತ್ರ ನಮ್ಗೆ ಕೊಟ್ಬಿಡಿ, ನಮ್ಮ ಮಾಲೀಕರ ಮಗ, ಅವ್ರನ್ನ ನಾವು ನೆನಪಾಗಿ ಇಟ್ಕೊಳ್ತೀನಿ, ನನ್ನ ಹತ್ರ ಜಾಸ್ತಿ ಇಲ್ಲ, ದಯವಿಟ್ಟು ಇದು ಕೊಡಿ ಅಂತ ಹೇಳುವಾಗ ಅವ್ರು ಹೇಳಿ, ಪರವಾಗಿಲ್ಲಮ್ಮ ನೀನು ಎಷ್ಟಿದೆ ಅಷ್ಟೇ ಕೊಡಿ ಅಂತ ಆ ಕಾಸು ಇಸ್ಕೊಂಡ್ರು. ಫೋಟೋನ ಆ ವಯಸ್ಸಾಗಿರೋ ತಾಯಿ ಕೊಟ್ಟರು. ಅವ್ರು ಹೇಳಿದರು ಆ್ಯಕ್ಷನ್ ಮುಗೀತು ಅಂತ ಹೇಳಿದರು. ಆ ರಾಜ ಆಗೋದು ಮುಗೀತು. ಎಲ್ಲರಿಗೆ ಏನು ಮಾತಾಡ್ತಿದ್ರಿ, ಒಂದು ಕಾರ್ ಇದೆ, ಬಂಗ್ಲಾ ಇದೆ, ಬಿಸ್ನೆಸ್ ಇದೆ, ಎಸ್ಟೇಟ್ ಇದೆ. ಆಗ ಆ್ಯಕ್ಷನ್ ಆ್ಯಕ್ಷನ್ ಮಾಡೋಕ್ಕೆ ಬಂದ್ರಲ್ಲ, ಅವ್ರು ಹೇಳಿದರು, ಈ ಪತ್ರೆಯಲ್ಲಿ ಬರೆದಿದ್ದಾರೆ, ಪ್ರಮಾಣ ಪತ್ರದಲ್ಲಿ ಬರೆದಿದ್ದಾರೆ, ಯಾರು ನನ್ನ ಮಗನ ಫೋಟೋನ ಕೊಂಡುಕೊಳ್ತಾರೋ ಅವ್ರಿಗೆ ಈ ಆಸ್ತಿ ಎಲ್ಲ. ನೋಡಿ, ಒಂದೇ ಒಂದು ಕ್ಷಣದಲ್ಲಿ ವಯಸ್ಸಾಗಿರೋ ತಾಯಿ ಎಲ್ಲ ಜಮೀನಿಗೆ, ಎಸ್ಟೇಟ್ಗೆ ಅವ್ರ ಮಾಲೀಕಲ್ಲ ಆಗಿದ್ರು. ಇವತ್ತೊಂದು ಸತ್ಯ ಹೇಳ್ತೀವಿ ನೋಡಿ, ತಂದೆಯಾದ ದೇವರು ಕುಮಾರನನ್ನು ನಮಗೋಸ್ಕರ ಕಳಿಸಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ತಂದೆ ಹೇಳ್ತಾರೆ, ಯಾರು ಯೇಸುವನ್ನು ಅಂಗೀಕರಿಸುತ್ತಾರೋ, ಯಾರು ಯೇಸುವನ್ನು ಇಷ್ಟಪಡ್ತಾರೋ, ಇಡೀ ಪರಲೋಕದ ಆಶೀರ್ವಾದಗಳು ಅವರಿಗೆ ಸ್ವಂತವಾಗುವುದಾಗಿರ್ತದೆ. ಎಮ್ಮೆನ್, ಅದಕ್ಕೆ ನಮಗೆ ಬೇರೆ ಯಾವುದು ಬೇಡ, ಯೇಸು ನಮ್ಮ ಜೀವಿತದಲ್ಲಿ ಇದ್ರೆ ಸಾಕು, ಬಾಕಿ ಎಲ್ಲವೂ ನಮ್ಮನ್ನು ಹುಡುಕಿ ಬರುವುದಾಗಿರ್ತದೆ. ಎಮ್ಮೆನ್, ಎಲ್ಲ ಹೇಳಿ, ಯೇಸು ಸಾಕು ನಮಗೆ. ಆ ಹಾಡನ್ನು ನಾವು ಒಂದು ಹಾಡನ್ನು ಹಾಡೋಕ್ಕಿಂತ ಮುಂಚೆ ವಾಕ್ಯ ಹೇಳ್ತದೆ,
ಏಸು ರೊಟ್ಟಿಯನ್ನು ಕೈಲಿದ್ರು ಸ್ತೋತ್ರ ಮಾಡಿದ್ರು ಅಂತ ಎಲ್ಲರೂ ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ಎಲ್ಲ ಸ್ತೋತ್ರ ಮಾಡಿ ಬಾಯ್ತಾರೆ. ಸ್ತೋತ್ರ ಮಾಡಿದವರೇ, ಸ್ತೋತ್ರ ಮಾಡುವವರು ನನ್ನ ಗೌರವಿಸುತ್ತಾರೆ ಅಂತ ಆ ಯೇಸುವನ್ನು ನೆನೆಸಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ವಾಕ್ಯ ಹೇಳ್ತದೆ. ಅದನ್ನು ಮುರಿದು ಶಿಷ್ಯರು ಕೊಟ್ಟು ಯೇಸು ಸ್ವಾಮಿ ಹೇಳಿದರು, ಇದು ನಿಮಗಾಗಿ ಮುರಿಯಲ್ಪಡುವ ನನ್ನ ದೇಹ, ಇದು ನೀ ಕೂಡಿ ಬರುವಾಗ ನನ್ನ ನೆನಪು ಮಾಡಿಕೊಳ್ಳಿರಿ. ಈ ಶುಭ ದಿನದಲ್ಲಿ, ಈ ಮುಂಜಾನೆಯಲ್ಲಿ ಆ ಯೇಸುವನ್ನು ನೆನೆಸಿಕೊಂಡು ಇದರಲ್ಲಿ ನಾವು ಪಾಲ್ಗೊಳ್ಳವರಾಗಿರೋಣ. ವಾಕ್ಯ ಹೇಳ್ತದೆ, ದ್ರಾಕ್ಷರಸವನ್ನು ಕೈಲಿಡ್ತಿ ಯೇಸು ಸ್ವಾಮಿ ಹೇಳಿದರು, ಇದು ನಿಮಗಾಗಿ ಸುರಿಯಲ್ಪಡುವ ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ. ನೀ ಕೂಡಿ ಬರುವಾಗ ನನ್ನ ನೆನಪು ಮಾಡಿಕೊಳ್ಳಿರಿ. ಈ ಸಮಯದಲ್ಲಿ ಆ ಯೇಸುವನ್ನು, ಆ ಪ್ರೀತಿಯನ್ನು, ಇವತ್ತು ಯೇಸು ಸ್ವಾಮಿನ ಅಂಗೀಕರಿಸಿರೋ ನಮಗೆ ರಕ್ಷಣೆ ಎನ್ನುವ ಆ ನಿಲ್ಲುವಂಗಿಯನ್ನು ಕೊಟ್ಟು ನಾವು ಕಳ್ಕೊಂಡ ಅಧಿಕಾರವನ್ನು, ನಮಗೆಲ್ಲ ಆ ಮಕ್ಕಳ ಸ್ಥಾನ ಎಲ್ಲವನ್ನು ಹಿಂತಿರುಗಿ ಕೊಟ್ಟ ಆ ಯೇಸುವನ್ನು ನೆನೆಸಿಕೊಂಡು ಇದರಲ್ಲಿ ಪಾಲ್ಗೊಳ್ಳೋಣ. ವಾಕ್ಯ ಹೇಳ್ತದೆ, ಇದು ನಿಮಗಾಗಿ ಸುರಿಯಲ್ಪಡುವ ನನ್ನ ರಕ್ತ, ಅನೇಕರ ಪಾಪ ಕ್ಷಮಾಪಣೆಗಾಗಿ ಸುರಿಯಲ್ಪಡುವ ರಕ್ತವಾಗಿದೆ. ಇವತ್ತು ಕೂಡ ಯಾರಾದರೆ ದೀಕ್ಷಾ ಸ್ನಾನ ತಗೊಳ್ಳದೇ ಇರೋರು ಬೇಗ ತೀರ್ಮಾನ ಮಾಡಿ, ಯೇಸು ಬೇಗ ಬರಲಿಕ್ಕೆ ಬಹಳ ಸಮಯ ಹತ್ತಿರವಾಗಿರೋದ್ರಿಂದ ರಕ್ತ ಧಾರಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಅಂತ ವಾಕ್ಯ ಹೇಳ್ತಿದೆ. ಹಾಗೆ ಯೇಸುವಿನ ರಕ್ತದಿಂದ ನಾವು ಶುದ್ಧಿ ಆಗಬೇಕಾಗಿರೋದ್ರಿಂದ ಆತನ ರಕ್ತದಲ್ಲಿ ಶುದ್ಧಿ ಆಗಲಿಕ್ಕೆ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ತೀರ್ಮಾನ ಮಾಡೋಣ. ಹಾಗೆ ಇದು ನಿಮಗಾಗಿ ಸುರಿಯಲ್ಪಡುವ ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ. ಕುಡಿ ಬರುವಾಗ ನೆನಪು ಮಾಡಿಕೊಳ್ಳಿರಿ. ಯೇಸುವನ್ನು ನೆನಪು ಮಾಡಿಕೊಂಡು ಇದರಲ್ಲಿ ನಾವು ಪಾಲ್ಗೊಳ್ಳೋರಾಗಿರೋಣ. ಒಂದೆಲ್ಲರೂ ಒಂದು ಸಾರಿ ಕೈಗೆಳೆತ್ತಿ ದೇವರಿಗೆ ಕೃತಜ್ಞತೆ ಮಾಡೋಣ. ಯೇಸುಗಾಗಿ, ಅವರ ಪ್ರೀತಿಗಾಗಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕೃತಜ್ಞತೆ ಮಾಡಿ. ಥ್ಯಾಂಕ್ ಯು ಲಾರ್ಡ್. ಒಳ್ಳೆಯವ, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ, ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಹೊಸ ವರ್ಷದಲ್ಲಿ ಚಿಟ್ಟಿದ್ದೀವಿ. ಶೇಖರಣ ನಮಗಾಗಿ ಪ್ರಾರ್ಥನೆ ಮಾಡೋರಾಗಿರ್ತಾರೆ. ಮಲ್ಕೊಂಡಿರ್ತೀರಲ್ವಾ, ಹಾಗೆ ಮಲ್ಕೊಂಡು ಹೇಳಿ, ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ. ವಿಶ್ವನಾಥ್ ಕಾರ್ ಓಡಿಸ್ಕೊಂಡು ಹೋಗುವಾಗ ಹೇಳಿ, ಒಳ್ಳೆಯವ, ನೀನು ಒಳ್ಳೆ. ಹಾಗೆ ಟ್ರೈ ಮಾಡ್ಕೊಂಡು ಹೋಗ್ತಾ ಇರಿ. ಒಳ್ಳೆಯದನ್ನೇ ನನಗೆ ಮಾಡುವವ. ಹೆಣ್ಮಕ್ಕಳು ಪಾತ್ರ ಉಜ್ಜುವಾಗ, ಒಳ್ಳೆಯವ, ನೀನು ಒಳ್ಳೆಯವ, ಈ ಹೊಸ ವರ್ಷದಲ್ಲಿ ಒಳ್ಳೆಯದನ್ನೇ ನನಗೆ ಮಾಡುವವ. ಕ್ರೈಸ್ತ ಜೀವಿತ ಅಷ್ಟೇ, ಕ್ರೈಸ್ತ ಜೀವಿತ ಅಷ್ಟೇ. ಅವ್ರು ಒಳ್ಳೆಯವರು, ನಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಶೇಖರಣ ಹಾಲೆಲೂಯ, ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ತಗ್ಗಿಸಿ ದೇವರ ಕೈಯಲ್ಲಿ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ನಾವು ಸ್ತೋತ್ರ ಮಾಡೋಣ. ಮತ್ತೊಂದು 2020ನೇ ವರ್ಷದಲ್ಲಿ ತಂದೆಯಾದ ದೇವರೇ, ಏನೆಲ್ಲ ನಾವು ಕಳೆದುಕೊಂಡಿದ್ದೀವಿ ಅಪ್ಪ ತಂದೆ. ಮತ್ತೊಂದು 2021 ವರ್ಷದಲ್ಲಿ ಪ್ರತಿಯೊಂದೊಂದು ಮಕ್ಕಳು ಹೊಂದಿಕೊಳ್ಳುವಂತೆ ಸಹ ಪರಿಶುದ್ಧಾತ್ಮನೇ ನೀನು ಸೇವಕರ ಮುಖಾಂತರ ಮಾತನಾಡಿದ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ರಾಜ. ಸರ್ವಶಕ್ತನಾದ ದೇವರೇ, ಹಗ್ಗಾಯನು ಬರೆದ ಗ್ರಂಥದಲ್ಲಿ ನೋಡಿದ ವಾಕ್ಯದಂತೆ ರಾಜ ತಂದೆಯಾದ ದೇವರೇ, ಇವತ್ತು ನಿಮ್ಮ ಆಲಯವು ಕರ್ತನೆ ಹಾಳು ಬಿದ್ದಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ ಎಂಬುದಾಗಿ ದೇವರ ವಾಕ್ಯದಂತೆ ರಾಜ ಸರ್ವಶಕ್ತನಾದ ದೇವರೇ, ಬಂದಿರುವ ಒಂದೊಂದು ಮಕ್ಕಳು ಕರ್ತನೆ ನಿನ್ನ ವಾಕ್ಯದಂತೆ ಕರ್ತನೆಪ್ಪ ಕೈಗೊಂಡು ನಡೆಯಲು ಸಹಾಯ ಮಾಡೋ ದೇವರೇ. ಹೊಸ ವರ್ಷದಲ್ಲಿ ಲೋಕದ ಆಸೆಗಳನ್ನು ಬಿಟ್ಟು ಕರ್ತನೆ ನಿನ್ನ ಆಲಯದ ವಿಷಯದಲ್ಲಿ ಅಪ್ಪ ಕರ್ತನೆ ಯಾವಾಗಲೂ ಗಂಭೀರವುಳ್ಳವರಾಗಿರುವಂತೆ ಸಹಾಯ ಮಾಡು, ನಂಬಿಕೊಳ್ಳೋರಾಗಿರುವಂತೆ ಸಹಾಯ ಮಾಡೋ ದೇವರೇ. ನಿನ್ನ ಆಲಯದಲ್ಲಿ ಯಾವಾಗಲೂ ಕರ್ತನೆ ಮಾನ ಮಹಿಮೆಗಳು ಉಂಟೆಂಬುದಾಗಿ ನಾವು ನೋಡುತ್ತೇವೆ ರಾಜ. ಬಂದವರು ಬಂದಾಗಿ ತಿರುಗಿ ಹೋಗದಂತೆ ಪಾ 2ರಷ್ಟು ಆಶೀರ್ವಾದ ಹೊಂದಿಕೊಂಡು ಹೋಗ್ತಾರಂತ ಹೇಳಿದೆ ದೇವರ ವಾಕ್ಯದಂತೆ ರಾಜ. ಅವರೆಲ್ಲ ದುಃಖ, ಭಾರ, ಕಣ್ಣೀರು, ವೇದನೆ,
ಎಲ್ಲ ಯೇಸು ಕ್ರಿಸ್ತರ ನಾಮದಲ್ಲಿ ನೀಗಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ರಾಜ. ಹೊಸ ಅಭಿಷೇಕದಿಂದ ನೀನು ತುಂಬಿಸಿ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಹೊಸ ವರ್ಷ ಇಂದು ಮೊದಲನೇ ದಿನದಲ್ಲಿ ಹೆಜ್ಜೆಟ್ಟಿರುವ ಪ್ರತಿಯೊಂದು ಮಕ್ಕಳನ್ನಪ್ಪ ಕರ್ತನೆ, ನೂತನ ಅಭಿಷೇಕದಿಂದ ನೀನು ಅವರನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ರಾಜ. ಪರಿಶುದ್ಧಾತ್ಮನ ಇಡೀ ದಿನ ಕರ್ತನೆ ನಿನ್ನ ಸಾನ್ನಿಧ್ಯ ಅವರೊಂದಿರುವುದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯದಲ್ಲಿ ಓದಿದ ಹಾಗೆ ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ ದೇವರ ವಾಕ್ಯದಂತೆ ರಾಜ ಪ್ರತಿಯೊಂದು ಮಕ್ಕಳನ್ನು ನಾವು ಆಶೀರ್ವದಿಸ್ತೇವೆ ರಾಜ. ಮಕ್ಕಳ ಮುಖಾಂತರ ನಿಮ್ಮ ನಾಮ ಮಹಿಮೆ ಉಂಟಾಗಲಿ ರಾಜ. ಪ್ರತಿಯೊಂದು ಸಮಯದಲ್ಲಿ ನಿನಗೆ ಆಧಾರವಾಗಿದ್ದು ಜೀವಿಸುವಂತೆ ಸಹಾಯ ಮಾಡು. ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಸ್ತೋತ್ರ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಕರ್ತನಪ್ಪ ಮತ್ತೊಂದು ಆವರ್ತಿ ನಿಮ್ಮ ಪಾದದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ತೀವಿ ಸ್ವಾಮಿ. ಕಳೆದ ವರ್ಷದಲ್ಲಿ ಸ್ವಾಮಿ 365 ದಿನಗಳು ಸ್ವಾಮಿ ನಮ್ಮನ್ನು ಕಣ್ಣು ಮಣ್ಣಿಂತ ನೀನು ಕಾದು ಕಾಪಾಡಿ ಸ್ವಾಮಿ ಈ ಹೊಸ ದಿನವನ್ನು ಕಾಣುವಂತೆ ಸ್ವಾಮಿ ನಮಗೆ ಜಯ ಕೊಟ್ಟಂಥ ದೇವರಿಗೆ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಒಳ್ಳೆಯವರು ಸ್ವಾಮಿ, ನೀವು ಒಳ್ಳೆಯವರು ಕರ್ತನಪ್ಪ, ನೀವು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿರೋದಕ್ಕಾಗಿ ನಿಮಗೆ ವಂದನೆಗಳು ಸಲ್ಲಿಸ್ತೀವಿ ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯದಲ್ಲಿ ಹೀಗೆ ನೋಡ್ತೀವಲ್ಲ ಸ್ವಾಮಿ, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ಆತನ ಬಲಗೈಯಲ್ಲಿ ಶಾಶ್ವತವಾದಂಥ ಭಾಗ್ಯವಿದೆ ಎಂಬುದಾಗಿ ನಿನ್ನ ವಚನದಂತೆ ಸ್ವಾಮಿ ಈ 2021ನೇ ವರ್ಷದಲ್ಲಿ ಸ್ವಾಮಿ ನಿನ್ನ ಭಾಗ್ಯದಿಂದ ಒಬ್ಬೊಬ್ಬರನ್ನು ತುಂಬಿಸಬೇಕಾಗಿ, ನಿನ್ನ ಸಂತೋಷದಿಂದ ತುಂಬಬೇಕಾಗಿ ಸ್ವಾಮಿ ಒಂದು ತಾಸಾಗಾದರೂ ಒಂದು ಗಳಿಗೆ ಆದರೂ ನೀವು ಎಚ್ಚರ ಬಿದ್ದು ಪ್ರಾರ್ಥನೆ ಮಾಡಬಾರ್ದು ಎಂಬುದು ನೀನು ವಚನದಂತೆ ಸ್ವಾಮಿ 2021ನೇ ವರ್ಷದಲ್ಲಿ ಸ್ವಾಮಿ ಪ್ರತಿಯೊಂದು ಮಕ್ಕಳು ಸ್ವಾಮಿ ಎಚ್ಚರವಾಗಿದ್ದು ಸ್ವಾಮಿ 2021ನೇ ವರ್ಷದಲ್ಲಿ ಸ್ವಾಮಿ ಎದ್ದುವ ಮಿಡಿಗುಗಳಾಗಿ ಸ್ವಾಮಿ ಮಿಂಚುಗಳಾಗಿ ಸ್ವಾಮಿ ನೀನು ಆಶೀರ್ವಾದ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಏಳು ಪ್ರಕಾಶಿಸು ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸಿದಿಂದ ನಿನ್ನ ವಚನಂತೆ ಸ್ವಾಮಿ ಎದ್ದು ಮಿಣುಗುವಂತೆ ನೀನು ಸಹಾಯ ಮಾಡು ಕರ್ತನೆ. ಪರಿಶುದ್ಧಾತ್ಮನ ದೇವರೇ, ಹೌದು ಕರ್ತನೆ, ಇದುವರೆಗೂ ನಡೆಸಿದಂಥ ಎಬಿನೆಜರೇ ಇಂದು ಮುಂದೆ ಕರ್ತನಪ್ಪ ನೀನು ನಡೆಸಲು ಸರ್ವಶಕ್ತನಾದ ದೇವರೆಂಬುದಾಗಿ ಅವ್ರ ಹೃದಯದಲ್ಲಿ ಪರಿಪೂರ್ಣವಾಗಿ ನಂಬಿ ಅದರಂತೆ ನಡ್ಕೊಳ್ಳುವಂತೆ ನೀನು ಸಹಾಯ ಮಾಡು ಕರ್ತನೆ. ಪವಿತ್ರಾತ್ಮನೇ ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ರಾಜ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರ ಕೊಡ್ತೀನಂತ ಹೇಳಿದ್ದೇನೆ ಸ್ವಾಮಿ. ನಿನ್ನ ಮಕ್ಕಳು ಸ್ವಾಮಿ ಕರದಲ್ಲಿ ಹಿಡಿದಿರುವಂಥ ಪ್ರತಿಯೊಂದು ಕಾಣಿಕೆಗಳನ್ನು ಸ್ವಾಮಿ ಕಾಣಿಕೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಾಜ. ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ, ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ ಯೇಸುವಿನ ನಾಮದಲ್ಲಿ ಸ್ವಾಮಿ. ಈ ಹೊಸ ವರ್ಷದಲ್ಲಿ ಮೊದಲನೇ ದಿನದಲ್ಲಿ ಸ್ವಾಮಿ ಯೆಹೋವನಿಗೆ ಉತ್ತಮವಾದದನ್ನು ನಾವು ಬಿತ್ತನೆ ಮಾಡುವಂತೆ ಸ್ವಾಮಿ ಪವಿತ್ರಾತ್ಮನ ದೇವರು ತಾನೇ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸುವೇ, ಹೌದು ಸ್ವಾಮಿ, ಮನುಷ್ಯನಾದರೂ ಮುಖ ನೋಡ್ತಾನೆ, ದೇವರಾದರೂ ಪ್ರತಿಯೊಂದು ಮಕ್ಕಳ ಹೃದಯಗಳನ್ನು ನೋಡಿ ಸ್ವಾಮಿ ಅವ್ರ ಇಷ್ಟಾರ್ಥಗಳನ್ನು ಸ್ವಾಮಿ 2021ರಲ್ಲಿ ನೀನು ನೆರವೇರಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ. ನೀನು ಆಶೀರ್ವದಿಸು, ಮಾನಿಸು, ಕಾಣಿಕೆಯನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದ ತಂದೆ, ಆಮೆನ್. ಕಳೆದ ವರ್ಷ ನಮಗೆ ಕ್ರಿಸ್ಮಸ್ ಹಬ್ಬ, ನ್ಯೂ ಇಯರ್ ಎಲ್ಲ ದೇವರು ಆಶೀರ್ವಾದವಾಗಿ ನಡೆಸಿಕೊಟ್ಟಿದ್ದಾರೆ. ನಮಗೆ ಪ್ರಾರ್ಥನೆ ಮಾಡಿದ, ಸಹಾಯ ಮಾಡಿದ, ಜೊತೆದ ಎಲ್ಲರಿಗೆ ನಾನು ದೇವರಿಗೆ ಕೃತಜ್ಞತೆ ಮಾಡ್ತೀನಿ. ಅರ್ಣ ಸಿಸ್ಟರ್ನ ಮಧ್ಯದಲ್ಲಿದ್ದಾರೆ, ಪರಂದಮ್ಮನ ಬ್ರದರ್ ಉಮಾ ಸಿಸ್ಟರ್ ಕೂಡ ಹೊಸ ವರ್ಷ ನನ್ನ ಜೊತೆ ಕಳಿಬೇಕಂತ ದೂರದಿಂದ ಬಂದಿದ್ದಾರೆ. ಹಾಗೆ ಬಂದ ಎಲ್ಲರಿಗೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೀವಿ. ನಾನು ಎದುರು ನೋಡಿಲ್ಲ ಎಷ್ಟು ಜನ ಬರ್ತಾರೆ ಅಂತ, ಆದರೆ ದೇವರು ನಮ್ಮನ್ನೆಲ್ಲ ದೇವ್ರು ಕರ್ಕೊಂಡು ಬಂದಿದ್ದಾರೆ. ಖಂಡಿತವಾಗಿ ಕೇಳಿದ ವಾಕ್ಯ ಪ್ರಕಾರ ನಮಗೆ ಆಶೀರ್ವಾದವಾಗಿರ್ತದೆ. ನನಗೆ ಗೊತ್ತಿರುವ ಹಾಗೆ ಒಂದು 3ರಿಂದ 4 ಕುಟುಂಬಗಳು ನಮಗೆ ಜಮೀನು ಕೊಡ್ತೀವಿ, ಅಂದರೆ ಆಲಯ ಕಟ್ಟಕ್ಕೆ ಸ್ಥಳ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅದು ತಡೆ ಆಗ್ತಾ ಇದೆ. ಈ ವರ್ಷ ಪ್ರೇಯರ್ ಮಾಡೋಣ, ಯಾರಾದರೂ ಒಬ್ಬರಾದರೆ ನಮಗೆ ದೇವರು ಅವ್ರ ಮುಖಾಂತರ ಸ್ಥಳ ಸಿಕ್ಕಿದ್ರೆ ಸಾಕು, ಆಲಯ ದೇವರು ಕಟ್ಟೋರಾಗಿರ್ತಾರೆ. ಆಗ ನಡೆಯುತ್ತೆ. ಅನೇಕರಿಗೆ ಸ್ಥಳ ಇರಲಿಲ್ಲ, ಇದರಿಂದ ದೇವ್ರ ಚಿತ್ತ ಇದ್ದರೆ ಹೊಸ ವರ್ಷದಲ್ಲಿ ನಾವು ಹಾಗೆ ಯೋಚನೆ ಮಾಡೋಣ, ಹಾಗೆ ಪ್ರೇಯರ್ ಮಾಡೋಣ, ಸ್ವಂತ ಸ್ಥಳದಲ್ಲಿ ವಿಶಾಲವಾಗಿ ದೇವರನ್ನ ಆರಾಧಿಸಲು ಕೃಪೆ ಮಾಡಲಿ. ಒಮ್ಮೆ ಒಂದು ಹಾಡನ್ನು ನೂತನ ವರ್ಷದಲ್ಲಿ ನನ್ನ ನಡೆಸು ದೇವರೇ, ನೂತನ ಕೃಪೆಯನ್ನು ಕೊಡು, ನೂತನ ಬಲವನ್ನು ಕೊಡು. ಆ ಕಡೆ ವಾಕ್ಯ ಹೇಳ್ತದೆ, ಸವಾಲುಗಳನ್ನು ಸಂಧಿಸಲು. ಎಲ್ಲರೂ ಹೇಳಿ, ಸವಾಲುಗಳನ್ನು ಸಂಧಿಸಲ್ಲ. പക്ഷേ ಏನೇ ಬರಲಿ ಸಂಧಿಸೋಣ, ನಾವು ದೇವರಿದ್ದಾರೆ. ಆಮೆನ್. ಸೇರಿ ಹಾಡಿ ಮಹಿಮೆ ಪಡಿಸೋಣ. ನೂತನ ದಿನದೊಳಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯನ್ನು ನೀಡು ದೇವಾ, ಹೊಸ ಫಲವ ನೀಡು ದೇವಾ, ಹೊಸ ಕೃಪೆಯ
ಕೃಪೆಯಿಂದ ನನ್ನ ಸೆರೆಯಳನ ನೂತನ ವರ್ಷದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯ ಸಂಪೂರ್ಣವು, ಆರಂಭ ಅಲ್ಪವಾದರೂ ಅಂತ್ಯ ಸಂಪೂರ್ಣವು. ಕೊರತೆಗಳು ನೀಗಲಿ, ನಮ್ಮ ಕೊರತೆಗಳು ನೀಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ನಾಮದಲ್ಲಿ ಎಲ್ಲ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವನ್ನು ನೀಡುವುದೇವಾ, ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವನ್ನು ನೀಡುವುದೇವಾ. ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ವರ್ಷದಲ್ಲಿ ನನ್ನ ನಡೆಸು, ನೂತನ ನನ್ನ ತುಂಬಿಸು. ಲಕ್ಷೆಗೆ ಬದಲಾಗಿ ಮೇಲನ್ನು ನೀಡುವುದೇವಾ. ದೇವರ ಮಕ್ಕಳು ಎಲ್ಲಿ ಲಕ್ಷ್ಯಪಟ್ಟು ಸ್ಥಳಗಳಲ್ಲಿ ಮೇಲನ್ನು ನೀಡುವುದೇವಾ. ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡುವುದೇವಾ, ಪರ ಆನಂದ ನೀಡು. ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವನ್ನು ನೀಡುವುದೇವಾ, ಯೇಸು ನಾಮದಲ್ಲಿ ನೀಡುವುದೇವಾ, ಹೊಸ ಫಲವನ್ನು ನೀಡುವುದೇವಾ. ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ಕೃಪೆಯಿಂದ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸಾವನ್ನು ಸಂಧಿಸಲು, ಈ ಲೋಕವನ್ನು ಜಯಿಸಲು, ಸೆರೆಯಳನ ಸವಾಲನ್ನು ಸಂಧಿಸಲು, ಈ ಲೋಕವನ್ನು ಜಯಿಸಲು. ಸಂಬಂಧವು ಸ್ಥಿರಗೊಳ್ಳಲು, ನಮ್ಮ ಸಂಬಂಧವು ಸಮಾಧಾನ ಹೊಂದಲು, ಸಮಾಧಾನ ಹೊಂದಲು. ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವ ನೀಡುವುದೇವಾ, ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವ ನೀಡುವುದೇವಾ. ನೂತನ ವರ್ಷದಲ್ಲಿ ನೂತನ ವರ್ಷದಲ್ಲಿ ನನ್ನ ನಡೆಸು, ನೂತನ ಕೃಪೆಯು ನನ್ನ ತುಂಬಿಸು. ನೂತನ ವರ್ಷದಲ್ಲಿ ನನ್ನ ನಡೆಸು, ನೂತನ ಕೃಪೆಯು ನನ್ನ ತುಂಬಿಸು. ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವನ್ನು ನೀಡುವುದೇವಾ, ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವನ್ನು ನೀಡುವುದೇವಾ, ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವ ನೀಡುವುದೇವಾ, ಹೊಸ ಕೃಪೆಯ ನೀಡುವುದೇವಾ, ಹೊಸ ಫಲವ ನೀಡುವುದೇವಾ. ನೂತನ ದಿನದೊಳು ನನ್ನ ನಡೆಸು, ಸಮರ್ಪಿಸೋಣ. ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ವರ್ಷದಲ್ಲಿ ನೂತನ ವರ್ಷದಲ್ಲಿ ನನ್ನ ನಡೆಸು, ನೂತನ ನನ್ನ ತುಂಬಿಸು. ಕಳೆದಾಗಿ ಒಳ್ಳೆ ವರ್ಷ ರೀತಿಯಲ್ಲಿ Hallelujah, hallelujah. Thank you Lord, thank you Lord, thank you. ಪ್ರಾರ್ಥನೆ ಮಾಡೋ ಸಾರಿ ಕೂಡ ಬಂದ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಆಲ್ ವೆರಿ ಬ್ಲೆಸ್ ನ್ಯೂ ಇಯರ್. ನೀವು ನನಗೆ ಹೇಳಿ ಒಂದು ಸಾರಿ ನೋಡೋಣ. Amen, amen. ನನಗೆ ಆಶೀರ್ವಾದದ ವರ್ಷವಾಗಿರ್ತದೆ. ನಾನು ನಂಬನ್ನು ಪ್ರೇ ಮಾಡೋಣ. ಬೆಟ್ಟದ ಮೇಲೆ ಮರಿಬೇಡಿ, ಮೀಟ್ ಹಿಮ್. ಯಜಮಾನನ ಮೀಟ್ ಮಾಡಿ. ವಾಗ್ದಾನ ಕಾರ್ಡ್ಗಳಿದೆ, ದಯವಿಟ್ಟು ಆ ವಾಗ್ದಾನ ಕಾರ್ಡ್ಗಳು ಎಲ್ಲ ರೆಡಿ ಮಾಡ್ಕೊಳ್ಳಿ. ಮುಗಿದ ಮೇಲೆ ಎಲ್ಲರೂ ಕೊಡಿ, ಪ್ರಾರ್ಥನೆಯಲ್ಲಿ ತಗೊಳ್ಳಿ. ಸತಾ ನಮ್ಮ ಜೊತೆ ಮಾತಾಡು, ಒಂದು ಅದ್ಭುತ ಮಾಡು ಅಂತ ಖಂಡಿತವಾಗಿ ದೇವರು ವಾಗ್ದಾನ ಕೊಟ್ಟು ಅದನ್ನು ನೆರವೇರಿಸುವರಾಗಿದ್ದಾರೆ. ಮುನೇಂದ್ರಣ್ಣ ಇದ್ದಾರಾ? ಮುನೇಂದ್ರಣ್ಣ ಇಲ್ಲ, ಪ್ರೇ ಮಾಡೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಾವು ಯೇಸುವಿನ ನಾಮದಲ್ಲಿ ಬಂದ ಎಲ್ಲರನ್ನೂ ದೇವರೇಪ್ಪ 5 ವಾಗ್ದಾನಗಳ ದೇವರೇ, ಈ ವರ್ಷ ನಾನು ಜೊತೆ ಇರ್ತೀನಿ, ನಾನು ಆಶೀರ್ವದಿಸ್ತೀನಿ. ಅದು ಈ ದಿನ ಮೊದಲುಗೊಂಡು ಆಶೀರ್ವದಿಸುತ್ತೇನೆ.
ಕಳೆದ ವರ್ಷಗಳಿಗಿಂತಲೂ ಮಹಿಮೆಯಾಗಿ ನಡೆಸುತ್ತೇನೆ, ಸಮಾಧಾನವನ್ನು ನಾನು ಕೊಡುತ್ತೇನೆ. ಹೆಚ್ಚಾಗಿ ರಾಜ ಉಂಗುರವಾಗಿ, ಸಿಗ್ನೆಟ್ ರಿಂಗ್ ಆಗಿ ದೇವರ 5 ಆಶೀರ್ವಾದಗಳು ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಸಭೆ ಮೇಲೆ ನಾನು ಮಾತಾಡುತ್ತೇನೆ ದೇವರಪ್ಪ. ಅದು ಹಾಗೆ ಹೌದು ಆಮೇಲೆ ಅಂತ ನೆರವೇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ದೇವರಪ್ಪ, ದೇವರ ಮಕ್ಕಳು ಕೂಡ ಸಮಯವನ್ನು ಆಚೆ ಈಚೆ ಕಳೆದೆ ನಾನು ಕೂಡ ದೇವರಪ್ಪ ನಾ ಪರ್ವತದ ಮೇಲೆ ನಿನ್ನ ಸಂಧಿಸುವಂತೆ ನಿನ್ನ ಶಿಲುಬೆಯಲ್ಲಿ ಮಾಡಿದ ಮಹತ್ವಗಳನ್ನು ಹೊಂದಿದಿವರಪ್ಪ. ಆಲಯಗಳನ್ನು, ಅನೇಕರ ಜೀವಿತಗಳನ್ನು, ಕುಟುಂಬಗಳನ್ನು ಕಟ್ಟುವಂತೆ ಈ ವಾಕ್ಯಗಳನ್ನು ಬಲಪಡಿಸಲಿ. ಎಸ್ಐದಲ್ಲಿ ಓದಿದ ಹಾಗೆ ನೀರಾವಳಿಯಲ್ಲಿ ನನ್ನ ದಯೆಯಿಂದ ನಡೆಸುತ್ತೇನೆ ಅಂತ ಹೇಳಿದ ಹಾಗೆ ಈ ವರ್ಷ ಆಗಲಿ, ಹಾಗೇ ಆಗಲಿ ಅಪ್ಪ, ಹಾಗೇ ಆಗಲಿ. ಯೇಸುವಿನ ನಾಮದಲ್ಲಿ ನಾ ಬೇಡುತ್ತೇವೆ ತಂದೆ. ನನ್ನ ಮನವೇ ಯೆಹೋವನನ್ನು, ನನ್ನ ಮನವೇ ಆತನು ಮಾಡಿದ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಎಂದು ಸದಾ ಕಾಲ ಇರಲಿ. ಈ ವರ್ಷ ಎಷ್ಟೋ ಜನ ನೋಡದೆ ಹೋದರು. ನಾನು ನೀವು ಹೊಸ ವರ್ಷ ನೋಡಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೇಸುವೇ